ನೀವೀಗ ಅಲ್ಲಿ ಕೆಲವು ಬೇರೆ ಹೊರ ದೇಶದಲ್ಲಿ ಹಳ್ಳಿಗಳಿಗೆ ಹೋಗಿದ್ದೀರಿ. ಹೌದು, ಈ ಹಳ್ಳಿಯಲ್ಲಿ ನಮ್ಮ ಹಳ್ಳಿ ತರನೇ ಈ ಡಾಮರ್ ರೋಡ್ಗಳು ಸ್ವಲ್ಪ ಹಾಳಾದದ್ದು ಅದೆಲ್ಲ ಇರ್ತದ? ಎಲ್ಲ ಕಡೆ ರೋಡ್ಸ್ ಎಲ್ಲ ಸೂಪರ್ ಹಳ್ಳಿಯಲ್ಲಿ ಸೈಡ್ಲಿ. ಮತ್ತೆ ಭಿಕ್ಷುಕರೆಲ್ಲ ಇದ್ದಾರ ಅಲ್ಲಿ? ಭಿಕ್ಷುಕರು ಅಂದ್ರೆ ಅವರದ್ದೆಲ್ಲ ಸ್ಟೈಲಿಶ್ ಭಿಕ್ಷುಕರು. ಅವರಂದ್ರೆ ನಾವೀಗ ಮಾಲಿಗೆಲ್ಲ ಹೋದಾಗ ದಾರಿಯಲ್ಲೆಲ್ಲ ಇರ್ತಾರೆ, ಏನಾದ್ರು ನುಡ್ಸ್ಕೊಂಡು ಇರ್ತಾರೆ, ಏನಾದ್ರು ಒಂದು ಇದು ತಗೊಂಡು ಮ್ಯೂಸಿಕಲ್ ಪದ್ಯ ಹೇಳಿ ಕೂತ್ಕೊಂಡು ಕೂಡ ಕೇಳ್ತಾರೆ. ಡಾಲರ್ ಕೇಳಿ ಕೊಡ್ತೇವೆ ನಾವು. ಆದ್ರೂ ಡೇಂಜರಸ್ ಆಲ್ಸೋ, ಅಂದ್ರೆ ಡ್ರಗ್ಸ್ನವ್ರೆ ಗೊತ್ತಾಗುದಿಲ್ಲಲ್ಲ ಏನು ಕೂಡ. ಇದ್ದಾರೆ ಎಲ್ಲ ಇದ್ದಾರೆ, ಆದ್ರೂ ಸ್ವಲ್ಪ ರೇಷೋ ಕಡಿಮೆ. ಬಟ್ ಮಾಲಿಗೆ ಹೋಗುವಾಗ ಆಸ್ಟ್ರೇಲಿಯಾದಲ್ಲೆಲ್ಲ ತುಂಬಾ ಜನ ನಾನು ನೋಡಿದ್ದೇನೆ. ನಾನು ಒಂದ್ ಸ್ವಲ್ಪ ದುಡ್ಡು ಕೊಟ್ಟೆ, ಮೊದಲು ಹೇಳ್ತಿದ್ರು ಕೊಡ್ಬೇಡಿ ಅವರಿಗೆಲ್ಲ ಕೊಡ್ಬೇಡಿ ಅಂತ. ಮತ್ತೆ ರಾತ್ರಿ ಹೊತ್ತೆಲ್ಲ ಸ್ವಲ್ಪ ಬಸ್ಸಿಗೆಲ್ಲ ನಾವು ಬಸ್ ಸ್ಟಾಪ್ ಅಲ್ಲೆಲ್ಲ ಬಂದ್ರೆ ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಇರ್ತಿತ್ತಲ್ಲಿ, ಅದೆಲ್ಲ ಸೇಫ್ ಇದ್ದು. ಬಟ್ ರಾತ್ರಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನನ್ಗೆ ಅನಿಸಿತ್ತು. ಹೇಳ್ತಾರೆ, ಬಟ್ ನಾವು ನಮ್ಮ ಇದರಲ್ಲಿ ಹೆದರಿಕೆ ಆಗ್ತದೆ ನಮ್ಗೆ, ಅಂದ್ರೆ ನಾವು ಈ ಕಡೆಯಿಂದ ಬಂದದ್ದಲ್ವ, ಹಾಗಾಗಿ ಸ್ವಲ್ಪ ಬಟ್ ಸೇಫ್. ಅದರ್ವೈಸ್ ನಂಗೆ ಜಾಸ್ತಿ ಸೇಫ್ ಅಂತ ಅನಿಸಿದ್ದು ಜಪಾನ್ ಅಲ್ಲಿ. ನಮಸ್ಕಾರ, ನಾನು ಸುದರ್ಶನ್ ಚಿಪ್ಟೋಣ್ಕರ್. ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಒಬ್ಬರು ವಿಶೇಷ ಅತಿಥಿ, ಒಬ್ಬರು ಮಹಿಳಾಮಣಿ, ನಮ್ಮದೇ ಸಮಾಜ ಬಾಂಧವರು. ಅವರು ಬೆಳ್ತಂಗಡಿ ತಾಲೂಕು ಚಿತ್ಪಾವನ ಸಂಘದ ಕಾರ್ಯದರ್ಶಿ ಹಾಗೂ ಮುಂಡಾಜೆ ಚಿತ್ಪಾವನ ಸಂಘದ ಅಧ್ಯಕ್ಷರು. ಅವರು ತುಂಬ ಆ್ಯಕ್ಟಿವ್, ಮತ್ತು ಅವರು ಕೂಡ ತುಂಬ ಪ್ರಪಂಚದ ಬಹಳ ದೇಶಗಳನ್ನು ಸುತ್ತಾಡಿ ಅನುಭವ ಇದ್ದವರು. ಸೊ ಹಾಗೆ ಅವರ ಕೆಲವು ಅನುಭವಗಳನ್ನು ನಾವು ಇವತ್ತು ಹಂಚಿಕೊಳ್ಳೋಣ. ನಮಸ್ಕಾರ ಸುಷ್ಮಾ ಬೇಡಿ ಅವರಿಗೆ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಕಿರು ಪರಿಚಯ ಒಂದು ಹೇಳಿ. ನಾನು ನನ್ನ ತವರು ಮನೆ ಬಂಡಿಯೊಳೆ ದಾಮ್ಲೆ ಮನೆ ತನ್ನದವಳು, ಲೋಲಾಕ್ಷಿ ದಾಮ್ಲೆ ಅಂತ. ಆಗ ಮೊದಲು ಮದುವೆ ಆದ ಮೇಲೆ ಮುಂಡಾಜಿಗೆ ಬಂದ ಮೇಲೆ ಸುಷ್ಮಾ ಭಿಡೆ. ಮತ್ತೆ ನನ್ನ ಮಾವನವರು ನನಗೆ ರುಕ್ಮಿಣಿ ಅಂತಲೂ ಹೆಸರು ಇಟ್ಟಿದ್ದಾರೆ, ಹಾಗಾಗಿ ಮುಂಡಾಜಿಯಲ್ಲಿ ಕೆಲವರು ನನ್ನನ್ನು ರುಕ್ಮಿಣಿ ಅಂತಲೂ ಕರೀತಾರೆ. ಹಾಗೆ ನನಗೆ 3 ನಾಮ. ಮತ್ತೆ ನಾನು ಉಜಿರೆ ಕಾಲೇಜಲ್ಲಿ ಗ್ರಾಜ್ಯುಯೇಷನ್ ಮಾಡಿದ್ದೆ. ಮದುವೆಯಾಗಿ ಡೆಲ್ಲಿಗೆ ಹೋದ ಮೇಲೆ BEd ಮಾಡಿಕೊಂಡೆ. ಮತ್ತೆ ಸ್ವಲ್ಪ ಸಮಯ ಅಲ್ಲಿ ಯುನೈಟೆಡ್ ವೆಸ್ಟರ್ನ್ ಬ್ಯಾಂಕ್ ಅಂತ ಇದೆ, ಅಲ್ಲಿ ಕೆಲಸ ಮಾಡಿದೆ. ಮತ್ತೆ ಮತ್ತೊಂದು ಸಾಫ್ಟ್ವೇರ್ ಏಜೆನ್ಸಿ ಇತ್ತು, ಅದರಲ್ಲೂ ಕೆಲಸ ಮಾಡಿದೆ ಸ್ವಲ್ಪ ಸಮಯ. ಮತ್ತೆ ಮಧ್ಯ ಮಧ್ಯ ಬರ್ತಾ ಹೋಗ್ತಾ ಮಕ್ಕಳಿಗೆ ಟ್ಯೂಷನ್ ತುಂಬಾ ಕೊಟ್ಟಿದ್ದೇನೆ. 6-7 ವರ್ಷ ಟ್ಯೂಷನ್ ಮಕ್ಕಳಿಗೆ ಮಾಡಿದ್ದೇನೆ. ನನ್ನ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ನಾವು ಒಂದು ಟ್ಯೂಷನ್ ಸೆಂಟರ್ ಓಪನ್ ಮಾಡಿದ್ದೆವು. ಅದರಲ್ಲಿ ನಾನು ಮಕ್ಕಳಿಗೆ ಟ್ಯೂಷನ್ ಮಾಡಿದ್ದೇನೆ, ದುಡ್ಡಿಗಾಗಿ ಅಲ್ಲ, ಹೀಗೆ ಸೋಷಿಯಲ್ ವರ್ಕ್. ನಾವು ಇದ್ದ ಅಪಾರ್ಟ್ಮೆಂಟಿನ ಕಡಿಮೆ ಸ್ವಲ್ಪ ಓದುವ ಮಕ್ಕಳಿಗೆ ಒಬ್ಳು ಯಾವಾಗ್ಲೂ 35% 40% ಬರ್ತಿದ್ಲು ಹುಡುಗಿ, 70% ತನಕ ಅವಳು ಆಲ್ ಸಬ್ಜೆಕ್ಟ್ಸ್ ಅಲ್ಲಿ ಮಾಡ್ತಿದ್ದೆ. ನನ್ನ BEd ಅನ್ನು ನಾನು ಆ ತರ ಉಪಯೋಗ ಮಾಡಿಕೊಂಡೆ. ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಸ್ಕೂಲ್ಗಳಲ್ಲಿ ಕರೆದಿದ್ರು, ಬಟ್ ನಾನು ಅದು ರೆಗ್ಯುಲರ್ ಹೋಗುದು ನನಗೆ ಕಷ್ಟ ಅಂತ ನಾನು ಹೋಗ್ಲಿಲ್ಲ. ಹಾಗೆ ಆಮೇಲೆ ನಿಮ್ಮ ಮದುವೆ ಎಲ್ಲಿಗೆ ಆದದ್ದು? ಮದುವೆ ಅದೇ ನಾನು ಡಿಗ್ರಿ ಆಗಿ 2 ವರ್ಷದಲ್ಲಿ 13 ವರ್ಷಕ್ಕೆ ಮದುವೆಯಾಗಿ ಮುಂಡಾಜೆ ಭಿಡೆ ಮನೆ ತನ್ನದ GN ಭಿಡೆಯವರ ಸೊಸೆ ನಾನು. ಅವರ 3ನೇ ಮಗ ಶಶಾಂಕ ಭಿಡೆ, ಅವರ ಜೊತೆ ಮದುವೆ ಆಯಿತು. ಮದುವೆಯಾಗಿ ನಾನು ಸೀದಾ ಫಸ್ಟ್ ಡೆಲ್ಲಿಗೆ ಹೋದೆ. ಹಳ್ಳಿಯಿಂದ ಡೆಲ್ಲಿಗೆ ಹೋದೆ. ತುಂಬಾ ಹೆದರಿಕೆ ಇತ್ತು ಮನಸ್ಸಲ್ಲಿ. ಮಾತ್ರ ಅದು ನಮ್ಮ ಸ್ವಾಭಾವಿಕ ಅಲ್ವಾ, ನಮ್ಮ ಜೀವನದಲ್ಲಿ ಮದುವೆಯಾಗಿ ಗಂಡನ ಜೊತೆ ಹೋಗುದು. ಫಸ್ಟಿಗೆ ಮದುವೆಯಾಗಿ ಹೋದವಳು ಟ್ರೈನಲ್ಲಿ ಕೂತದ್ದು ನಾನು ಆಗ ಫಸ್ಟ್. ನಾವು ಪುಣೆಯಿಂದ ಡೆಲ್ಲಿಗೆ ಝೇಲಂ ಎಕ್ಸ್ಪ್ರೆಸ್ ಅಲ್ಲಿ ಹೋಗಿದ್ದು. ಇಲ್ಲಿಂದ ಪುಣೆ ತನಕ ಬಸ್ಸಲ್ಲಿ ಹೋದೆವು, ಮತ್ತೆ ಪುಣೆಯಿಂದ ಝೇಲಂ ಎಕ್ಸ್ಪ್ರೆಸ್ ಅಲ್ಲಿ ಹೋದೆವು. ಆಗ 3 ದಿನ ಗೊತ್ತಾಗ್ತಿತ್ತು ಝೇಲಂ ಎಕ್ಸ್ಪ್ರೆಸ್ ಅಲ್ಲಿ. 3ನೇ ದಿನ ತಲುಪೋದು. ಕೊಂಕಣ್ ರೈಲ್ವೆ ಎಲ್ಲ ಏನಿರ್ಲಿಲ್ಲ ಆಗ, ಒಂದು ಝೇಲಂ ಎಕ್ಸ್ಪ್ರೆಸ್ ಅಂತ ಇತ್ತು. ಅದು 3ನೇ ದಿನ ನಾವು ತಲುಪೋದು ಅಲ್ಲಿಗೆ. 2 ದಿನ ರಾತ್ರಿಗಳು ನಾನು ಇಡೀ ಮಲಗ್ಲೇ ಇಲ್ಲ. ಅಂದ್ರೆ ನನ್ಗೆ ಅಷ್ಟೊಂದು ಖುಷಿ ಎಲ್ಲ, ಊರು ನೋಡ್ಲಿಕ್ಕೆ ಸಿಗ್ತದೆ. ಅದು ನೋಡ್ತಾನೆ ಇದ್ದ. ನಮ್ಮ ಅತ್ತೆಯವರು ಜೊತೆಯಲ್ಲಿ ಅತ್ತೆಯವರು ಇದ್ರು, ಇವರು ಅತ್ತೆಯವರು, ಅವರಿಬ್ರು ಮಲಗ್ತಿದ್ರು. ನಾನು ಎಚ್ಚರ. ರಾತ್ರಿ ಕೂಡ ಕತ್ಲೆಯಲ್ಲಿ ಕೂಡ ನನ್ಗೆ ಅದೇನೋ ಒಂಥರ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು, ಕುತೂಹಲ. ಹೇಗೆ ಹೋಗ್ತದೆ ಟ್ರೈನು ಹಾಗೆಲ್ಲ ನಾವು ಪುಸ್ತಕಗಳಲ್ಲಿ ಓದಿದ್ದು. ಜುಕು ಬುಕ್ಕು ಟ್ರೈನು ಅದೆಲ್ಲ ನಾವು ಮುಂಚೆ ಎಲ್ಲ ನಾಟಕಗಳಲ್ಲೆಲ್ಲ ಇದು ಕೇಳ್ತಿದ್ದೆವು, ಮಾಡ್ತಿದ್ದೆವು, ನೋಡ್ತಿದ್ದೆವು. ಹಾಗೆ ಅದೊಂದು ಕುತೂಹಲದಿಂದ ಸ್ವಲ್ಪ ಖುಷಿ ಆಯ್ತು ನನಗೆ. ನಿದ್ದೆ ಮಾಡ್ಲಿಲ್ಲ 3ನೇ ದಿನ
ಇಳಿಯೋತ್ತಿಗೆ ಮತ್ತೆ ನಿದ್ದೆ ಶುರು ಆಯ್ತು ನನಗೆ. ಆಗ ಅದೊಂದು ಫಸ್ಟ್ ನನ್ನ ಅನುಭವ, ಟ್ರೈನ್ ಅಲ್ಲಿ ಅನುಭವ. ಆಮೇಲೆ ನೀವು ನಿಮ್ಮ ಗಂಡನ ಜೊತೆ ತುಂಬಾ ವಿದೇಶಗಳಿಗೆ ಸುತ್ತಿದ್ದೀರಿ ಅಂತ ಹೇಳಿ ನಾವು ಕೇಳ್ಕೊಂಡೆವು. ಸೊ ಹಾಗೆ ಯಾವ ಯಾವ ದೇಶಗಳಿಗೆ ನೀವು ಹೋಗಿದ್ದೀರಿ? ನಾನು ಮದುವೆ ಆಗಿ ಒಂದು 2 ವರ್ಷದಲ್ಲಿ ಫಸ್ಟಿಗೆ ನಾವು ಥೈಲ್ಯಾಂಡ್ಗೆ ಹೋದೆವು. 3 ತಿಂಗಳು ನಾವು ಅಲ್ಲಿ ಇದ್ದೆವು. ಇವರಿಗೆ ವಿಯೆಟ್ನಾಂ ಅಲ್ಲಿ ಕೆಲಸ ಇತ್ತು, ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು ಮತ್ತೆ ಅವರ ಫ್ರೆಂಡ್. ಹಾಗೆ ಅವರ ಫ್ರೆಂಡ್ ಮನೆಯಲ್ಲಿ ನಾನು ಥೈಲ್ಯಾಂಡ್ ಅಲ್ಲಿ ಬ್ಯಾಂಕಾಕ್ ಅಲ್ಲಿ ಇದ್ದೆ, ಇವರು ವಿಯೆಟ್ನಾಮಿಗೆ ಹೋಗಿದ್ರು. ಹಾಗೆ ಫಸ್ಟ್ ನಂದು ಫಾರಿನ್ ಟ್ರಿಪ್ 1995 ನಲ್ಲಿ ಇದು ಥೈಲ್ಯಾಂಡ್ ಇದೆ. ಅಲ್ಲಿಂದ ನನ್ನ ವಿದೇಶ ಪ್ರವಾಸ ಪ್ರಾರಂಭ. ಆಮೇಲೆ 2 ವರ್ಷದಲ್ಲಿ ಆಸ್ಟ್ರೇಲಿಯನ್ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಇವರಿಗೆ ಫೆಲೋಶಿಪ್ ಸಿಕ್ಕಿತ್ತು. ಹಾಗೆ ಆವಾಗ ನಾವು ಫಸ್ಟ್ ಇವರಿಗೆ ಒಂದು ವಿಸಿಟಿಂಗ್ ಸಿಕ್ಕಿತ್ತು, 2 ತಿಂಗಳು ಹೋಗಿ ಬಂದೆವು. ಮತ್ತೆ ಮತ್ತೊಂದು ವರ್ಷದಲ್ಲಿ 2 ವರ್ಷಕ್ಕೆ ಅಂತ ಒಂದು ಪ್ರಾಜೆಕ್ಟ್ ಅಲ್ಲಿ ಹೋದೆವು. ಅದು ನಂದು ಫಾರಿನ್ 2ನೇ ಪ್ರವಾಸ. ಹಾಗೆ ನಾವು ಹೋಗಿ ಬಂದು ಎಲ್ಲ ಮಾಡ್ತಿದ್ದೆವು. ಅಲ್ಲಿಂದ ನಾನು ವರ್ಷಕ್ಕೊಂದ್ಸಲ ಬರ್ತಿದ್ದೆ, ಒಬ್ಳೆ ಬರ್ತಿದ್ದೆ, ಒಬ್ಳೆ ಹೋಗ್ತಿದ್ದೆ. ಆಗ ಸಿಂಗಾಪುರ್ ಅಲ್ಲಿ ಒಂದ್ಸಲ ನಂದೊಂದು ಅನುಭವ ಇದೆ. ಸಿಂಗಾಪುರದಲ್ಲಿ ನಾನು ಹೋಗುವಾಗ ಒಬ್ಳೆ ಹೋಗಿದ್ದು, ಅಲ್ಲಿ 10 ಗಂಟೆ ಡಿಲೇ ಆಯ್ತು ನನ್ನ ಫ್ಲೈಟ್. 10 ಗಂಟೆ ನನಗೆ ಟೈಮ್ ಸಿಕ್ಕಿತ್ತು. ಆಗ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಹೇಳಿದ್ರು, ಒಂದು ದಿನ ನಿಮ್ಗೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಯು ಕ್ಯಾನ್ ಗೋ ಅರೌಂಡ್ ದ ಸಿಟಿ ಅಂತ. ನಂಗೆ ಎಲ್ಲಿಗೆ ಹೋಗುವವರು? ನಾನು ಆಸ್ಟ್ರೇಲಿಯಾಕ್ಕೆ ಹೋಗೋಳು, ಕ್ಯಾನ್ಬರಾಕ್ಕೆ. ನಾನು ಡೆಲ್ಲಿಯಿಂದ ಅಲ್ಲ, ಬೆಂಗಳೂರಿಗೆ ನಾನು ಊರಿಗೆ ಬಂದದ್ದು. ಒಂದು ಮದುವೆ ಇತ್ತು ನನ್ನ ಅಕ್ಕನ ಮಗಂದು ಮದುವೆ, ಮತ್ತೆ ಹಾಗೆ ನೆನಪಾಯ್ತು ಅಂತ ಬಂದೆ. ಇವರು ತಾಷ್ಕೆಂಟಿಗೆ ಹೋಗಿದ್ರು ಆಗ. ಹಾಗೆ ಅವ್ರು ನಾನಲ್ಲಿ ಒಬ್ಳೆ ಇರೋದು ಬೇಡ ಅಂತ ಈ ಕಡೆ ಕಳಿಸಿದ್ರು ನನ್ನನ್ನು. ನಾನಾಗ 1 ತಿಂಗಳು ಇಲ್ಲಿ ಇದ್ದು ಹೋಗಿ ಬೆಂಗಳೂರಿಂದ ಸಿಂಗಾಪುರಿಗೆ ಹೋಗಿ, ಸಿಂಗಾಪುರಿಂದ ಸಿಡ್ನಿಗೆ ಫ್ಲೈಟ್ ಇದ್ದದ್ದು. ಹಾಗೆ ಸಿಂಗಾಪುರಲ್ಲಿ 10 ಗಂಟೆ ಸುಮ್ಮನೆ ಕೂತ್ಕೊಂಡು, ನನ್ನ ಜೊತೆ ಯಾರು ಇರ್ಲಿಲ್ಲ, ಕೆಲವರೆಲ್ಲ ಇದ್ರು, ಕನ್ನಡದವರೆಲ್ಲ ಇದ್ರು ಒಂದಿಬ್ರು. ಅದ್ರ ವಿಶೇಷ ಅವರು ಫಸ್ಟ್ ಟೈಮಿಗೆ ಟ್ರಾವೆಲ್ ಮಾಡೋರು ಇದ್ರು, ಹಾಗಾಗಿ ಅವ್ರಿಗೆ ಏನು ಗೊತ್ತಿರಲಿಲ್ಲ, ನಾನೇ ಅವರಿಗೆ ಲೀಡರು. ಯಾಕಂದ್ರೆ ನಾನು 2ನೇ ಸಲ ಹೋಗೋದು ಅಂತ. ಹೌದು, ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಂಗೆ ಅಂತ. ಹಾಗೆ ಅಲ್ಲಿ ಹೋಗಿ 10 ಗಂಟೆ ಏನ್ ಮಾಡುದು, ಅವರೆಲ್ಲ ಅಲ್ಲೇ ಕೂತ್ಕೊಳ್ತೇವೆ, ನಾವ್ ಎಲ್ಲಿಗೆ ಹೋಗುದಿಲ್ಲ ಅಂತ ಹೇಳಿದ್ರು. ನನ್ನ ಜೊತೆ ಬೇರೆ ಚೈನೀಸ್, ಜಾಪನೀಸ್ ಎಲ್ಲ ತುಂಬಾ ಜನ ಇದ್ರು. ಅವರೆಲ್ಲ ಹೇಳಿದ್ರು ಸಿಟಿ ಟೂರ್ ಮಾಡಬಹುದು, ಹಾಗೇನು ಹೆದರಿಕೆ ಇಲ್ಲ ಅಂತ. ಮತ್ತೆ ಅವರು ಪಾಸ್ಪೋರ್ಟ್ ಮಾತ್ರ ಅವ್ರ ಹತ್ರ ಕೊಡ್ಬೇಕು ಅಂತ ಹೇಳಿದ್ರು ಅಲ್ಲಿ ಸಿಂಗಾಪುರದಲ್ಲಿ ಅವರ. ಆಗ ನಾನು ಅವರಿಗೆ ಕೇಳಿದೆ, ಹೌದು ಕೊಡ್ಬಹುದಾ ಹಾಗೆ ಅಂದ್ರೆ ಇವ್ರು ಹೇಳಿದ್ರು ಪಾಸ್ಪೋರ್ಟ್ ಎಲ್ಲ ಯಾವಾಗ್ಲೂ ಯಾರು ಕೊಡ್ಬಾರ್ದು ಅಂತ. ಇದು ಬೋರ್ಡಿಂಗ್ ಪಾಸ್ ಎಲ್ಲ ಇತ್ತು, ಏನ್ ಕೊಡ್ಬಾರ್ದು. ಮತ್ತೆ ಅದಕ್ಕೆ ಇನ್ನೊಬ್ರು ಅದ್ರಲ್ಲೇ ಒಬ್ರು ನಾರ್ತ್ ಇಂಡಿಯನ್ ಇದ್ರು, ಅವ್ರು ಹೇಳಿದ್ರು ನಾನು ಕೂಡ ತುಂಬಾ ಹೋಗಿದ್ದೇನೆ, ತೊಂದರೆ ಇಲ್ಲ, ಸೇಫ್ ಅದು, ನಾವು ಹೋಗಿ ಬಂದು ವಾಪಸ್ ಅವರು ಕೊಡ್ತಾರೆ, ಮತ್ತೆ ನಮ್ಮನ್ನು ನಮ್ಮ ಗೇಟಿಗೆ ಬಿಡ್ತಾರೆ ಅವರು ಅಂತ, ಸಿಡ್ನಿಗೆ ಹೋಗುವ ಫ್ಲೈಟಿನ. ಸರಿ ಅಂತ ಹೇಳಿದೆ, ಹೋದೆ. ಇಡೀ ಒಂದು ರೌಂಡ್ 10 ಗಂಟೆ ಬೆಳಿಗ್ಗೆಯಿಂದ ಸಂಜೆ ತನಕ, ಅಂದ್ರೆ ಸಂಜೆ ಅಲ್ಲ ಮಧ್ಯಾಹ್ನ 10 ಗಂಟೆ ತಿರುಗಿದೆವು. ಲಾಸ್ಟಿಗೆ ನನ್ಗೆ ನಿದ್ದೆ ಬಂತು ಬಸ್ಸಲ್ಲಿ ನಿದ್ದೆ ಬಂದು ನಂಗೆ ಗೊತ್ತಾಗ್ಲಿಲ್ಲ ಏರ್ಪೋರ್ಟ್ ಬಂದದ್ದು, ಎಲ್ಲರೂ ಇಳಿದು ಹೋಗಿದ್ದಾರೆ ಒಳಗೆ. ಮತ್ತೆ ಅಷ್ಟೊತ್ತಿಗೆ ಒಬ್ಳು ಚೈನೀಸ್ ಅವಳು ಹೇಳಿದ್ಲು ನನಗೆ ಬಂದು, ಮ್ಯಾಮ್ ಇಟ್ಸ್ ಆಲ್ರೆಡಿ ಇನ್ ದ ಏರ್ಪೋರ್ಟ್, ಪ್ಲೀಸ್ ವೇಕಪ್ ಅಂತ. ಆಗ ನಂಗೆ ಒಂದು ಸಲ ಅಳು ಕೂಡ ಬಂತು, ನಾನು ಏನ್ ಮಾಡೋದೀಗ ಅಂತ. ಮತ್ತೆ ನೆನಪಾಯ್ತು ನಾನು ಸಿಟಿ ಟೂರ್ ಹೊಡೆದದ್ದು ಅಂತ. ಮತ್ತೆ ಎಲ್ಲ ಸಿಟಿ ನೋಡಿದ ಮೇಲೆ ಸುಸ್ತದ್ದು, ಫಸ್ಟ್ ಟೈಮ್ ಅಂದ್ರೆ ಗೊತ್ತಿಲ್ಲಲ್ಲ ವಿಶೇಷ ನೋಡಿ, ನಂಗೆ ಬಾರಿ ಖುಷಿಯಿಂದಲೇ ನಾನು ನಿದ್ದೆ ಬಂತು ಸುಸ್ತಾಗಿ. ಮತ್ತೆ ಅವರು ನಂಗೆ ತುಂಬಾ ಹೆಲ್ಪ್ಫುಲ್, ಎಲ್ಲ ರಿಕ್ವೆಸ್ಟ್ ಮಾಡಿದೆ, ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೇನೆ ಅಂತ. ಮತ್ತೆ ಅವರು ನನ್ಗೆ ಸಿಡ್ನಿಗೆ ಹೋಗುವ ಗೇಟ್ ಅಲ್ಲಿ ಬಿಟ್ಟರು. ಅಲ್ಲಿ ಅಂದ್ರೆ ಟ್ರೈನ್ ಅಲ್ಲೆಲ್ಲ ಹೋಗ್ಬೇಕು, ಸಿಂಗಾಪುರ್ ಏರ್ಪೋರ್ಟ್ ತುಂಬಾ ದೊಡ್ಡದುಂಟು. ಒಂದರಿಂದ ಇನ್ನೊಂದು ವಿಂಗಿಗೆ ಹೋಗ್ಬೇಕಾದ್ರೆ ಟ್ರೈನ್ ಅಲ್ಲಿ ಹೋಗ್ಬೇಕು. ಅದೆಲ್ಲ ಅವರು ಟರ್ಮಿನಲ್ 1, 2, 3 ಹಾಗೆಲ್ಲ. ಹಾಗೆ ನಂಗೆ ಇನ್ನೊಂದು ಟರ್ಮಿನಲ್ ಇಂದ ಇತ್ತು ಫ್ಲೈಟ್. ಮತ್ತೆ ಅವ್ರು ಹೇಳಿದ್ರು ಹಾಗೆ. ಹಾಗಂದ್ರೆ ನಮ್ಗೆ ಇವ್ರಿಗೆ ಕೇಳಲಿಕ್ಕೆ ಫೋನ್ ಮಾಡ್ಲಿಕ್ಕೆ, ಇವ್ರು ತಾಷ್ಕೆಂಟ್ ಅಲ್ಲಿ, ನಾನು ಸಿಂಗಾಪುರ್ ಅಲ್ಲಿ ಫೋನ್ ಮಾಡೋದು ಹೇಗೆ? ಆದ್ರೂ ಅವ್ರು ಹೇಳಿದ್ದು ಇರಬಹುದು ಅಂತ ಹೇಳ್ಕೊಂಡು ನಂಬಬೇಕಲ್ಲ, ಕೆಲವು ದೇವರ ಮೇಲೆ ಭಾರ ಹಾಕಿ ಎಲ್ಲ ಕರೆಕ್ಟ್ ಹೇಳ್ತಾರೆ, ಅವ್ರೇನು ಹೆದರಿಕೆ ಇಲ್ಲ. ಅಂದ್ರೆ ನಮ್ಗೆ ಇಂಡಿಯಾದ್ದು ಸ್ವಲ್ಪ ಹೆದರಿಕೆ, ಇಂಡಿಯಾದಲ್ಲೆಲ್ಲ ಸ್ವಲ್ಪ ಮಿಸ್ಗೈಡ್ ಮಾಡ್ತಾರೆ ಅಂತ ಅಷ್ಟೇ. ನೀವು ಅಲ್ಲಿ ಹೋದಾಗ ನೀವು ಟೈಮ್ ಪಾಸಿಗೆ ಏನ್ ಮಾಡ್ತಿದ್ರಿ? ಅಂದ್ರೆ ಅವರು ನಿಮ್ಮ ಗಂಡ ಆಫೀಸಿಗೆ ಹೋಗ್ತಿದ್ರು, ಸೊ ನಿಮ್ಗೆ ಆ ಟೈಮ್ ನಲ್ಲಿ ಹೇಗೆ ಟೈಮ್ ಪಾಸ್ ಆಗ್ತಿತ್ತು? ಅಂದ್ರೆ ನಿಮ್ಗೆ ಅಲ್ಲಿ ಭಾಷೆ ಗೊತ್ತಿರ್ಲಿಲ್ಲ, ಸೊ ಅದನ್ನೆಲ್ಲ ನೀವು ಹೇಗೆ ಹ್ಯಾಂಡಲ್ ಮಾಡಿ? ನಾವು ಕ್ಯಾನ್ಬರಾದಲ್ಲಿ ಇದ್ದೆವು, ಸ್ವಲ್ಪ ಇಂಗ್ಲಿಷ್ ಬರ್ತಿತ್ತು ನನಗೆ, ನಾನು ಗ್ರಾಜುಯೇಟ್ ಇದ್ದದ್ದಲ್ಲ, ಸ್ವಲ್ಪ ಅಭ್ಯಾಸ ಇತ್ತು ಮಾತಾಡಿ. ವಿಶೇಷ ಇರ್ಲಿಲ್ಲ, ಅದು ಕೂಡ ಇಂಗ್ಲಿಷ್ ಫ್ಲೂಯೆನ್ಸಿ ಇರ್ಲಿಲ್ಲ. ನಾನು ಅಲ್ಲಿಗೆ ಹೋಗಿ ನನಗೆ ಮಾತಾಡಿ ನಂಗೆ ಫ್ಲೂಯೆನ್ಸಿ ಬಂದದ್ದು.
ಶುರುವಿಗೆ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು, ಶ್ರೀಲಂಕನ್ ಫ್ರೆಂಡ್ಸ್ ಇದ್ರು ಒಬ್ರು, ಅವ್ರ ಜೊತೆ, ಅವರು ಸಣ್ಣ ಮಗು ಅವಳಿದ್ದು, ಹಾಗೆ ಅವಳ ಜೊತೆ ನಾನು ಬೀಚಿಗೆ ಹೋಗುದು, ಅವಳ ಜೊತೆ ಇದಕ್ಕೆ ಪಾರ್ಕಿಗೆ ಹೋಗುದು, ಟೈಮ್ ಪಾಸ್ ಮಾಡ್ತಿದ್ದೆ. ಮತ್ತೆ ಅವರ ಮನೆಗೆ ಹೋಗುದು, ನಾನು ಕುಕಿಂಗ್, ಇಂಡಿಯನ್ ಕುಕಿಂಗ್ ಅವರಿಗೆ ಕಲಿಸೋದು, ಅವರದ್ದು ಶ್ರೀಲಂಕನ್ ವೆಜಿಟೇರಿಯನ್ ಕುಕಿಂಗ್ ನಾನು ಕಲಿಯೋದು, ಸೂಪರ್ ಮಾರ್ಕೆಟ್ ಗಳಿಗೆ ಹೋಗುದು, ಮಾಲಿಗೆ ಹೋಗುದು. ಹಾಗೆ ನಂಗೆ ತುಂಬಾ ಜನ ಹೊರಗೆ ಬಂದ ತಕ್ಷಣ ಅಲ್ಲಿಂದ್ರೆ ಯೂನಿವರ್ಸಿಟಿಯಲ್ಲಿ ಅಂದ್ರೆ ಎಲ್ಲಾ ಟೈಪಿನ ಜನರು ಇರ್ತಿದ್ರು. ಎಲ್ಲ ಒಬ್ಳು ಜಾಪನೀಸ್ ಇದ್ಲು, ಜಾಪನೀಸ್ ನಂಗೆ ತುಂಬಾ ಫ್ರೆಂಡ್ ಆಗಿದ್ಲು. ಮತ್ತೆ ರಷ್ಯಾದವಳು, ಯುಗೋಸ್ಲಾವಿಯಾ, ಎಲ್ಲೆಲ್ಲಿ ತುಂಬಾ ಬೇರೆ ಬೇರೆ ಕಡೆಯಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಹಾಗಾಗಿ ಅವರೆಲ್ಲ ವಿದ್ ಫ್ಯಾಮಿಲಿ ಬರ್ತಾರೆ ಹೆಚ್ಚು, ಅವರೆಲ್ಲ ಬೇಗ ಮದುವೆ ಮಾಡಿ ಮಕ್ಕಳು ಕೂಡ ಇರ್ತಾರೆ. ಹಾಗೆ ನಂಗೆ ಅಲ್ಲಿ ಇವರ ಯೂನಿವರ್ಸಿಟಿ ಇದ್ದ ಕಾರಣ ತುಂಬಾ ಜನರ ಹಾಗೆ ಗುರ್ತ, ಮಲ್ಟಿ ಎಲ್ಲ ಕಾಸ್ಟ್ ಎಲ್ಲ ಇದ್ರೆ ಹೌದು. ಹಾಗೆ ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಈ ತರ ಎಲ್ಲರಿದ್ದು ಪರಿಚಯ ಆದ ಮೇಲೆ ಮತ್ತೆ ಅಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ ಅಂತ ಉಂಟು ಆಸ್ಟ್ರೇಲಿಯಾದಲ್ಲಿ. ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಎಲ್ಲ, ಅದೆಲ್ಲ ಸೀನಿಯರ್ ಸಿಟಿಸನ್ಸ್, ಅದೊಂದು ಗ್ರೂಪ್ ಅವರದ್ದು. ನಾನು ಹಾಗೆ ನನ್ನ ಒಬ್ರು ಫ್ರೆಂಡಿನ ಜೊತೆ ಕಮ್ಯುನಿಟಿ ಸೆಂಟರ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಆ ಪ್ರೋಗ್ರಾಮ್ ನೋಡ್ಲಿಕ್ಕೆ ಅಂತ ನಾವು ಹೋಗಿದ್ದು. ಹೋದಾಗ ಅವ್ರು ಹೇಳಿದ್ರು, ನೀನ್ ಜಾಯಿನ್ ಆಗ್ಬಾರ್ದು, ಈಗ ನೀ ಇರ್ತೀಯ ಇಲ್ಲಿ ಸ್ವಲ್ಪ ಸಮಯ. ನಾನು ಹೇಳಿದೆ, ಹೌದು ಇರ್ತೇವೆ, ನಾವು ಯೂನಿವರ್ಸಿಟಿಯಲ್ಲಿ ಇದ್ದಾರೆ ನನ್ನ ಹಸ್ಬೆಂಡ್. ಹಾಗಾದ್ರೆ ನಿನ್ಗೆ ಪರ್ಮಿಷನ್ ಉಂಟು, ಇಲ್ಲಿ ನೀನು ಮೆಂಬರ್ ಆಗು. ಅದಕ್ಕೇನು ಮೆಂಬರ್ಶಿಪ್ಗೆಲ್ಲ ದುಡ್ಡೇನೂ ಇರ್ಲಿಲ್ಲ, ಮೆಂಬರ್ ಆಗ್ಬಿಡು, ಹೆಸರು ಕೊಟ್ಟುಬಿಡು ಅವರಿಗೆ, ಜಾಯಿನ್ ಆಗ್ಬೋದು, ಎಲ್ಲಾ ದೇಶದವರು ಇದ್ದಾರೆ ಇಲ್ಲಿ ಅಂತ. ನಿಂಗೆ ಸ್ವಲ್ಪ ಜನರ ಪರಿಚಯ ಆಗ್ತದೆ. ಹಾಗೆ ನನ್ಗೆ ಕೂಡ ಖುಷಿ ಆಯ್ತು, ನಂಗೆ ಕೂಡ ಬೇರೆ ಬೇರೆ ಭಾಷೆ ಕಲಿಬೇಕು ತುಂಬಾ ಆಸೆ ಇತ್ತು ನನ್ಗೆ ಕೂಡ. ಹಾಗೆ ಆಯ್ತು ಅಂತ ಹೇಳಿದೆ, ಹಾಗೆ ಅವ್ರಿಗೆ ಜಾಯಿನ್ ಆದೆ ಅಲ್ಲಿ. ಮತ್ತೆ ಅವರು ನನ್ನನ್ನು ರೆಗ್ಯುಲರ್ ಮೀಟಿಂಗ್ ಇರ್ತಿತ್ತು ನಮ್ಗೆ, ವಾರದಲ್ಲಿ 2 ದಿನ 3 ದಿನ ಹೋಗ್ತಿದ್ದೆ ಮೀಟಿಂಗಿಗೆ. ಮತ್ತೆ ನಮ್ದು ಏನಾದ್ರು ಫುಡ್, ನಂಗೆ ಅಂದ್ರೆ ನಾವು ವೆಜಿಟೇರಿಯನ್ ಇದ್ದ ಕಾರಣ ಹೊರಗಡೆ ತಿನ್ಲಿಕ್ಕೆ ಹೆದ್ರಿಕೆ. ಹಾಗೆ ನಾನು ಏನಾದ್ರು ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೆ, ಹೆಚ್ಚು ದೋಸೆ ಮಾಡ್ಕೊಂಡು, ಇಡ್ಲಿ ಮಾಡ್ಕೊಂಡೆಲ್ಲ ತಗೊಂಡು ಹೋಗ್ತಿದ್ದೆ. ಅವ್ರಿಗೂ ಒಂಚೂರು ಕೊಡ್ತಿದ್ದೆ ತಿನ್ನುವಾಗ, ಒಂದು ಜಾಸ್ತಿಯೇ ತಗೊಂಡು ಹೋಗುದು. ಅವರೆಲ್ಲ ತಿಂತಿದ್ರು, ರೈಸ್ ಕೇಕ್ ಅಂತ ಹೇಳ್ಕೊಂಡು ಇಡ್ಲಿಯನ್ನು ತಿಂತಿದ್ರು, ಮತ್ತೆ ವೇಫಲ್ ಅಂತ ಹೇಳ್ಕೊಂಡು ದೋಸೆಯನ್ನು ತಿಂತಿದ್ರು, ದಪ್ಪ ದೋಸೆ ಮಾಡಿದ್ದು. ಆತರ ಅವರವರ ಭಾಷೆದ್ದು ಇದು ಮಾಡಿ. ನಾನು ಹಾಗೆ ವೆಜಿಟೇಬಲ್, ನಾನು ಹೇಳ್ತಿದ್ದೆ ನಾನು ವೆಜಿಟೇರಿಯನ್, ಹಾಗಾಗಿ ಫ್ರೆಂಚ್ ಫ್ರೈಸ್ ಎಲ್ಲ ಕೊಡ್ತಿದ್ರು ಅವರು ನಂಗೆ. ಆತರ ನಂಗೊಂದು ಫ್ರೆಂಡ್ಶಿಪ್, ತುಂಬಾ ಏಜಿನವರು ಇದ್ರು, ಸಾಮಾನ್ಯ ಒಂದು ಸೀನಿಯರ್ ಸಿಟಿಸನ್ಗಳೇ ಎಲ್ಲರೂ. ಮತ್ತೆ ನನ್ನಂಥವ್ರು ಬಂದವರು ಅಂದ್ರೆ ಅವರಿಗೆ ಜಾಬ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಇದ್ದವರು, ಆತರ ಅವ್ರು ಜನ ಇದ್ರು. ಹೌದು, ಸಣ್ಣ ಸಣ್ಣ ಮಕ್ಕಳಿದ್ದವರು. ಆದ್ರೆ ಅವ್ರು ವಿಶೇಷ ಮಿಂಗಲ್ ಆಗ್ತಿರ್ಲಿಲ್ಲ ನನ್ಗೆ. ಅವರು ಮತ್ತೆ ಅಲ್ಲಿ ಅವರೆಲ್ಲ ಕ್ಲಾಸ್ ಮಾಡ್ತಿದ್ರು, ಪ್ರತಿ ವಾರ ಒಂದು ದಿನ ನೂಲು ತೆಗೆಯುವ, ಅದು ಚರಕದಲ್ಲಿ ನೂಲು ತೆಗೆಯೋದು, ಆತರ ಕಂಟಿನ್ಯೂಸ್. ಅದೊಂದು ಚರಕ ತಗೊಂಡ್ ಬರ್ಬೇಕು, ಅದನ್ನ ನಾವು ತಕೊಂಡಿದ್ದೆ, ನಾನು ನನ್ನ ಫ್ರೆಂಡ್ ಒಬ್ಳು ಕೊಟ್ಟಿದ್ದು. ಹಾಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದು, ಮತ್ತೆ ಅಲ್ಲಿಗೆ ಹೋಗಿ ಮಾಡೋದು, ಅದು ಎಷ್ಟು ನಾವು ಇದು ಮಾಡ್ತೇವೆ ಆತರ. ಮತ್ತೆ ಹಾಗೆ ಅದನ್ನು ತರ್ಲಿಕ್ಕೆ ಎಲ್ಲ ಕಾಟನ್ ಬಟ್ಟೆಗಳು ಅದೆಲ್ಲ ಬೇಕಿತ್ತು. ಮತ್ತೆ ಸ್ಟಿಚಿಂಗ್ ನಾನು ಡಿಪ್ಲೊಮಾ ಮಾಡಿಕೊಂಡೆ ಅಲ್ಲಿ. ಇದು ಟೈಲರಿಂಗ್ ಆಸ್ಟ್ರೇಲಿಯಾದಲ್ಲೇ. ಹೌದು, ಅದ್ರ ಥ್ರೂ ನಂಗೆ ಗೊತ್ತಾಗಿದ್ದು, ಕಮ್ಯುನಿಟಿ ಸೆಂಟರ್ ಇಂದ ಥ್ರೂ ಗೊತ್ತಾಗಿದ್ದು. ಅದು ಸ್ವಲ್ಪ ಇದು ಇತ್ತು, ಅದಕ್ಕೆ ಫೀಸ್ ಇತ್ತು. ಅವ್ರು ಹೇಳಿದ್ರು, ಹೀಗೆ ನಿಂಗೆ ಸ್ವಲ್ಪ ನಿಂಗೆ ಒಳ್ಳೇದುಂಟು ಕ್ರಾಫ್ಟ್, ನೀನು ಕಲಿಬಹುದು ಇದನ್ನು ಅಂತ. ಅದಕ್ಕೆ ನಾನು ಹೇಳಿದೆ, ನಂಗೆ ಟೈಲರಿಂಗ್ ಸ್ವಲ್ಪ ಬರ್ತದೆ, ನಾನು ಬ್ಲೌಸ್ ಎಲ್ಲ ಹೊಲಿತಿದ್ದೆ ಆಗ್ಲೇ, ನಂಗೆ ಸ್ವಲ್ಪ ಬರ್ತದೆ, ನನ್ನ ಡ್ರೆಸ್ ನಾನು ಹೊಲಿದುಕೊಳ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಹಾಗಾದ್ರೆ ನಮಗೂ ಕಲಿಸು ಮಾಡ್ಲಿ. ನಾನು ಹೇಳಿದೆ, ಅಷ್ಟು ಕಲಿಸ್ಲಿಕ್ಕೆಲ್ಲ ನಂಗೆ. ಆಗ ಅವ್ರು ಹೇಳಿದ್ರು, ಇಲ್ಲಿ ಒಂದು ಕ್ಲಾಸ್ ಮಾಡ್ತಾ ಇದ್ದಾರೆ ಅವ್ರ ಯೂನಿವರ್ಸಿಟಿ, ಎಲ್ಲರಿಗೂ ಉಂಟು ಅದು ವಿಷಯ. ಮಿನಿಮಮ್ ಫೀಸ್ ಎಷ್ಟು $15 ಏನೋ ಇತ್ತು ಆಗ, ಆಸ್ಟ್ರೇಲಿಯನ್ ಡಾಲರ್. ನೀನು ಅದಕ್ಕೆ ಜಾಯಿನ್ ಆಗು, ಅದು 2 ತಿಂಗಳ ಕೋರ್ಸ್, ಅದಕ್ಕೊಂದು ಸರ್ಟಿಫಿಕೇಟ್ ಸಿಗ್ತದೆ, ಡಿಪ್ಲೊಮಾ ಇನ್ನು ಟೈಲರಿಂಗ್ ಅಂತ. ಅದು ಜೆಂಟ್ಸ್ ಅಂಡ್ ಹೆಚ್ಚು ಜೆಂಟ್ಸ್ ಇದ್ದೆ, ಟೀ ಶರ್ಟು ಶರ್ಟು, ಲೇಡೀಸ್ ಇದ್ದು ಕಡಿಮೆ ಇದೆ, ಸ್ಕರ್ಟ್ ಎಲ್ಲ ಇತ್ತು, ಸ್ಕರ್ಟು ಎಲ್ಲ. ಮತ್ತೆ ಇವರಿಗೆಲ್ಲ ಟೀ ಶರ್ಟ್, ನಾನು 2-3 ನನ್ನ ಅಣ್ಣನಿಗೆ ಇವರಿಗೆಲ್ಲ ಟೀ ಶರ್ಟ್ ಹೊಲ್ದಿದ್ದೆ. ಎಕ್ದಮ್ ರೆಡಿ ಮಾಡ್ತಾರೆ, ಅಲ್ಲಿ ಸಿಗ್ತದೆ ರೆಡಿಮೇಡ್ ಎಲ್ಲ, ಅದನ್ನು ಮತ್ತೆ ಅದನ್ನ ನಾವೆಲ್ಲ ಜೋಡಿಸೋದು ಅಂತ. ಆತರ ಸ್ಟಿಚ್ ಅದಕ್ಕೆಲ್ಲ ಮೆಜರ್ಮೆಂಟ್ ತಕೊಂಡು, ಸುಲಭ ಅಲ್ಲ, ಈಸಿ ವೇ ಟು ಸ್ಟಿಚಿಂಗ್ ಅಂತೆಲ್ಲ ಇರ್ತಿತ್ತು. ಹಾಗೆ ಅಲ್ಲಿ ತುಂಬಾ ಜನರ ಪರಿಚಯ ಆಯ್ತು, ಆಸ್ಟ್ರೇಲಿಯನ್ಸ್ ಎಲ್ಲ. ಮತ್ತೆ ಅಲ್ಲೇ ನಾನು ಮಾಡುವಾಗ ಒಬ್ರು ನನಗೆ ಇದು ಅವರ ಒಂದು ಆಫೀಸ್ ಅಂತ, ಸಣ್ಣ ಆಫೀಸ್ ಒಂದು, ಇದು SCT ಗವರ್ಮೆಂಟ್ ಇದ್ದೆ ಆಫೀಸು, ಡೇಟಾ ಎಂಟ್ರಿಗೆ ಒಬ್ರು ನಂಗೆ ಬೇಕು ಅಂತ ಹೇಳಿದ್ರು. ನಿಂಗೆ ಕಂಪ್ಯೂಟರ್ ಕಲ್ತಿದ್ಯಾ ಅಂತ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗೋದು ಅಂತ ಹೇಳ್ಕೊಂಡು ಒಂದು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡೆಲ್ಲಿಯಲ್ಲಿ ಒಂದು ಕೋರ್ಸ್ ಮಾಡಿಕೊಂಡಿದ್ದೆ, 6 ತಿಂಗಳ ಕೋರ್ಸ್, ಕಂಪ್ಯೂಟರ್ ಇದ್ದು. ನಂಗೆ ಏನು ಗೊತ್ತಿರ್ಲಿಲ್ಲ, A to Z ಒಂದು ABCD ಗೊತ್ತಿರ್ಲಿಲ್ಲ, ಬೇಸಿಕ್ ಸ್ವಲ್ಪ ಕಲ್ತಿದ್ದೆ ನಾನು ಅಲ್ಲಿ, ಡೇಟಾ ಎಂಟ್ರಿ ಮಾಡೋದು ಅದೆಲ್ಲ ಸ್ವಲ್ಪ ಕಲ್ತಿದ್ದೆ. ಮತ್ತೆ ಇವರು ನಂಗೆ ಸ್ವಲ್ಪ ಕಲಿಸಿದ್ರು. ಹಾಗೆ ಅವರಿಗೆ ನಾನು ಹೇಳಿದೆ, ನಾನು ಐ ಕ್ಯಾನ್ ಟ್ರೈ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಶುರುವಿಗೆ ನೀನು 3 ತಿಂಗಳು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ವಾಲಂಟರಿ ಕೆಲಸ ಮಾಡ್ಬೇಕು ಮೊದಲು, ಮತ್ತೆ ನಿಮ್ಗೆ ಪೇ ಮಾಡೋದು ಅಂತ. ಸರಿ, ಪೇಮೆಂಟ್ ವಿಶೇಷ ಇರ್ಲಿಲ್ಲ, ಅದ್ರ ಸ್ವಲ್ಪ ಇತ್ತು. ನಂಗೆ ಟೈಮ್ ಪಾಸ್ ಬೇಕಿತ್ತು, ನಂಗೆ ಪೇಮೆಂಟ್ ಬೇಕಂತ ಇರ್ಲಿಲ್ಲ.
ಆಯ್ತು ಅಂತ ಹೇಳಿದೆ. ಹಾಗೆ ನಂಗೆ 3 ತಿಂಗಳು ಒಳ್ಳೆ ಟ್ರೈನಿಂಗ್ ಸಿಕ್ಕಿತ್ತಲ್ಲಿ. ಹೇಗೆ ಅದರಲ್ಲಿ ಒಂದು ಕೆಲಸಗಳಂದ್ರೆ ಡೇಟಾ ಎಂಟ್ರಿ ಮಾಡುದು. ಅವರಿದೆಲ್ಲ ಮಕ್ಕಳು ಎಷ್ಟು ಜನ ಮಕ್ಕಳು ಎಲ್ಲ ಸ್ಕೂಲ್ಗಳಿದ್ದು, ಗೌರ್ಮೆಂಟ್ ಸ್ಕೂಲ್ಗಳಿದ್ದು ಎಂಟ್ರಿ ಮಾಡೋದು. ಅದ್ರಲ್ಲೆಲ್ಲ ತುಂಬಾ ಮಜಾ ಇತ್ತು. ಎಲ್ಲ ಒಂದು ಮಕ್ಕಳದ್ದು ತಂದೆ, ಒಬ್ಳಿಗೆ 6 ಜನ ಮಕ್ಕಳು, ಒಬ್ಬ ಮಗುವಿನ ತಂದೆ ಆಸ್ಟ್ರೇಲಿಯನ್, ಒಬ್ಬ ಮಗುವಿನ ಅಮೆರಿಕನ್, ಒಬ್ರು ಇದು ಪಾಕಿಸ್ತಾನಿ, ಒಬ್ರು ಹಾಗೆ ಬೇರೆ ಬೇರೆ. ಅದೆಲ್ಲ ಗೊತ್ತಾಗಿದ್ದು ನಂಗೆ ಅಲ್ಲಿ ಆ ತರ ಇರ್ತದೆ ಅಂತ. ಇಂಟ್ರೆಸ್ಟಿಂಗ್ ಎಲ್ಲ ಕೆಲವೆಲ್ಲ ನನ್ಗೆ ಕನ್ಫ್ಯೂಷನ್ ಆಗ್ತದೆ ತುಂಬಾ. ಇದೇ ಮಗು ಅದು ತಂದೆ ಬೇರೆ, ಇದು ತಂದೆ ಬೇರೆ ಅಂತ ಹಾಗೆ ಅಂತ ಅವ್ರು ಹೇಳ್ತಿದ್ರು. ಇಲ್ಲಿ ಹಾಗೆ ಎಲ್ಲ ಉಂಟು ಅಂತ. ಅವಳು ಮಾತ್ರ ಅದೇ ಆಸ್ಟ್ರೇಲಿಯನ್ ಇದ್ದಲ್ಲ, ಎಲ್ಲ ಇತ್ತು. ಅವರಿಗೆ ನಾಚಿಕೆ ಇಲ್ಲ, ನಮ್ಗೆ ನಾಚಿಕೆ ಆಗ್ತಿತ್ತು, ಅವರಿಗೆ ನಾಚಿಕೆ ಇಲ್ಲ, ಆಗ್ತಿದ್ರು ಅವರು. ಅದು ಆ ಡೇಟಾ ಎಂಟ್ರಿ ಇರ್ತಿದ್ದವು ನನ್ಗೆ. ಅದನ್ನೆಲ್ಲ ಕರೆಕ್ಷನ್ ಮಾಡಿ ಅವರಿಗೆ ಕೊಡೋದು. ಹಾಗೆ ಮಧ್ಯಾಹ್ನ ತನಕ ಇತ್ತು, ಬೆಳಿಗ್ಗೆಯಿಂದ 9 ಗಂಟೆಯಿಂದ 1 ಗಂಟೆ ತನಕ ಕೆಲಸ ನಂಗೆ. ಮತ್ತೆ ಅವರದ್ದೆಲ್ಲ ಪೋಸ್ಟ್ ಇದು ಮಾಡೋದು, ಅದೆಲ್ಲ ಬರ್ದು ಲೆಟರ್ ಬರ್ದು ಎಲ್ಲ ಹಾಕೋದು, ಇಮೇಲ್ ಮಾಡೋದು, ಮತ್ತೆ ಅಂತದ್ದೆಲ್ಲ ಕೆಲಸಗಳು. ಖುಷಿ ಆಯ್ತು ನಂಗೆ. ಐ ಎಂಜಾಯ್ಡ್ ದಟ್ ವರ್ಕ್. ಅದೊಂದು ಹೌದು, ಅದೊಂದು ನಾನೊಂದು ವರ್ಷ ಮಾಡಿದೆ ಆ ಕೆಲಸ. ಮಧ್ಯದಲ್ಲಿ ಮತ್ತೆ ನಾವು ಇವರು ಅಂದ್ರೆ ಟ್ರಾವೆಲಿಂಗ್ ಇರ್ತಿತ್ತು. ಇವರು ಮಧ್ಯದಲ್ಲಿ ಊರಿಗೆ ಬಂದ್ರು, ಡೆಲ್ಲಿಯಲ್ಲಿ ಅವರಿಗೆ ಕೆಲಸ ಇತ್ತು 1 ತಿಂಗಳು. ಆಗ ನಾ ಸಿಡ್ನಿಯಲ್ಲಿ ನಮ್ಮ ರಿಲೇಟಿವ್ ಇದ್ರು, ನನ್ನ ಮೈದನ ಹೆಂಡತಿಯ ಅಣ್ಣ ಡಾಕ್ಟರ್ ಮೋಹನ್ ಫಡ್ಕೆ ಅಂತ, ಮುಂಡಾಜಿಯವರೇ. ಅವ್ರು ಹೇಳ್ತಿದ್ರು, ನೀ ಅವನು ಆ ಕಡೆ ಹೋದ್ರೆ ಇಲ್ಲಿಗೆ ಬಾ ಅಂತ. ಹಾಗೆ ಅಲ್ಲಿಂದ ಟ್ರೈನ್ ಅಲ್ಲಿ 3 ಗಂಟೆ, ಬಸ್ ಅಲ್ಲಿ ಕೂಡ 3 ಗಂಟೆ, ಅಲ್ಲಿಂದ ಎಗೈನ್ ಟ್ರೈನ್ ಅಲ್ಲಿ 2 ಗಂಟೆ. ಅವರದ್ದು ಸಿಡ್ನಿಯಿಂದ ವಾರ್ನರ್ವೇಲ್ ಅಂತ ಹಳ್ಳಿ, ಒಂದು ದೊಡ್ಡ ಮನೆ ಎಲ್ಲ ಇತ್ತು ಅವರಿದ್ದು. ಒಳ್ಳೆ ತುಂಬಾ ಎಕರೆ ಜಾಗ ಎಲ್ಲ ಇತ್ತು. ಅಲ್ಲಿ ಸೆಟ್ ಆಗಿದ್ರು. ಇಲ್ಲ, ಈಗ ಅವರು ಪೇಟೆಯಲ್ಲಿದ್ದಾರೆ. ಈಗ ಅವ್ರಿಲ್ಲ, ಅಣ್ಣ ಇಲ್ಲ, ಅತ್ತಿಗೆನೂ ಇಲ್ಲ, ಈಗ ಹೋದ್ರು. ಮಕ್ಕಳಿದ್ದಾರೆ ಈಗ ಸಿಟಿಯಲ್ಲೇ, ಸಿಡ್ನಿಯಲ್ಲೇ ಸೆಟ್ಲ್ ಆಗಿದ್ದಾರೆ. ಸಿಡ್ನಿ ಅಂದ್ರೆ ಡೆಲ್ಲಿ ಹಾಗೆ ಒಂಥರ ಕಂಜೆಸ್ಟೆಡ್ ಪ್ಲೇಸ್, ಚಂದ ಉಂಟು, ಅಷ್ಟು ಇದಿಲ್ಲ. ಆತರ ಒಂದು ಅಂದ್ರೆ ಹ್ಯಾಪನಿಂಗ್ ಪ್ಲೇಸ್. ಅದು ವಾರ್ನರ್ವೇಲ್ ಅಂದ್ರೆ ನಮ್ಮ ಮುಂಡಾಜೆ ಹಾಗೆ ಸಣ್ಣ ಊರು ತುಂಬಾ. ನಂಗೆ ಹಾಗೆ ಅವ್ರ ಮನೆಯಲ್ಲಿ ಇದ್ದು ಕೂಡ ನಂಗೆ ಮುಂಡಾಜೆದೇ ನೆನಪು. ಈ ತರ ಮಾಡ್ಕೊಳ್ಬಹುದು ಹಾಗೆ ಹೀಗೆ ಅಂತ. ಓಕೆ, ನಿಮ್ಗೆ ಅಲ್ಲಿದ್ದು ಭಾಷೆ ಯಾವುದು? ಆಸ್ಟ್ರೇಲಿಯಾದ ಇಂಗ್ಲಿಷ್ ಭಾಷೆ. ಇಂಗ್ಲಿಷ್ ಅಲ್ಲಿ ಲೋಕಲ್ ಭಾಷೆ ಇಲ್ವಾ? ಇಲ್ಲ ಇಲ್ಲ, ಇಂಗ್ಲಿಷೇ. ಅದೊಂದು ನಂಗೆ ಸುಲಭ ಆಯ್ತು, ಇಂಗ್ಲಿಷ್ ಇದ್ದ ಕಾರಣ. ಮಾತ್ರ ಅವರ ಇಂಗ್ಲಿಷ್ ಎಕ್ಸೆಂಟ್ ಸ್ವಲ್ಪ ಡಿಫ್ರೆಂಟ್, ಬೇಗ ಅರ್ಥ ಆಗೋದಿಲ್ಲ. ಸ್ಪೀಡ್ ಫಾಸ್ಟ್, ಮತ್ತೆ ಅವ್ರು ಸ್ವಲ್ಪ ನುಂಗ್ತಾರೆ ಒಳಗೆ, ಆತರ ಅಂತರ ಪ್ರೊನೌನ್ಸಿಯೇಷನ್ ಅಲ್ಲಿ. ನಾವು ಸ್ವಲ್ಪ ಎಲ್ಲ ಬಿಡಿಸಿ 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 ಮಾತಾಡೋದಲ್ಲ. ಮತ್ತೆ ನಮ್ಗೆ ಅಷ್ಟೊಂದು ಫ್ಲೂಯೆನ್ಸಿ ಇಲ್ಲದ ಕಾರಣ ನಿಧಾನವಾಗಿ ಹೌದು, ಆಲೋಚನೆ ಮಾಡಿ. ಶುರುವಿಗೆ ನಾನು ಸುಮ್ನೆ ಇರ್ತಿದ್ದೆ, ಹಾಗೆ ಆಕ್ಷನ್ ಅಲ್ಲೇ ಮಾಡ್ತಿದ್ದೆ. ಮತ್ತೆ ಅವರು ನನ್ಗೆ ಚೈನೀಸ್ ಎಲ್ಲ, ಅಲ್ಲಿ ಚೈನೀಸ್ ಕೂಡ ತುಂಬಾ ಜನ ಸ್ಟೂಡೆಂಟ್ಸ್ ಎಲ್ಲ ಇದ್ರು. ಇಂಗ್ಲಿಷ್ ಕಮ್ಯುನಿಟಿ ಸೆಂಟರ್ ಅಲ್ಲಿ ಅವರು ಪರಿಚಯ ಆದ ಹಾಗೆ ಅವರನ್ನು ಮತ್ತೆ ಟೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಯ್ತು. ಅವರು ತಿಂಗಳಿಗೊಂದು ಟೂರ್ ಹೊಡಿಯೋದು. ಹಳ್ಳಿ ಕ್ರಾಫ್ಟ್ ವಿಲೇಜ್ ಅಲ್ಲಿ ಇದೆ, ಅಲ್ಲಿ ಹೋಗುದು. ಅಂದ್ರೆ ಅಲ್ಲಿ ಹೋಗಿ ಕಲಿಯೋದು, ಅವರು ಸ್ವಲ್ಪ ಕ್ರಾಫ್ಟ್ ಕಲಿಯೋದು, ಪರ್ಚೇಸಿಂಗ್ ಮಾಡೋದು, ಮನೆಗೆ ಬರೋದು. ಒಂದೊಂದ್ಸಲ ಅಲ್ಲಿ ಹಳ್ಳಿಗಳಲ್ಲಿ ಕ್ರಾಫ್ಟ್ ವಿಲೇಜಸ್ ತುಂಬಾ ಇತ್ತು. ಇದೇ ಇಲ್ಲ ಕ್ರಾಫ್ಟ್ ಎಲ್ಲ ನಮ್ಗೆ ಹೊಲಿಗೆ, ಎಂಬ್ರಾಯ್ಡ್ರಿ, ಕಸೂತಿ, ಅದೆಲ್ಲ ಭಾರಿ ಚಂದ. ಅಲ್ಲೆಲ್ಲ ಇದು ಸೀನಿಯರ್ ಸಿಟಿಸನ್ಸ್ ಎಲ್ಲ ಸ್ವಲ್ಪ ಏಜ್ ಆದ್ಮೇಲೆ ಅವರೆಲ್ಲ ಜಾಬ್ ಎಲ್ಲ ಬಿಟ್ಟಿರ್ತಾರಲ್ಲ, ಇಂಥದ್ದೆಲ್ಲ ಕಲಿಸ್ತಾರೆ ಅವರು ಎಲ್ಲರಿಗೂ, ಬೇರೆಯವರಿಗೂ ಕಲಿಸ್ತಾರೆ. ಅವರು ಶಾಪ್ ಹಾಕೊಂಡಿರ್ತಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ ಅದು, ಬಟ್ ಚೆನ್ನಾಗಿರ್ತದೆ. ಹಾಗೆ ನಮ್ಗೆ ಕ್ರಾಫ್ಟ್ ತುಂಬಾ 3-4 ಕಡೆ ನಾವು ಕ್ರಾಫ್ಟ್ ವಿಲೇಜ್ ಹೋಗಿದ್ದೆವು. ನಾನು ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ, ನನ್ನನ್ನು ಅವರು ಲೀಡರ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಯಾರಾದ್ರು ಯಂಗ್ ಬೇಕಿತ್ತು. ಎಲ್ರು ಅಂದ್ರೆ 60+, 70+, 80+, 90+, ಅಷ್ಟು ಜನ ಇದ್ದದ್ದು. ಅದ್ರ ದೇವರ್ ವೆರಿ ಫಿಟ್, ಅಂದ್ರೆ ತುಂಬಾ ಫಿಟ್, ಡ್ರೈವ್ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಅದೇ ಹೇಳಿದ್ನಲ್ಲ ನಾನು 60, ನಾನಾಗ 40 ಅಲ್ಲಿ ಇದ್ದೆ. ಇವರು 60, 70, 80, 85 ತನಕ ಇದ್ರು. ಫಿಟ್ ಎಕ್ದಮ್. ಅವರನ್ನು ಅವರ ಜೊತೆ ಅವರು ಇದು ಅದಕ್ಕೆ ಸಪೋರ್ಟ್ ಅಂತ ಅವರಿಗೆ ಬಸ್ ಹತ್ತುವಾಗ ಇಳಿಯುವಾಗ ಅದೆಲ್ಲ ವ್ಯವಸ್ಥೆ ಇತ್ತು ಅಲ್ಲಿ ಎಲ್ಲ. ಆದ್ರೂ ಸ್ವಲ್ಪ ಜನ ಹತ್ರ ಬೇಕು ಅಂತ ಅವರು ಯಾರನ್ನು ಇದು ಮಾಡೋದಿಲ್ಲ, ಅವ್ರು ಇಂಡಿಪೆಂಡೆಂಟ್ ಇರ್ತಾರೆ. ತುಂಬಾ ಪ್ರಿಕಾಷನರಿ. ಅವರನ್ನು ಕರ್ಕೊಂಡು ಕೂತ್ಕೊಳಿಸೋದು ಕೆಳಗೆ. ಕೆಲವರಿಗೆ ಅಂದ್ರೆ ಆಸ್ಟ್ರೇಲಿಯಾ ಇಂಗ್ಲಿಷ್ ಬರೋರಿಗೆಲ್ಲ ಅರ್ಥ ಆಗ್ತಿತ್ತು, ಬೇಗ ಬೇಗ ಇಳಿತಿದ್ರು, ಹತ್ತುತ್ತಿದ್ರು. ಈ ಚೈನೀಸ್ ಅವರಿಗೆಲ್ಲ ಅರ್ಥ ಆಗ್ತಿರ್ಲಿಲ್ಲ. ಅವರಿಗೆಲ್ಲ ಆಕ್ಷನ್ ಅಲ್ಲಿ, ಜಾಪನೀಸ್ ಎಲ್ಲ ಇದ್ದವರಿಗೆ ಆಕ್ಷನ್ ಅಲ್ಲಿ ಹೇಳಿ, ಯು ಹ್ಯಾವ್ ಟು ಗೆಟ್ ಡೌನ್ ನಾವು, ಅದೆಲ್ಲ ಹೇಳಿ ಅವರಿಗೆ ಚಂದದಲ್ಲಿ ಕರ್ಕೊಂಡು ಹೋಗ್ಬೇಕು. ಆತರ ಅದೊಂದು ಚೆನ್ನಾಗಿತ್ತು. ಅಲ್ಲಿ ಹೋಗಿ ಲಂಚ್ ಮಾಡಿ, ಹೌದು, ಕಾಂಗರೂ ಐಲ್ಯಾಂಡ್ ಗೆ ಹೋಗ್ತಿದ್ದೆವು. ಕಾಂಗರೂಸ್ ನೋಡ್ಲಿಕ್ಕೆ ನನ್ಗೂ ನೋಡಿದಾಗ ಆಯ್ತು. ಮತ್ತೆ ವುಲನ್ ಹೇಗೆ ತೆಗಿತಾರೆ ಅದನ್ನ ಅದರಿಂದ ತೆಗಿಯೋದು, ಅದಕ್ಕೆಲ್ಲ ಫ್ಯಾಕ್ಟ್ರಿಗೆ ಹೋಗಿದ್ದೆವು. ತುಂಬಾ ಆತರ ನಾನು ತುಂಬಾ ಎಕ್ಸ್ಪ್ಲೋರ್ ಮಾಡಿದೆ ಆಸ್ಟ್ರೇಲಿಯಾದಲ್ಲಿ. ಮತ್ತೆ ಓವರಾಲ್ ಆಸ್ಟ್ರೇಲಿಯಾ ಹೇಗೆ?
ಚೆನ್ನಾಗುಂಟು, ಒಳ್ಳೆ ಕಂಟ್ರಿ, ಚಂದ. ನೇಚರ್ ಜಾಸ್ತಿ ಅಲ್ಲ, ಸಿಟಿ ನೇಚರು ಜಾಸ್ತಿ. ನಾವಿದ್ದ ಪ್ಲೇಸ್ ಸಣ್ಣದು, ಹಳ್ಳಿಯ ಸ್ವಲ್ಪ ಕ್ಯಾನ್ಬರಾ. ಈಗ ತುಂಬಾ ಇದಾಗಿದೆ. ಈಗ ನಾನೊಂದು 4-5 ವರ್ಷದಿಂದ ಹೋಗಿದ್ದೆ. ಈಗ ತುಂಬಾ ಇದು ಚೇಂಜಸ್ ಆಗಿದೆ, ಬಿಲ್ಡಿಂಗ್ಸ್ ಬಂದಿದೆ ತುಂಬಾ. ನಾವಿರುವಾಗ ಅಂತೂ ನಮ್ಮ ಮುಂಡಾಜೆ ಹಾಗೆ ಕಾಡಿನಲ್ಲಿ ಜನ, ಆ ತರ ತುಂಬಾ ಚೆನ್ನಾಗಿತ್ತು ಅದು. ಎನ್ವಿರಾನ್ಮೆಂಟ್ ಅಲ್ಲಿ ಕೂಡ ಚೆನ್ನಾಗಿತ್ತು. ಆಗಂದ್ರೆ ಬಿಸ್ನೆಸ್ ಸ್ವಲ್ಪ ಕಡಿಮೆ ಇತ್ತೇನ, ಈಗ ತುಂಬಾ IT ಬಂದ್ಮೇಲೆ ತುಂಬಾ ಇದಾಯ್ತು. ಆಫೀಸಸ್ ಅದು ಗವರ್ಮೆಂಟ್ ಆಫೀಸಸ್ ಮಾತ್ರ ಇದ್ದದ್ದು ಮೊದ್ಲು, ಈಗೆಲ್ಲ ಪ್ರೈವೇಟ್ ಕಂಪನಿಗಳು ಎಲ್ಲ. ನಾವು 2 ವರ್ಷ ಕಂಟಿನ್ಯೂಸ್ಲಿ ಇದ್ದೆವು. ಮತ್ತೆ ಮೊದ್ಲು ಒಂದ್ಸಲ 2 ತಿಂಗಳು 2.5 ತಿಂಗಳು ಹೋಗಿ ಬಂದಿದ್ದೆ. ಅಲ್ಲಿಂದ ನೆಕ್ಸ್ಟ್ ಬೇರೆ ಯಾವ ದೇಶಕ್ಕೆ? ಅಲ್ಲಿ ಆಸ್ಟ್ರೇಲಿಯಾದ್ದು ಇವರದ್ದು ಪ್ರಾಜೆಕ್ಟ್ ಮುಗ್ದ ಮೇಲೆ ನಾವು ಇವ್ರ ಮಧ್ಯದಲ್ಲೇ ಹೋಗ್ತಿದ್ರು. ನಾನು ಅವರ ಜೊತೆ ಹೋಗಿದ್ದು ಟೋಕಿಯೋಗೆ, ಜಪಾನಿಗೆ. ಇವರಿಗೊಂದು ಜಪಾನಿನ ಒಬ್ರು ಪ್ರೊಫೆಸರ್ ಜೊತೆ ಯೂನಿವರ್ಸಿಟಿದ್ದು ಒಂದು ಪ್ರಾಜೆಕ್ಟ್ ಸಿಕ್ಕಿತ್ತು. ಅವರ ಆಫೀಸ್ ಮತ್ತೆ ಯೂನಿವರ್ಸಿಟಿ ಅವರ ಆತರ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಏನೋ ಅವರದ್ದು ಒಂದು ಪುಸ್ತಕ ಬರೀತಿದ್ರು ಅವರದ್ರಲ್ಲಿ. ಹಾಗೆ ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು. ಫಸ್ಟಿಗೆ ನಾವು ಹೋಗಿದ್ದು 3 ತಿಂಗಳು ಹೋಗಿದ್ದು ಫಸ್ಟಿಗೆ. ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೆವು. ಅದು ಅಪಾರ್ಟ್ಮೆಂಟ್ ತುಂಬಾ ಹೈರೈಸ್ ಬಿಲ್ಡಿಂಗ್ ಅಲ್ಲೆಲ್ಲ ಜಪಾನಲ್ಲಿ, ತುಂಬಾ ಎತ್ತರ ಬಿಲ್ಡಿಂಗ್. ಎಷ್ಟು ನಾವು 20ನೇ ಫ್ಲೋರ್ ಏನೋ ಅದ್ರಲ್ಲಿ ಇದ್ದೆವು. ನನ್ಗೆ ಅಭ್ಯಾಸ ಇಲ್ಲ ಲಿಫ್ಟ್ ಅಲ್ಲಿ ಹತ್ತಿ ಮೇಲೆ, ಇದು ತುಂಬಾ ಕಷ್ಟ ಆಗ್ತಿತ್ತು ಶುರುವಿಗೆ. ನಾನು ಮೇಲೆ ಹೋದ ಕೆಳಗೆ ಇಳಿತಿರ್ಲೇ ಇಲ್ಲ. ಅಲ್ಲಿ ಮಾತ್ರ ಮತ್ತೆ IT ಅವರೆಲ್ಲ ತುಂಬಾ ಆಗ ಬಂದಿದ್ರು ಆ ಟೈಮಲ್ಲಿ. ಇದು 2006. ನಾವಂದ್ರೆ 5 ನಲ್ಲಿ ಇಲ್ಲಿಂದ, ಹೌದು 5 ನಲ್ಲೇ ಹೋಗಿದ್ದು ನಾವು. ಬೆಂಗಳೂರಿಂದ ಡೆಲ್ಲಿಗೆ ಹೋದ ತಕ್ಷಣ ಟೋಕಿಯೋದು ಸಿಕ್ಕಿದ್ದವರಿಗೆ. ಅವರು ಬೆಂಗಳೂರಲ್ಲಿ ನಾವು ಮಧ್ಯದಲ್ಲಿ ಇದ್ದೇವಲ್ವ 1-1.5 ವರ್ಷ. ಆಗೊಬ್ರು ಜಪನೀಸ್ ಪ್ರೊಫೆಸರ್ ಬಂದಿದ್ರು ಅಲ್ಲಿಗೆ, ಇವರ ಜೊತೆ ಕೆಲಸ ಮಾಡ್ಲಿಕ್ಕೆ. ಅವರು ಯೂನಿವರ್ಸಿಟಿಗೆ ನಾವು ವಾಕಿಂಗ್ ಹೋಗ್ತಿದ್ದೆ ಯೂನಿವರ್ಸಿಟಿಗೆ. ನಂಗೆ ಸುಸ್ತಾಗ್ತಿತ್ತು ಬೆಂಗಳೂರು ಯೂನಿವರ್ಸಿಟಿಗೆ. ಸಾಮಾನ್ಯ 2 ಕಿಲೋಮೀಟರ್ ಎಲ್ಲ ಇತ್ತು ವಾಕಿಂಗ್. ಅವ್ರ ಜೊತೆ ಹೋಗೋದು ನಾನು. ಅವರು ಎಷ್ಟು ದೊಡ್ಡ ಕ್ಯಾಂಪಸ್ ಅಲ್ವಾ, ಅವರು ಏನು ಸುಸ್ತಾಗ್ತಿರ್ಲಿಲ್ಲ ಅವರಿಗೆ. ಆ ತರ ಅವರು ಮತ್ತೆ ವಾಪಸ್ ನಾನು ಡೈಲಿ ಅವರಿಗೆ ಸೂಪ್ ಎಲ್ಲ ಮಾಡಿ ಕೊಡ್ತಿದ್ದೆ ಅವರಿಗೆ. ಹಾಗೆ ಅವರು ಒಂದು ಪ್ರಾಜೆಕ್ಟ್ ಅಲ್ಲಿ ಇವರನ್ನು ಹಾಕಿದ್ರು. ಹಾಗೆ ಅಲ್ಲಿಗೆ ಹೋಗಿದ್ದೆವು. ಮತ್ತೆ ಜಪಾನಲ್ಲಿ ಒಂಥರ ಟ್ರೆಡಿಷನ್ ಪ್ಲಸ್ ಅವರು ಆರ್ಥೋಡಕ್ಸ್ ತುಂಬಾ ಜನ, ಹಳ್ಳಿ ವಿಲೇಜ್ ಏರಿಯಾ ಟೈಪ್ ಟ್ರೆಡಿಷನಲ್ ತುಂಬಾ. ಅವ್ರ ಮನೆಗೆ ಹೋಗುವಾಗ ಹೊರಗಡೆ ಚಪ್ಪಲ್ ತೆಗೆದು ಕಾಲಿಗೆ ನೀರ್ ಹಾಕಿ ಒಳಗಡೆ ಹೋಗುದು. ಇಂಡಿಯಾದ ಎದುರುಗಡೆ ದೇವರು, ಆತರ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮಾಲಿಗೆಲ್ಲ ಹೋಗ್ತಿದ್ದೆ, ಅಲ್ಲೆಲ್ಲ ಫ್ರೆಂಡ್ಸ್ ಆಗ್ತಿದ್ರು. ಕೆಲವರೆಲ್ಲ ಹತ್ರ ಪಕ್ಕದವರೆಲ್ಲ ಹಾಯ್ ಹಲೋ ಅಂತ ಮಾಡ್ತಿದ್ರು. ಕೆಲವರು ಹೆಚ್ಚಿನವರು ಅಂದ್ರೆ ಅವರಷ್ಟಕ್ಕೆ ಅವರು ಒಳಗೆ ಇರೋರು. ಬಟ್ ಜಾಪನೀಸ್ ಸ್ವಲ್ಪ ಹೊರಗಡೆ ಬರ್ತಿದ್ರು. ಆಸ್ಟ್ರೇಲಿಯಾದಲ್ಲೆಲ್ಲ ಸ್ವಲ್ಪ ನಾವೇ ಮಾತಾಡಿಸಿದ್ರೆ ಬರ್ತಿದ್ರು ಹೊರಗಡೆ, ಅದರ್ವೈಸ್ ಅವರಷ್ಟಕ್ಕೆ ಅವರು ಒಳಗೆ. ಅಲ್ಲಿ ಯಾವ ದೇವರು? ಬುದ್ಧಿಸಂ ಜಾಸ್ತಿ ಇದ್ದದ್ದು ಅವರದ್ದು. ಆಸ್ಟ್ರೇಲಿಯಾದಲ್ಲೆಲ್ಲ ಕ್ರಿಶ್ಚಿಯಾನಿಟಿ ಅಂದ್ರೆ, ಹೌದು, ಚರ್ಚಿಗೆಲ್ಲ ಹೋಗ್ತಿದ್ರು. ಜಪಾನಲ್ಲಿ ಬುದ್ಧಿಸಂ ಅವರಿದ್ದು ತುಂಬಾ ಚಾಂಟಿಂಗ್ ಎಲ್ಲ ತುಂಬಾ ಇತ್ತು. ನಾವು ಫಸ್ಟ್ ಸೆಕೆಂಡ್ ಟೈಮ್ ನಾವು ಫಸ್ಟಿಗೆ 3 ತಿಂಗಳು ಇದ್ದು ಬಂದೆವು. ಸೆಕೆಂಡ್ ಟೈಮ್ ಹೋದಾಗ ಅಲ್ಲಿ ನಾವೊಂದು ಹೋಟೆಲ್ ಅಲ್ಲಿ ಇದ್ದೆವು. ಆಗ 15 ದಿನಕ್ಕೆ ಹೋಗಿದ್ದು ಕಾನ್ಫರೆನ್ಸಿಗೆ. ನಾನೊಂದು ಹತ್ತರಲ್ಲಿ ಗಂಟೆ ಕೇಳಿಸ್ತು ನನ್ಗೆ, ಬೆಳಿಗ್ಗೆ ಎದ್ದು ನಾನು ತಯಾರಾಗಿ ಹೊರಡೊತ್ತಿಗೆ. ಮತ್ತೆ ನಂಗೇನೋ ನಾನು ಡೆಲ್ಲಿಯಲ್ಲಿ ಇದ್ದೇನೋ ಊರಲ್ಲಿ ಇದ್ದೇನೋ ಅಂತ ಏನೋ ಒಂಥರ ಫೀಲಿಂಗ್. ನೋಡುವ ಆ ಗಂಟೆ ಶಬ್ದ ಕೇಳಿ ಹಾಗೆ ಹೋದೆ. ಅಷ್ಟೊತ್ತಿಗೆ ಅದು ಟೆಂಪಲ್ ಅವರದ್ದು ಪಗೋಡ ಅಂತ ಹೇಳ್ತಾರೆ ಅದಕ್ಕೆ ಜಪಾನಲ್ಲಿ. ಅದಕ್ಕೆ ಹೋದೆ ನಾನು. ಹೊರಗೆ ಹೋಗಿ ಅನ್ಕೊಂಡೆ, ಇವ್ರು ಹೇಳಿದ್ರು ಜಾಗ್ರತೆ ನೋಡು, ಅಂದ್ರೆ ಹೋಗ್ಬಾರ್ದು ಅಂತಂದ್ರೆ ಅದೇ ಹಾಗೇನಿಲ್ಲ ಹೋಗ್ಬೋದು. ಅಲ್ಲಿ ನಾನು ಕೇಳಿದೆ ಕ್ಯಾನ್ ಐ ಗೋ ಅಂತೆಲ್ಲ ಕೇಳಿದೆ ಇಂಗ್ಲಿಷ್ ಅಲ್ಲಿ. ಅವರು ಹೀಗೆ ಮಾಡ್ತಿದ್ರು, ಹೋಗಿ ಕೈ ಕಾಲು ತೊಳೆದು ಮೇಲ್ಗಡೆ ಹೋಗಿ ಅಲ್ಲೊಂದು ಚಾಂಟಿಂಗ್, ಒಂದು ಹವನದ ಹಾಗೆ ಮಾಡ್ತಿದ್ರು. ಮಧ್ಯದಲ್ಲಿ ಒಂದು ಕುಂಡ, ಅಲ್ಲ ಊದ್ಬತ್ತಿಗಳನ್ನೆಲ್ಲ ತುಂಬಾ ಇದು ಮಾಡಿದ್ರು. ಮತ್ತೆ ಏನೋ ಒಂದು ಹಾಕ್ತಿದ್ರು. ಆತರ ಎಂತದಂತ ಗೊತ್ತಿಲ್ಲ. ಬೆಂಕಿ ಬರ್ತಿರ್ಲಿಲ್ಲ, ಹೊಗೆ ಬರ್ತಿತ್ತು, ಊದ್ಬತ್ತಿ ಪರಿಮಳ, ಧೂಪದ ಹಾಗೆ. ಕರೆಕ್ಟ್. ತುಂಬಾ ಜನ, 4-5 ಜನ ಕೂತು. ನನ್ಗೆ ನಮ್ಮ ಊರಿನ ಇದೆಲ್ಲ ನೆನಪಾಯ್ತು ಅಷ್ಟೊತ್ತಿಗೆ, ಹೋಮಗಳು ಗಣಹವನ ಹಾಗೆ. ಅದೆಲ್ಲ ಅವರೆಲ್ಲ ಇದು ಮಾಂಕ್ಸ್, ಅದು ಕೆಂಪು ಅದೆಲ್ಲ ಹಾಕ್ತಾರಲ್ಲ ಆ ಟೈಪ್ ಇದ್ದದ್ದು ಮಾಂಕ್ಸ್ ಅವರೆಲ್ಲ ಇದ್ದದ್ದು. ಮತ್ತೆ ನಾನು ಅಲ್ಲಿ ಸ್ವಲ್ಪ ಹೊತ್ತು ಕೂತೆ. ಅವ್ರು ಹೇಳಿದ್ರು ಕೂತ್ಕೊಂಡು. ನಾನು ಸ್ವಲ್ಪ ನಂಗೆ ಖುಷಿ ಆಯ್ತು ಅದು ಚಾಂಟಿಂಗ್, ಅದು ಬುದ್ಧಿಸಮ್ ಇದೆ ಅದೆಲ್ಲ ಕೆಲವೆಲ್ಲ. ಸುಮ್ಮನೆ ಕೂತೆ. ಮತ್ತೆ ಅಲ್ಲಿಂದ ಹೊರಡುವಾಗ ಅವರು ನನಗೆ ಒಂದು ಮಧ್ಯದಲ್ಲಿ, ನಂಗೆ ಅದು ಹೆದ್ರಿಕೆ ಮಧ್ಯದಲ್ಲಿ ಹೊರಡ್ಬೋದೋ ಇಲ್ವಾ ಅಂತ. ಮೆಲ್ಲಗೆ ಒಬ್ರು ಈ ಕಡೆ ಬಂದಾಗ ಹೇಳಿದೆ ನಾನು, ಶಲ್ ಐ ಗೋ ಅಂತ. ಓಕೆ ಮತ್ತೆ ಒಂದು ಹಣ್ಣು ಕೊಟ್ಟರು ನನಗೆ. ಅದೊಂದು ಟ್ರೆಡಿಷನ್. ನಂಗೆ ಅದು ಭಾರಿ ಖುಷಿ ಆಯ್ತು ಅವರದ್ದು. ನಂಗೆ ಒಂದು ರೆಸ್ಪೆಕ್ಟ್ ಕೊಟ್ಟರು, ಬಂದು ವೆಲ್ಕಮ್ ಮಾಡಿದ್ರು ಚಂದದಲ್ಲಿ. ಮತ್ತೆ ಅದು ಇದು ಕೊಟ್ರು. ಮತ್ತೆ ನಾನೇನೋ ಏನು ಹಾಕಿದೆ ಅಲ್ಲಿ, ಒಂದು ಇದು ಬಾಕ್ಸ್ ಇತ್ತಲ್ಲಿ, ಅದು ಹಾಕಿದೆ. ಕಾಣಿಕೆ ಡಬ್ಬಿ ಹಾಗೆ ಇರ್ಬೋದು, ಗೊತ್ತಿಲ್ಲ. ಬಟ್ ನಂಗೆ ನನ್ನ ಮನಸ್ಸಲ್ಲಿ ಅದು ಖುಷಿ ಆಯ್ತು. ಅವರಿಗೆ ಹೀಗೆ ಮಾಡಿದ್ರು ಅವರು, ನಾನು ಹೀಗೆ ಮಾಡಿದ್ದಕ್ಕೆ ಅವರು ನಮಸ್ತೆ ಅಂತ ಮಾಡಿದ್ರು.
ಅದೊಂದು ನಂಗೆ ಭಾರಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತೆ ಅಲ್ಲಿ ಇದ್ದಷ್ಟು ದಿನ ನಾನು ಡೈಲಿ ಹೋಗ್ತಿದ್ದೆ ಅಲ್ಲಿಗೆ ದೇವಸ್ಥಾನಕ್ಕೆ. ಅಲ್ಲಿದ್ದು ಭಾಷೆ ಯಾವುದು? ಜಾಪನೀಸ್. ಜಾಪನೀಸ್. ಜಾಪನೀಸ್ ಅಂದ್ರೆ ಹೇಗಿರ್ತದೆ ಅಂದ್ರೆ ನಮ್ಗೆ ಒಂದು ಎಕ್ಸಾಂಪಲ್ ಅದು ಸ್ವಲ್ಪ ಹೌದು, ಕೆಲವು ನಾವೆಲ್ಲ ಹೈ ನಾವಿಬ್ರು ಹೈ ಅಂತ ಮಾತಾಡುವಾಗ ಹೈ आमचे भाषण बोलता आम्ही हೈ म्हणतो मला त्यांना ते ಹೈಚ್ ಮಾಡಾತತೆ. ಹೈ ಹೌದು ಅಂತ ಹೇಳಿದಕ್ಕೆ ಹೈ. ನಮ್ಗೆ ಒಂದು ಕನೆಕ್ಷನ್ ಉಂಟಾ? ಕೊಚ್ಚಿ ನಾನು ಸ್ವಲ್ಪ ಕಲ್ತಿದ್ದೆ ಅಲ್ಲಿ, ಈಗ ನನಗೆ ಮರ್ತೋಗಿದೆ ಒಂದು ಶಬ್ದ. ಹೌದು, ಗೊತ್ತುಂಟು. ಈಗ ನಮಸ್ತೆ ಅಂತ ಹೇಳಲಿಕ್ಕೆ ಕೇಳಿದ್ದೆ ನಾನು. ಮಧ್ಯಾಹ್ನದ ನಮಸ್ತೆ ಬೇರೆ, ಬೆಳಿಗ್ಗೆ ನಮಸ್ತೆ ಬೇರೆ, ಸಂಜೆ ನಮಸ್ತೆ ಬೇರೆ, ಬೇರೆ ಬೇರೆ. ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಹಾಗೆ ಮೂರು ಕಲ್ತಿದ್ದೆ. ನನಗೆ ಈಗ ಮರ್ತೋಗಿದೆ. ಖರ್ಚಿಗೆ ಎಷ್ಟು ಬೇಕು ಅಷ್ಟು ಕಲ್ತಿದ್ದೆ. ನೀವೊಂದು 15 ದಿವಸ ಇದ್ದದ್ದು ಆವಾಗ. ಮತ್ತೆ ಫಸ್ಟ್ ಗೆ 3 ತಿಂಗಳು ಇದ್ದೆವು. ಆಗ ನಂಗೆ ವಿಶೇಷ, ನಾನು ಇವ್ರ ಜೊತೆ ನಂಗೆ ವಿಶೇಷ ಫಸ್ಟ್ ಟೈಮ್ ಹೋಗಿದ್ದಲ್ವಾ, ವಿಶೇಷ ನಾನು ಆಗ ಓಡಾಡ್ಲಿಲ್ಲ, ಸ್ವಲ್ಪ ಓಡಾಡ್ತಿದ್ದೆ. ಸೆಕೆಂಡ್ ಟೈಮ್ ಸ್ವಲ್ಪ ನಾನು ಎಕ್ಸ್ಪರ್ಟ್ ಆಗಿದ್ದೆ, ಸ್ವಲ್ಪ ಭಾಷೆ ಸ್ವಲ್ಪ ಕಲ್ತ್ಕೊಂಡು ಕೊಚ್ಚಿದೀವಾ ಅಂತಂದ್ರೆ ಹೇಗಿದ್ದಿ ಎಕ್ಸ್ಪ್ಲೋರ್ ಮಾಡಿದೆ, ಸ್ವಲ್ಪ ಓದಿ. ಸೆಕೆಂಡ್ ಟೈಮ್ ಹೋದಾಗ 15 ದಿನ ಹೋಗಿ ಬಂದೆವು. ಥರ್ಡ್ ಟೈಮ್ ಹೋದಾಗ 2 ತಿಂಗಳು ಇದ್ದೆವು. ಅದು ಬೇರೆ ಬೇರೆ ಜಾಗದಲ್ಲಿ ನಾವು ಮನೆ ಅವರು ನಮ್ಗೆ ಕೊಡ್ತಿದ್ರು. ಒಂದು ಶಾಂತಿ ನಿವಾಸ ಗೆಸ್ಟ್ ಹೌಸ್ ಅಂತ ಒಂದು ಇಂಡಿಯನ್ ಒಂದು ಜಾಗದಲ್ಲಿ ಕೊಟ್ಟಿದ್ರು ಅವರು. ಅಲ್ಲಿ ಮತ್ತೆ ಇಂಡಿಯನ್ ಅಂದ್ರೆ ರೆಸ್ಟೋರೆಂಟ್ ಅಂದ್ರೆ ಹೆಚ್ಚು ಕೊಡೋದವರು ಇಂಡಿಯನ್ ರೆಸ್ಟೋರೆಂಟ್, ಇಂಡಿಯನ್ ಶಾಪ್ ಹತ್ರ ಇದ್ದಲ್ಲಿ ಕೊಡ್ತಾರೆ. ಹಾಗೆ ಅಲ್ಲಿ ಹೋಗಿದ್ದು. ಒಂದು ಯೂನಿವರ್ಸಿಟಿಗೆ ಹತ್ರವೇ ಅದು, ಹತ್ರ ಅಂದ್ರೆ 1 ಗಂಟೆ ಹೇಗೂ ಇರ್ತದೆ ಹೋಗ್ಲಿಕ್ಕೆ. ಅದು ಮೆಟ್ರೋದಲ್ಲಿ ಮಾತ್ರ. ಅಲ್ಲಿ ನಾನು ಫಸ್ಟ್ ಮೆಟ್ರೋದಲ್ಲೆಲ್ಲ ಹೋಗಿದ್ದೆ. ಅಲ್ಲಿದ್ದು ಜನರದ್ದು ಲೈಫ್ ಸ್ಟೈಲ್ ಎಲ್ಲ ಹೇಗೆ ಅಂತ ಹೇಳಿದ್ರೆ ನಮ್ದು ಇಲ್ಲಿ ಇಂಡಿಯಾಗೂ ಅಲ್ಲಿಗೆ ಎಂತ ಡಿಫರೆನ್ಸ್ ನೀವು ನೋಡಿದ್ರಿ? ಸಿಂಪಲ್, ಅವರು ತುಂಬಾ ಸಿಂಪಲ್. ನಮ್ದು ಸ್ವಲ್ಪ ಡೆಲ್ಲಿಯಲ್ಲಿ ಪಾಶ್ ಅಲ್ವಾ ಲೈಫ್ ಸ್ಟೈಲ್, ಸ್ವಲ್ಪ ಪಾಶ್. ನಮ್ಮ ಊರಲ್ಲಿ ಸಿಂಪಲ್ ಇರ್ತದಲ್ಲ, ನಮ್ಮ ದೇಶಲೆಲ್ಲ ತುಂಬಾ ಸಿಂಪಲ್. ಆತರ ಅವರಿದ್ದು ಸಿಂಪಲ್. ಇದು ಲೈಫ್ ಸ್ಟೈಲ್ ತುಂಬಾ ಸಿಂಪಲ್ ಅವರದ್ದು. ಸಣ್ಣ ಸಣ್ಣ ಮನೆಗಳು, ಅದನ್ನ ಅಷ್ಟು ಕ್ಲೀನು ಅಂದ್ರೆ ತುಂಬಾ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಅವರು. ಅವರೇ ಸ್ವಂತ ಅದೇ ಕೆಲಸದವರು ಅಂತೆಲ್ಲ, ಎಲ್ಲ ಮೆಷಿನರಿ, ಹೈಟೆಕ್ ಎಲ್ಲ. ಎಲ್ಲಿ ಏನು ಬಟನ್ ಹಾಕ್ತೇವೆ ಅಂತಲೇ ಗೊತ್ತಾಗುದಿಲ್ಲ. ಈವನ್ ಟಾಯ್ಲೆಟ್ ಅಲ್ಲಿ ಕೂಡ ಅಲ್ಲಿ ಚಳಿ ತುಂಬಾ. ಹೌದು, ಈಗಂತೂ ಇನ್ನೂ ಇರ್ಬೋದು. ಹೌದು, ಆಗ ಒಂದ್ಸಲ ಅಲ್ಲಿ ವಾಶ್ರೂಮಿಗೆ ಹೋದಾಗ ಅದು ಅಂತ ಚಳಿ ಅಂತ ಹೇಳ್ಕೊಂಡು ವಾಶ್ರೂಮಿನ ಮೇಲಿನ ಇದಕ್ಕೆ ಇದು ಇರ್ತದೆ, ಸ್ವಿಚ್ ಇರ್ತದೆ, ಬಿಸಿ ಅಂದ್ರೆ ಬಿಸಿ ಆಗ್ಲಿಕ್ಕೆ, ಬಿಸಿ ಬರ್ಲಿಕ್ಕೆ. ನನ್ಗೆ ಅದು ಗೊತ್ತಿರ್ಲಿಲ್ಲ. ನಾನ್ ಯಾವ್ದೋ ಸ್ವಿಚ್ ಮಾಡಿದೆ, ಅದು ಭಯಂಕರ ಬಿಸಿ ಆಯ್ತು. ನಾನು ಎದ್ದೆ, ಮತ್ತೆ ನಾನು ವಾಶ್ರೂಮಿಗೆ ಹೋಗ್ಲೇ ಇಲ್ಲ, ಮತ್ತೆ ಎದ್ರಿ ಹೋಗ್ಲಿಲ್ಲ. ಅದಂತೆ ಅದು ಹೈಟೆಕ್, ಅಷ್ಟು ಹೈಟೆಕ್ ಅಂದ್ರೆ. ಅಲ್ಲಿ ಕೂಡ ಇದು ನೀರು ಹೇಗೆ ಬರೋದು ಬಟನ್. ನಾನು ಅನ್ಕೊಂಡೆ ಮೊದ್ಲು ನಾನು ಜಾಪನೀಸ್ ವರ್ಡ್ ಅದು ಕಲ್ತುಕೊಳ್ತೇನೆ ಅಂದ್ರೆ. ಅವ್ರಿಗೆ ಒಂದು ವಿಷಯ ನಂಗೆ ಅದು ಅಲ್ಲಿಗೆ ಹೋಗಿ ಸಿಟ್ಟು ಬರ್ತಿತ್ತು ಏನಂದ್ರೆ, ಜಾಪನೀಸ್ ಜೊತೆ ಇಂಗ್ಲಿಷ್ ಇರ್ತಿರ್ಲಿಲ್ಲ, ಓನ್ಲಿ ಜಾಪನೀಸ್. ಅದು ಹೀಗೆ ಹೀಗೆ ಬರ್ದದ್ದಲ್ಲ, ಕೆಲವು ಅಕ್ಷರ. ಹೌದು, ಪ್ರಾಬ್ಲಮ್ ಸ್ವಲ್ಪ. ಮತ್ತೆಲ್ಲ ಕೇಳ್ಕೊಂಡು ಬೇರೆಯವ್ರ ಹತ್ರ ಅದಕ್ಕೆ ಏನ್ ಮಾಡುದು, ಜೊತೆಯಲ್ಲಿ ನನ್ನ ಫ್ರೆಂಡ್ ಅನ್ನು ಕರ್ಕೊಂಡು ಹೋಗ್ತಿದ್ದೆ. ಆ ತರ ಮತ್ತೆ ಕಲ್ತೆ. ಮತ್ತೆಲ್ಲ ನಾವು ಹೊರಗಡೆ ಹೋದಾಗ ಫ್ರೆಂಡ್ಸ್ ಹತ್ರ ಕೇಳಿ, ಶಾಪಿಂಗಿಗೆಲ್ಲ ಹೋದಾಗೆಲ್ಲ. ಮತ್ತೆ ಇದು ಟ್ರಾಫಿಕ್ ಎಲ್ಲ ಹೇಗೆ ಅಂದ್ರೆ ಸಿವಿಕ್ ತುಂಬಾ ಟ್ರಾಫಿಕ್, ತುಂಬಾ ಅಂದ್ರೆ ತಲೆಗಳೇ ಕಾಣೋದಿಲ್ಲ ಹೋಗುವಾಗ. ಮಾರ್ಕೆಟ್ ಅಲ್ಲೆಲ್ಲ ಬರೀ ಅವರು ಗಿಡ್ಡ ಅಲ್ಲ, ಸ್ವಲ್ಪ ಹೈಟ್ ಕಡಿಮೆ. ಆಗ ನಮ್ಗೆ ಅನ್ಸೋದು ನಾವೇ ಎತ್ತರ ಅಂತ ಹೇಳ್ಕೊಂಡು ಅವರ ಮಧ್ಯದಲ್ಲಿ. ಆಸ್ಟ್ರೇಲಿಯಾದಲ್ಲಿ ನಾವೇ ಗಿಡ್ಡ ಅಂತ ಅನ್ಸೋದು, ಆಸ್ಟ್ರೇಲಿಯನ್ಸ್ ಎಲ್ಲ ಹೈಟ್ ತುಂಬಾ. ಇಲ್ಲಿ ಎಲ್ಲ ಗಿಡ್ಡ ಜನ, ತುಂಬಾ ಹೈಟ್ ಕಡಿಮೆ. ಆಗ ನಮ್ಗೆ ಅನ್ಸೋದು ನಾವೇ ಎತ್ತರ, ನಾವೇ ಕಾಣೋದು ಅಂತ. ತುಂಬಾ ಟ್ರಾಫಿಕ್ ತುಂಬಾ. ಆದ್ರೂ ಅಷ್ಟು ಸ್ಮೂತ್ ಆಗಿ ಜನ ಹೋಗ್ತಿದ್ರು ಬರ್ತಿದ್ರು, ಅನಿಸ್ತಿರ್ಲಿಲ್ಲ. ಹೌದು, ವೆರಿ ಗುಡ್. ಅದೆಲ್ಲ ಏನಿರ್ಲಿಲ್ಲ. ಮಾರ್ಕೆಟ್ ಗಳೆಲ್ಲ ಏರಿಯಾದಲ್ಲೆಲ್ಲ, ಕೆಲವು ಏರಿಯಾ ಅಲ್ಲಿ ಕೂಡ ಎಲ್ಲಾ ಏರಿಯಾಗಳು ಇತ್ತು. ಆದ್ರೆ ಕ್ರೈಮ್ ಕೂಡ ಇತ್ತೇನಾ ಗೊತ್ತಿಲ್ಲ ನನ್ಗೆ. ಆದ್ರೂ ರೇಷಿಯೋ ಕಡಿಮೆ. ಅದು ಆಸ್ಟ್ರೇಲಿಯಾದಲ್ಲಿ ಕೂಡ ಇತ್ತು ಕ್ರೈಮ್. ನೀವೀಗ ಅಲ್ಲಿ ಕೆಲವು ಬೇರೆ ಹೊರ ದೇಶದಲ್ಲಿ ಹಳ್ಳಿಗಳಿಗೆ ಹೋಗಿದ್ದೀರಿ. ಹೌದು, ಹಳ್ಳಿಯಲ್ಲಿ ನಮ್ಮ ಹಳ್ಳಿ ತರನೇ ಈ ಡಾಮರ್ ರೋಡ್ಗಳು ಸ್ವಲ್ಪ ಹಾಳಾದದ್ದು ಅದೆಲ್ಲ ಇರ್ತದೆ? ಎಲ್ಲಾ ಕಡೆ ರೋಡ್ಸ್ ಎಲ್ಲ ಸೂಪರ್ ಇರ್ತದೆ ಹಳ್ಳಿಯಲ್ಲಿ ಸೈಡ್ಲಿ. ಮತ್ತೆ ಭಿಕ್ಷುಕರೆಲ್ಲ ಇದ್ದಾರೆ ಅಲ್ಲಿ. ಭಿಕ್ಷುಕರು ಅಂದ್ರೆ ಅವರದ್ದೆಲ್ಲ ಸ್ಟೈಲಿಶ್ ಭಿಕ್ಷುಕರು. ಅವರಂದ್ರೆ ನಾವೀಗ ಮಾಲಿಗೆಲ್ಲ ಹೋದಾಗ ದಾರಿಯಲ್ಲೆಲ್ಲ ಇರ್ತಾರೆ, ಏನಾದ್ರು ನುಡ್ಸ್ಕೊಂಡು ಇರ್ತಾರೆ, ಏನಾದ್ರು ಒಂದು ಇದು ತಗೊಂಡು ಪದ್ಯ ಹೇಳಿ ಕೂತ್ಕೊಂಡು ಕೂಡ ಕೇಳ್ತಾರೆ. ಡಾಲರ್ ಕೇಳಿ ಕೊಡ್ತೇವೆ ನಾವು. ಅದ್ರ ಡೇಂಜರಸ್ ಆಲ್ಸೋ, ಅಂದ್ರೆ ಡ್ರಗ್ಸ್ ನವ್ರೆ ಗೊತ್ತಾಗುದಿಲ್ಲಲ್ಲ ಏನು ಕೂಡ. ಇದ್ದಾರೆ ಎಲ್ಲ ಇದ್ದಾರೆ. ಆದ್ರೂ ಸ್ವಲ್ಪ ರೇಷೋ ಕಡಿಮೆ. ಬಟ್ ಮಾಲಿಗೆ ಹೋಗುವಾಗ ಆಸ್ಟ್ರೇಲಿಯಾದಲ್ಲೆಲ್ಲ ತುಂಬಾ ಜನ ನಾನು ನೋಡಿದ್ದೇನೆ. ನಾನೊಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ, ಮೊದಲು ಹೇಳ್ತಿದ್ರು ಕೊಡ್ಬೇಡಿ ಅವರಿಗೆಲ್ಲ ಕೊಡ್ಬೇಡಿ ಅಂತ. ಮತ್ತೆ ರಾತ್ರಿ ಹೊತ್ತೆಲ್ಲ ಸ್ವಲ್ಪ ಬಸ್ಸಿಗೆಲ್ಲ ನಾವು ಬಸ್ ಸ್ಟಾಪ್ ಅಲ್ಲೆಲ್ಲ ಬಂದ್ರೆ ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಇರ್ತಿತ್ತಲ್ಲಿ, ಅದೆಲ್ಲ ಸೇಫ್ ಇದ್ದು. ಬಟ್ ರಾತ್ರಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನನ್ಗೆ ಅನಿಸಿತ್ತು. ಹೇಳ್ತಾರೆ, ಬಟ್ ನಾವು ನಮ್ಮ ಇದರಲ್ಲಿ ಹೆದರಿಕೆ ಆಗ್ತದೆ ನಮ್ಗೆ, ಅಂದ್ರೆ ನಾವು ಈ ಕಡೆಯಿಂದ ಬಂದದ್ದಲ್ವ, ಹಾಗಾಗಿ ಸ್ವಲ್ಪ ಬಟ್ ಸೇಫ್. ಅದರ್ವೈಸ್
ನಂಗೆ ಜಾಸ್ತಿ ಸೇಫ್ ಅಂತ ಅನ್ಸಿದ್ದು ಜಪಾನ್ ಅಲ್ಲಿ. ಹೌದಾ? ತುಂಬಾ ಸೇಫ್ ಜಪಾನ್ ಅಲ್ಲ, ಮಧ್ಯರಾತ್ರಿ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಜಪಾನ್ ಆದ್ಮೇಲೆ ಬೇರೆ ಯಾವ ಕಂಟ್ರಿ? ಜಪಾನಿಗೆ ಅಷ್ಟು ಹೋದ ಮೇಲೆ ನಾ 7-8 ಸಲ ಹೋಗಿದ್ದೇನೆ ಜಪಾನಿಗೆ ಇವ್ರ ಜೊತೆ. ಅದು ಆದ ಮೇಲೆ ನೆಕ್ಸ್ಟ್ ಕಂಟ್ರಿ ನಾನು ಹೋಗಿದ್ದು ಅಮೆರಿಕ. ಅಮೆರಿಕಕ್ಕೆ ಹೋದಾಗ ನನ್ಗೊಂದು ಆಸೆ ಇತ್ತು, ಇವ್ರು ಓದಿದ ಜಾಗದಲ್ಲಿ ಆ ಬೆಂಚಲ್ಲಿ ಕೂತ್ಕೊಳ್ಬೇಕು ನಂಗೆ ಹೋಗಿ ಅಂತ. ಸುಮ್ಮನೆ ನಂದೆಲ್ಲ ಇದು ಅದು ಆಗ್ತದೆ ಇಲ್ವಾ ಅಂತ ನಾನು ಇವ್ರಿಗೆ ಹೇಳ್ತಾ ಇದ್ದೆ. ಅವರೆಲ್ಲ ಹೇಳ್ತಿದ್ರು ನನ್ಗೆ, ನಾನು ಬೆಂಚು ಅದು ನಾವಲ್ಲಿ ಓದಿದ್ದು ಹಾಗೆಲ್ಲ ಅದೆಲ್ಲ ಫೋಟೋ ತೋರಿಸ್ತಿದ್ರು. ಇವ್ರ ಫ್ರೆಂಡ್ಸ್ ಎಲ್ಲ ಫೋಟೋ ಕಳಿಸ್ತಿದ್ರು, ಇಷ್ಟು ವರ್ಷ ಫ್ರೆಂಡ್ಸ್ ಅವ್ರು ಮಾತಾಡೋದು ಎಲ್ಲ. ನಂಗೆ ಒಂದ್ಸಲ ಅವರ ಓದಿದ ಯೂನಿವರ್ಸಿಟಿ ಆ ಬೆಂಚಲ್ಲಿ ಕೂತ್ಕೊಂಡು ಬರ್ಬೇಕು ಅಂತ ಏನೋ ಒಂದು ನನ್ನ ಮನಸ್ಸಲ್ಲಿ ಆಗ ಬಂದಿತ್ತು. ಅದು ಆಯ್ತು, ನಾನು ಅಂದುಕೊಂಡದ್ದು ಅದು ಆಯ್ತು ನಂಗೆ. ಹೌದು, ಅಲ್ಲಿ ಹೋದಾಗ ಇವ್ರು ಕರ್ಕೊಂಡು ಹೋದ್ರು, ಅವರು ಓದಿದ ಯೂನಿವರ್ಸಿಟಿಯಲ್ಲಿ. ಆ ಬೆಂಚಿಗೆ ಇವರ ಕ್ಲಾಸ್ ರೂಮ್ ನಾನು ಕೇಳಿದೆ. ಇವರ ಪ್ರೊಫೆಸರ್ ಹೆಂಡತಿ ಇದ್ರು, ಪ್ರೊಫೆಸರ್ ಇರ್ಲಿಲ್ಲ, ಡಾಕ್ಟರ್ ಹೆಡಿ ಅಂತ ಇವರ ಪ್ರೊಫೆಸರ್ ಇದ್ದದ್ದು. ಮಿಸಸ್ ಹೆಡಿ ಅವರು ಇದ್ರು ಆಗ. ಅವರು ಆಗ 92 ವರ್ಷದವರು, ಡ್ರೈವಿಂಗ್ ಮಾಡಿಕೊಂಡು ಬಂದಿದ್ರು ಭೇಟಿಯಾಗ್ಲಿಕ್ಕೆ. ಅವರನ್ನು ಭೇಟಿಯಾಗಿ ಮತ್ತೆ ಇವರು ಓದಿದ ಕ್ಲಾಸ್ ರೂಮಿಗೆ ಹೋಗಿ ಬೆಂಚಲ್ಲಿ ಕೂತು ಅಂತೂ ನನ್ನ ಆಸೆಯಲ್ಲಿ ಸಮಾಧಾನ ಆಯ್ತು ನನಗೆ. ಏನೋ ನನ್ಗೊಂದು ಮನಸ್ಸಿಗೆ ಹೋಗಿತ್ತು, ನಂಗೆ ಅಲ್ಲಿ ನಾನು ಕೂತ್ಕೊಂಡೆ ಹಾಗೆ ಅಂತ ಅನಿಸಿದ್ದದು. ಆಕ್ಚುಲಿ ಅವ್ರು ಹೇಳುವಾಗ ನನ್ಗೆಲ್ಲ ನಾನು ಅನ್ಕೊಂಡದ್ದೆಲ್ಲ ಕೆಲವು ಕಥೆಗಳನ್ನೆಲ್ಲ ಅಲ್ಲಿದೆಲ್ಲ ಹೇಳ್ತಿದ್ರು. ಸೊ ಅದೊಂದು ನನ್ನ ಇದು ಕನಸು ನನಸಾಯ್ತು. ಆಗ 1 ತಿಂಗಳು ಆಗ ಇದ್ದೆವು ನಾವು ಎಲ್ಲ ಕಡೆ. ಬಾಸ್ಟನ್ ಇವರ ತಮ್ಮನ ಮನೆಯಲ್ಲಿ ಅಲ್ಲಿ ಇದ್ದೆವು 15 ದಿನ. ಮತ್ತೆ ಫ್ರೆಂಡ್ಸ್ ಇವರದ್ದೆಲ್ಲ ಅವರು ಒಟ್ಟಿಗೆ ಎಲ್ಲ ಅವರೊಂದು ಗ್ರೂಪ್ ಅಲ್ಲಿ ಎಲ್ಲರೂ ಇವರೊಬ್ಬರೇ ಅಂತ ಇಂಡಿಯಾಕ್ಕೆ ಬಂದದ್ದು. ಆಗೆಲ್ಲರೂ ಮತ್ತೆ ಬಂದ್ರು, ಇನ್ನೊಬ್ರು ಡಾಕ್ಟರ್ ಸರ್ಕಾರ್ ಅಂತ, ಅವರಿಬ್ರು ಇಲ್ಲಿ ಒಟ್ಟಿಗೆ ಮತ್ತೆ ಕೆಲಸ ಮಾಡ್ತಿದ್ರು. ಅಲ್ಲಿ ಎಂತ ಮಾಡಿದ್ರಿ? ಬ್ಯಾಂಕಾಕ್ ಅಲ್ಲಿ ಮತ್ತೆ ನಾವು ಹೋದಾಗ ನಾನು ಎಷ್ಟು ಅಮೆರಿಕದಲ್ಲಿ ಎಂತ ಮಾಡಿ? ಅಮೆರಿಕದಲ್ಲಿ ಮತ್ತೆ ಅವಾಗ ಎಲ್ಲ ಕಡೆ ಈಸ್ಟ್ ವೆಸ್ಟ್ ಎಲ್ಲ ಹೋಗಿ, ವೆಸ್ಟಿಗೆ ಹೋಗ್ಲಿಲ್ಲ ಅಲ್ಲ ನಾವು, ಈಸ್ಟ್ ಸೈಡ್ ತಿರುಗಿದ್ದು. ಬಾಸ್ಟನ್, ಮಿನಿಯಾಪೊಲಿಸ್, ಮೆಂಕಿಟೋ ಅಂದ್ರೆ ಇವರ ಯೂನಿವರ್ಸಿಟಿ ಇದ್ದದ್ದು, ಐಒ ಸ್ಟೇಟ್ ಯೂನಿವರ್ಸಿಟಿ. ಆಮೇಲೆ ಅಲ್ಲಿ ಫ್ರೆಂಡ್ಸ್ ಮನೆಯಲ್ಲಿ ಇದ್ದದ್ದು. ಮತ್ತೆ ಅವರದ್ದೆಲ್ಲ ಕೆಲಸ ಎಲ್ಲ ಕಡೆ ಭೇಟಿಯಾಗಿ ಮತ್ತೆ ನಾನು ಅದು ಸೆಕೆಂಡ್ ಟೈಮ್ ಹೋದಾಗ ಆಗ ಅವರ ಜೊತೆ ವಾಪಸ್ ಬಂದೆ ಡೆಲ್ಲಿಗೆ 1 ತಿಂಗಳು ಇದ್ದು. ಮತ್ತೆ ಸೆಕೆಂಡ್ ಟೈಮ್ ನಾವು ಅವರಿಗೊಂದು ಕಾನ್ಫರೆನ್ಸ್ ಇತ್ತು ಅಂತ ಟಿಕೆಟ್ ಬುಕ್ ಆಗಿದ್ದು. ಮತ್ತೆ ಅವರಿಗೆ ಅದು ಕಾನ್ಫರೆನ್ಸ್ ಅವರದ್ದು ಪೋಸ್ಟ್ಪೋನ್ ಆಯ್ತು. ಕಡೆಗೆ ಅವರು ಬರ್ಲಿಲ್ಲ, ನನ್ನ ಟಿಕೆಟ್ ಇತ್ತು ಆಲ್ರೆಡಿ. ಮತ್ತೆ ಇವರ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅವಳು ಬರ್ಲಿ ಹಾಗಾದ್ರೆ, ಮತ್ತೆ ನೀನು ಪುನಃ ಎಲ್ಲರೂ ಪೋಸ್ಟ್ಪೋನ್ ಆದ್ರೆ ಬರ್ಬಹುದು ಅಂತ. ಅವ್ರಿದ್ದು ಮತ್ತೆ ಅಲ್ಲಿ ಮೀಟಿಂಗ್ ಆಗ್ಲಿಲ್ಲ. ಮತ್ತೆ ನಾನು ಹೋದೆ, ನನ್ನ ಟಿಕೆಟ್ ಇತ್ತು ಅಂತ. ಅಲ್ಲಿ ಆಗ 2.5 ತಿಂಗಳು ಅಲ್ಲಿ ಇದ್ದೆ ಇವರ ಫ್ರೆಂಡ್ ಮನೆಯಲ್ಲಿ, ಡಾಕ್ಟರ್ ಚೌಧರಿ ಅಂತ, ತುಂಬಾ ಕ್ಲೋಸ್ ಫ್ರೆಂಡ್, ಅಣ್ಣ ತಮ್ಮಂದಿರ ಹಾಗೆ. ಅವರ ಮನೆಯಲ್ಲಿರುವಾಗ ಮತ್ತೊಬ್ರು ನಮ್ಮ ಮನೆಗೆ ಅಮೆರಿಕದಿಂದ ಬರ್ತಿದ್ರು ವರ್ಷ. ಅವರು ಒಂದು ಇದು NGO ಟೈಪ್ ಇತ್ತು ಅವರದ್ದು. ಹಾಗೆ ಅವರು ಡೆಲ್ಲಿಗೆ ಬಂದಾಗ ನಮ್ಮ ಮನೆಗೆ ಬರ್ತಿದ್ರು. ದೇವ್ ಅಂತ ಹೆಸರು ಅವರದ್ದು, ಅಮೆರಿಕನೇ, ಇಬ್ರು ಗಂಡ ಹೆಂಡತಿ. ಅವರದ್ದು 1500 ಎಕರೆ ಜಾಗ ಅಲ್ಲಿ. ಹಾಗೆ ಅವರು ಹೇಳಿದ್ರು ನನಗೆ, ನಾನು ತೋರಿಸ್ತೇನೆ ನಿಮ್ಗೆ, ನಾನಷ್ಟೇ ಒಂದಿನ ಫುಲ್ಲು ನಮ್ಮ ಮನೆಯಲ್ಲಿ ಇರು, ನಾನೆಲ್ಲ ತೋರಿಸ್ತೇನೆ ಅಂತ ಹೇಳ್ಕೊಂಡು. ಹಾಗೆ ಅವರ ಮನೆಗೆ ಹೋಗಿದ್ದೆ ಒಂದಿನ. 1500 ಎಕರೆ ತೋಟ ಅವರದ್ದು. ಅದರಲ್ಲಿ ಎಲ್ಲ ಫ್ರೂಟ್ಸ್, ಕಾರ್ನ್, ಮೇನ್ ಕಾರ್ನೆ, ಮತ್ತೆಲ್ಲ ಆಪಲ್ ಎಲ್ಲ ಏನೇನ್ ಫ್ರೂಟ್ಸ್ ಪೂರಾ ಅಲ್ಲಿ. ಅವರಿದೊಂದು ಪೌಲ್ಟ್ರಿ ಫಾರ್ಮ್ ಕೂಡ ಇತ್ತು. ಮತ್ತೆ ಇದು ಒಟ್ಟಿಗೆ ಅದರಲ್ಲಿ ನಾನು ಅವರೊಂದು ಜೀಪ್ ಇತ್ತು, ಅದ್ರೊಳಗೆ ಓಡಾಡುದು. ಅದನ್ನ ಡ್ರೈವ್ ಮಾಡಿದ್ದಲ್ಲ, ಅವ್ರು ನನಗೆ ಹೇಳಿಕೊಟ್ರು ಹೇಗೆ ಈಸಿ ಅದು ಡ್ರೈವ್ ಮಾಡೋದು, ಆಟೋಮೆಟಿಕ್ ಅಲ್ವಾ ಅಲ್ಲಿ ಎಲ್ಲ. ಹಾಗೆ ಅವ್ರ ಜೊತೆ 1500 ಎಕರೆ ತಿರುಗಾಡಿ ಆ ಜೀಪ್ ಅಲ್ಲಿ, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಗೆ. 1500 ಎಕರೆ ಜೀಪಲ್ಲಿ ಹೋಗ್ಬೇಕಿದ್ರೆ ಹೌದು, ಇಡೀ ಅಲ್ಲ ನಮ್ಗೆ 2-3 ಗಂಟೆ ಹಿಡಿದಿದೆ ಅಲ್ಲಿ ಸಾಮಾನ್ಯ. ಮತ್ತೆಲ್ಲ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದು ಎಲ್ಲ ಪ್ಯಾಕ್ ಮಾಡಿ. ಅದು ಇವರ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಜೊತೆ ಹೋಗಿದ್ ನಾನು. ಅದು ಅವರು ಅದನ್ನು ಮಾಡಿದ್ರು ಅವ್ರು ನಂಗೆ, ಅದೊಂದು ಎಕ್ಸ್ಪೀರಿಯನ್ಸ್. ಅವರು ಫಾರ್ಮರ್ ಹೇಗಿರ್ತಾರೆ ಅಂತ. ಫಾರ್ಮರ್ ಹೇಗೆ ಅಂದ್ರೆ ಅವರ ಮನೆಯಲ್ಲಿ ಅವರ ಮಕ್ಕಳು 2-3 ಜನ, ಸೊಸೆಯಂದಿರು, ಹೆಂಡತಿ, ಎಲ್ಲರೂ ಕೆಲಸದವರೇ, ಬೇರೆ ಕೆಲಸದವರು ಇಲ್ಲ, ಇವರೇ ಮಾಡುದು ಎಲ್ಲ ಮೆಷಿನರಿ. ನಮ್ಮ ಇಲ್ಲಿ ಹಳ್ಳಿಯಲ್ಲೆಲ್ಲ ಇದ್ದ ಹಾಗೆ ಮನೆಯವರೇ ಮಾಡುದು. ಹೌದು, ಅವ್ರ ಹತ್ರ ಎಲ್ಲ ಮೆಷಿನರಿ, ಎಲ್ಲ ಮೆಷಿನರಿಯಲ್ಲೇ ಮಾಡುದು. ನಾನು ಕೆಲಸದವರೇನಂತ ಲೇಬರ್ ಅಲ್ಲ, ನೋ ಲೇಬರ್, ಆಲ್ ವಿ ಆರ್ ಡೂಯಿಂಗ್, ವಿ ಆರ್ ಆಲ್ ಲೇಬರ್ ಅಂತ ಹೇಳ್ಕೊಂಡವರು. ಮನೆಯವರ ಮಕ್ಕಳು ಎಲ್ಲರೂ ಹಳ್ಳಿಗಳು ಹೇಗೆ ಅಮೆರಿಕದ ಹಳ್ಳಿಗಳು ನಮ್ಮ ಇಲ್ಲಿ ಹಾಗೆ ಉಂಟಾ? ಇಲ್ಲ, ಅದು ಅಲ್ಲಿಯ ಹಳ್ಳಿಗಳು ಅಂದ್ರೆ ಚಂದವೇ ಉಂಟದೆಲ್ಲ. ಇದು ಇಲ್ಲಿಯ ಹಳ್ಳಿಗಳು ಸಾಮಾನ್ಯ, ಇಲ್ಲಿಯ ಹಳ್ಳಿಗಳು ಒಂಥರ ಬೇರೆ ವಿಷಯ. ಅಲ್ಲಿ ಇದೆಲ್ಲ ಅವರಿಗೆಲ್ಲ ಎಲೆಕ್ಟ್ರಿಸಿಟಿ ಇದೆಲ್ಲ ಇದಿರ್ತದೆ, ಎಲ್ಲ ಎಕ್ಸೆಸ್ ಎಲ್ಲ ಇರ್ತದೆ ಅವರಿಗೆ. ಒಳ್ಳೇದು. ಅವ್ರದ್ದು ಸ್ವಲ್ಪ ಹಳ್ಳಿ ಹಾಗೆ, ಅದು ಒಳ್ಳೇದಿತ್ತು ಮಾತ್ರ, ಎಲ್ಲ ಎಕ್ಸೆಸ್ ಚೆನ್ನಾಗಿತ್ತು ಅಲ್ಲಿ. ಮತ್ತೆ ಅಲ್ಲಿ ಜಿಯೋಗ್ರಫಿಕಲ್ ಇದು ಹೇಗೆ ಅಂದ್ರೆ ಲೆವೆಲ ಅಥವಾ ಇತ್ತು ಲೆವೆಲ್ ಇಲ್ಲ, ಲೆವೆಲ್ ನಮ್ಮ ಬಯಲ್ಸೀಮೆ. ಹೌದು, ಲೆವೆಲ್ ಅವರದೆಲ್ಲ ಇದ್ದದ್ದು ಫುಲ್ ಲೆವೆಲ್.
ಎಲ್ಲ ರೋಡುಗಳು ಲೆವೆಲ್, ಎಲ್ಲ ಲೆವೆಲ್, ಎಲ್ಲ ಸ್ಟ್ರೈಟ್ ಹೋಗುದು, ಹಾ 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 ಎಲ್ಲ ಲೆವೆಲ್ ಅಮೆರಿಕ ಫುಲ್. Okay. ಮತ್ತೆ ಅಲ್ಲಿ ನೀವು ಬೇರೆ ಎಂತ ಟ್ಯೂಷನ್ ಕೊಡುದು ಅಂತದ್ದು ಜಾಬ್ ಎಲ್ಲ ಸೇರಿ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಆತರ ಇರ್ಲಿಲ್ಲ ನಾವು, ಹಾಗಾಗಿ ಅದೆಲ್ಲ ಮಾಡ್ಲಿಲ್ಲ. ಮಾಡ್ಲಿಲ್ಲ? ಅಲ್ಲ ಅಲ್ಲಿ ಫ್ರೆಂಡ್ಸ್ ಅನ್ನೆಲ್ಲ ವಿಸಿಟ್ ಆಗಿದೆ, ವರ್ಜಿನಿಯಾ ಮತ್ತೆ ಮಿನಿಯಾಪಾಲಿಸ್ ಆ ಕಡೆ ಬಾಸ್ಟನ್ ಅಲ್ಲಿ ಇದ್ದೆ, ಇವರ ತಮ್ಮನ ಮನೆ ಪ್ರದೀಪ್ ಭಿಡೆ ಅವರ ಮನೆಯಲ್ಲಿ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ನಯಾಗರ ಫಾಲ್ಸ್ ಅದೆಲ್ಲ ನೋಡಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರಿ? ಹೌದು, ಎಲ್ಲ ಕರ್ಕೊಂಡು ಹೋಗಿ. ಬೇರೆ ಯಾವ್ದು ಕಂಟ್ರಿ ನೆಕ್ಸ್ಟ್? ಮತ್ತೆ ನೆಕ್ಸ್ಟ್ ಯುರೋಪಿಗೆ ನಾವು ಹೋಗಿದ್ದು. ಯುರೋಪಿಗೆ ಹೋದಾಗ 7 ಕಂಟ್ರಿ 7-8 ಕಂಟ್ರಿ ವಿಸಿಟ್ ಮಾಡಿದ್ದೇವೆ. ಒಂದು ಇವರದ್ದು ಒಂದು ಕೆಲಸ ಇತ್ತು ಅಲ್ಲಿ ಜರ್ಮನಿಯಲ್ಲಿ, ಅಲ್ಲ ಯಾವ ಯೂನಿವರ್ಸಿಟಿ ಅದು, ಜರ್ಮನಿಯಲ್ಲಿ ಯಾವ ಯೂನಿವರ್ಸಿಟಿ ರೀ, ಜರ್ಮನಿ ಯಾವುದೋ ಒಂದು ಯೂನಿವರ್ಸಿಟಿ ಹೋಗಿದ್ರು ಅವರು. ಮತ್ತೆ ಅಲ್ಲಿಂದ ನಾವು ಮತ್ತೆ ಬಾಕಿ ಇದು ಸ್ವಿಟ್ಜರ್ಲೆಂಡು, 3 ದಿನ ಸ್ವಿಟ್ಜರ್ಲೆಂಡ್ ಅಲ್ಲಿ ಇದ್ದೆವು. ಮತ್ತೆ ರೂಮು ಮತ್ತೆ ಎಲ್ಲ 7-8 ಕಂಟ್ರಿಗಳು ಅದರಲ್ಲಿ ಬರ್ತದಲ್ಲ, ಜರ್ಮನಿ, ಫ್ರಾಂಕ್ಫರ್ಟ್, ಫ್ರಾನ್ಸ್, ಮತ್ತೆ ಇದು ಏನಂದ್ರೆ ಆಮ್ಸ್ಟರ್ಡಾಮ್ ನಾನು ಸಿಟಿ ಒಳಗೆ ಹೋಗ್ಲಿಲ್ಲ, ಹೊರಗಡೆ ಅಂದ್ರೆ ಏರ್ಪೋರ್ಟ್ ಅಲ್ಲೇ ನೋಡಿದ್ದು ನಾವು. ಮತ್ತೆ ನಿಮ್ಗೆ ಅದು ತಿರುಗಾಡ್ಲಿಕ್ಕೆ ಅವರು ಬರ್ತಿರ್ಲಿಲ್ಲ ಅಂದ್ರೆ ಅವರಿಗೆ ಬೇರೆ ಕೆಲಸ ಇರ್ತಿತ್ತು? ನಾನು ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಿದ್ರ, ಇವರೆಲ್ಲ ಅವ್ರ ಮಿಸ್ಸಸ್ ಜೊತೆ ಎಲ್ಲ ತಿರ್ತಿದ್ರು. ಅವರು ಮಿಸ್ ಮಾಡಿದ್ರು ಕೆಲವೆಲ್ಲ. ಇವರು ಅದೇ ಆಸ್ಟ್ರೇಲಿಯಾದಲ್ಲಿ ಇರುವಾಗ ಹೆಚ್ಚು ನಾನೇ ಎಕ್ಸ್ಪ್ಲೋರ್ ಮಾಡಿದ್ದು ಆಸ್ಟ್ರೇಲಿಯಾ, ಇವರು ಕಡಿಮೆ ಮಾಡಿದ್ದು. ಅಂದ್ರೆ ನಾವು ಕಾರಲ್ಲಿ ಡ್ರೈವ್ ಹೋದಾಗ ಮಾತ್ರ ಇವರು ನೋಡಿದ್ದು ವಿನ ಬಾಕಿ ನಾನು ಕಮ್ಯುನಿಟಿ ಸೆಂಟರ್ಗೆ ಜಾಯ್ನ್ ಆದ ಕಾರಣ ತುಂಬಾ ವಿಷಯ ನೋಡಿದೆ. ಮತ್ತೆ ಇವರು ಟೂರ್ ಹೋದಾಗ ಸಿಡ್ನಿ, ಮೆಲ್ಬರ್ನ್ಗೆ ಹೋಗಿದ್ದೆವು ನಾವು, 1 ವಾರ ಅದು ನೋಡ್ಲಿಕ್ಕೆ ಹೋಗಿದ್ದು ಮೆಲ್ಬರ್ನ್. ನನ್ನ ಡೆಲ್ಲಿಯ ಫ್ರೆಂಡ್ ಅಲ್ಲಿ ಒಂದು ಅವರಿಗೆ ಕೆಲಸ ಸಿಕ್ಕಿತ್ತು, ಹಾಗೆ ಅವ್ರ ಗಂಡ ಹೆಂಡತಿ ಅಲ್ಲಿ ಇದ್ರು, ಕ್ಲೋಸ್ ಫ್ರೆಂಡ್, ಅವರು ಅಲ್ಲಿಗೆ ಬರ್ಲಿಕ್ಕೆ. ಹಾಗೆ ನೀವು ಬಂದಿದ್ರ? ಬಂದಿದ್ದೀರಿ. ಈಗ ನೀವು ಟೋಟಲ್ ಎಷ್ಟು ಕಂಟ್ರೀಸ್ ತಿರುಗಾಡಿದ್ರಿ ಒಟ್ಟಿಗೆ ನಾನು ಲೆಕ್ಕ ಹಾಕಿದ್ದು 13 ಕಂಟ್ರಿ ಆಯ್ತು ನಂದು. 13 ಕಂಟ್ರಿ. ನಿಮ್ಗೆ ಎಷ್ಟು ಅಂದ್ರೆ ಈ ಪ್ಯಾಕೇಜ್ ಅಲ್ಲೇ 7-8 ಕಂಟ್ರಿ ಆಗ್ತದಲ್ಲ, ಯುರೋಪಿಗೆ ಯುರೋಪಲ್ಲಿ 7-8 ಕಂಟ್ರಿ ಆಗ್ತದೆ. ಮತ್ತೆ ನಾವು ಇದ್ದದ್ದು ನನ್ನ ಎಕ್ಸ್ಪೀರಿಯನ್ಸ್ ಜಪಾನ್ ಅಲ್ಲಿ 7-8 ವರ್ಷ 1 ತಿಂಗಳು 2 ತಿಂಗಳು 3 ತಿಂಗಳು ಹೋಗಿ ಬಂದು ವರ್ಷಕ್ಕೆ 2 ಸಲ ಕೂಡ ಹೋಗಿದ್ದೇವೆ ಜಪಾನಿಗೆ. ಹಾಗೆ ಅಲ್ಲಿದ್ದು ಜಾಸ್ತಿ ನಂಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ದದ್ದು, ಲೈಫ್ ಸ್ಟೈಲ್ ಎಲ್ಲ ನೋಡ್ಲಿಕ್ಕೆ, ಎವ್ರಿಡೇ ಲೈಫ್ ಅದೆಲ್ಲ. ಹಳ್ಳಿಯ ಜನರದ್ದು ಜನಜೀವನ ಹೇಗೆ ಅಂದ್ರೆ ಏನಾದ್ರು ಟ್ರೆಡಿಷನಲ್, ಇಲ್ಲಿ ನಾವು ಈಗ ಒಂದು ಬುಡಕಟ್ಟು ಜನಾಂಗ ಅಂತ ಹೇಳ್ತೇವಲ್ಲ, ಹಾಗೇನಾದ್ರು ನಿಮ್ಗೆ ಅನುಭವಕ್ಕೆ? ಅಲ್ಲಿ ನಮ್ಗೆ ಅದು ಬುಡಕಟ್ಟು ಆತರ ಅಂತ ನಂಗೆ ವಿಶೇಷ ಕಾಣ್ಲಿಲ್ಲ ಅಲ್ಲಿ. ಅಂದ್ರೆ ಇದೇ ಅಂದ್ರೆ ಬೇರೆ ಬೇರೆ ಟೈಪ್ ಇದೆಲ್ಲ ಜನ. ನಂಗೆ ಚೈನೀಸ್ ಮತ್ತೆ ಜಪಾನೀಸ್ ಒಂದೇ ತರ ಕಾಣೋದು, ಅವ್ರಿಗೆ ಸ್ವಲ್ಪ ಸಿಮಿಲಾರಿಟಿ ಉಂಟು. ತುಂಬಾ ಜನ ಚೈನಾದವ್ರು, ಚೈನೀಸ್ ಕೂಡ ಇದ್ದಾರೆ. ಚೈನಾದಲ್ಲಿ ಹೋದ್ರೆ ಗೊತ್ತಾಗ್ತದೆ. ಚೈನಾಕ್ಕೆ ಹೋಗ್ಲಿಲ್ಲ ನಾನು, ಅವ್ರು ಮಾತ್ರ ಹೋಗಿದ್ದು, ಆಗ ನಾನು ಹೋಗ್ಲಿಲ್ಲ. ಜಾಪನೀಸ್ ಹಳ್ಳಿದ್ದೆಲ್ಲ ನಮ್ಮ ಹಾಗೆ ಎಲ್ಲ ಎಂತದ್ದು ದೋಣಿಯಲ್ಲಿ ಹೋಗುದು ಅದೆಲ್ಲ ಸ್ವಲ್ಪ. ಆದ್ರೆ ಒಂದು ಜಪಾನ್ ಅಲ್ಲಿ ಒಂದು ಸಮಸ್ಯೆ ಆಗ್ಬೋದು ನಿಮ್ಗೆ, ಅವ್ರು ಪುವರ್ ಅಂತ ಅನ್ಕೊಳ್ಳೋದು. ಅದು ಹಳ್ಳಿಯಲ್ಲಿದ್ದವರು ಯು ಮಸ್ಟ್ ಬಿ ವೆರಿ ರಿಚ್, ವಿ ಆರ್ ವೆರಿ ಪುವರ್ ಅಂತ ಅವರೆಲ್ಲ ಹೇಳುದಾಗ. ಒಬ್ಳು ನನ್ನ ಫ್ರೆಂಡ್ ಇದ್ಲು, ಆಸ್ಟ್ರೇಲಿಯಾಕ್ಕೆ ಬಂದಿದ್ಲು ಅವಳು. ಆಗ ಅವಳು ಹೇಳ್ತಿದ್ಲು, ನಮ್ಮ ಮನೆಯಲ್ಲಿ ಈ ತರ ಇದು ಬೇಯಿಸುದು ಎಲ್ಲ, ಇದು ಒಲೆ ಹೊತ್ತಿಸಿ ಅದೆಲ್ಲ ಆ ಟೈಪ್ ಎಲ್ಲ ತರ. ಅಂದ್ರೆ ಅವರು ಹಾಗೆ ಅಂದ್ರೆ ಬಡತನ ಕೂಡ ಉಂಟು ಅದ್ರ ರೇಷೋ ಕಡಿಮೆ ಅಷ್ಟೇ. ಮತ್ತೆ ಆಸ್ಟ್ರೇಲಿಯಾದಲ್ಲೆಲ್ಲ ನಾನು ಅದೆಲ್ಲ ಬಡತನ ಎಲ್ಲ ನೋಡ್ಲಿಲ್ಲ, ಅಲ್ಲಿ ನೋಡಿದ್ದೇನೆ ಸ್ವಲ್ಪ. ಅಂದ್ರೆ ಅಲ್ಲಿ ಉಂಟು ಇದು ಸಮಸ್ಯೆ ಆಗುದಿಲ್ಲ ಅಂದ್ರೆ ನಮ್ಗೆ ನಾವು ಜಾಪನೀಸ್ ನೋಡುವಾಗ ಒಂದೇ ಲೆಕ್ಕ ಇರ್ತಾರೆ, ಗುರ್ತ ಸಿಗುದಿಲ್ಲ ನಿಮ್ಮ ಫ್ರೆಂಡಿಗೆ. ಹೌದು ಒಂದೇ ಲೆಕ್ಕ ಬಂದ್ರೆ ಹೌದು, ಸವಿತಾವ ಕವಿತಾವ ಹಾಗೆ ಆಗ್ತದೆ ತುಂಬಾ. ಒಂದೇ ತರ ಮಕ್ಕಳ ಮುಖ ಕೂಡ ಒಂದೇ ತರ ಮಕ್ಕಳದ್ದು. ನಮ್ದು ಮಗು ಯಾವ್ದು ಮಗು ಯಾವ್ದು ಖಂಡಿತ ಅದು ಅವರಿಗೆ ಗೊತ್ತಾಗ್ತದೇನ, ಅವರಿಗೆ ಗೊತ್ತಾಗ್ಬೋದು. ತುಂಬಾ ಕಷ್ಟ. ನಿಮ್ಗೆ ನಿಮ್ಮ ಫ್ರೆಂಡ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಅದು ನಮ್ಗೆ ಗೊತ್ತಿತ್ತು. ಅವ್ರು ಮಾತಾಡುವಾಗ ಹೀಗೆ ಮಾಡಿ ಒಂದೊಂದ್ಸಲ ಕೆಲವು ಅರ್ಥ ಆಗ್ತಿಲ್ಲ, ಮತ್ತೆ ಹಲೋ ಸಾರಿ ಅಂತ ಹೇಳಿ ಮತ್ತೆ ಮಾತಾಡೋದು. ಆಗ ಅಲ್ಲಿ 2-3 ಜನ ಫ್ರೆಂಡ್ಸ್ ಆಗಿದ್ರು. ಅವರಿಗೆಲ್ಲ ಸೀರೆ ನೋಡಿದ್ರೆಲ್ಲ ಭಾರಿ ಖುಷಿ, ಮಕ್ಕಳಿಗೆಲ್ಲ ಸೀರೆ ಸೆರಗು ಹಿಡ್ಕೊಂಡು ಬರ್ತಾರೆ ಮಕ್ಕಳು. ಅವರಿಗೊಂಥರ ಸೀರೆ. ಅಲ್ಲಿ ಅವರು ನಮ್ಮವರ ಬಗ್ಗೆ ಕೇಳ್ತಾರ, ನಮ್ದು ಇಂಡಿಯಾದ್ದು ಹೇಗೆ? ಅವರ ಮನಸ್ಸಲ್ಲಿ ಅವರಿಗೆ ಕ್ಯೂರಿಯಾಸಿಟಿ ಏನಂದ್ರೆ ಯು ಇಂಡಿಯನ್ಸ್ ಆರ್ ವೆರಿ ಬ್ರಿಲಿಯಂಟ್ ಅಂತ. ಅಂದ್ರೆ ಒಳ್ಳೆ ಪೋಸ್ಟ್ ಅಲ್ಲೆಲ್ಲ ಹೋದವ್ರಿಗೆ ಯು ಮಸ್ಟ್ ಬಿ ವೆರಿ ಇಂಟೆಲಿಜೆಂಟ್, ಯುವರ್ ಹಸ್ಬೆಂಡ್ ಮಸ್ಟ್ ಬಿ ವೆರಿ ಇಂಟೆಲಿಜೆಂಟ್, ವೆರಿ ಬ್ರಿಲಿಯಂಟ್, ಇಂಡಿಯನ್ಸ್ ಆರ್ ವೆರಿ ಹಾಗೆ ಅದೊಂದು ಉಂಟು ಅಲ್ಲಿಗೆ ಹೋಗೋರು ಅಂತವ್ರೆ. ಹೌದು ಅಂತವ್ರೆ. ಹಾಗಾಗಿ ಅವರಿಗೆ ಅದು ತುಂಬಾ ಇಂಡಿಯಾ ವೆರಿ ನೈಸ್ ಕಂಟ್ರಿ ಎಲ್ಲ ಖುಷಿ. ಮಾತ್ರ ಅವರಿಗೆ ಜಪನೀಸ್ ಹೇಳುದು ಇಂಡಿಯಾ, ಐ ವಾಂಟ್ ಟು ಸಿ ಇಂಡಿಯಾ, ವೆರಿ ನೈಸ್, ಐ ಹಾರ್ಡ್ ಅಂತೆಲ್ಲ ಎಲ್ಲ ಹೇಳುದು. ತುಂಬಾ ಅಭಿಮಾನ ಅವರಿಗೆ ಇಂಡಿಯಾದ ಬಗ್ಗೆ ಜಪನೀಸ್ಗೆ. ಆಸ್ಟ್ರೇಲಿಯಾದಲ್ಲಿ ಇಂಡಿಯಾದ ಬಗ್ಗೆ ಅಭಿಮಾನ ವಿಶೇಷ ನಂಗೆ ಕಾಣಲಿಲ್ಲ. ಕೂಡ ಹೌದು, ಸೆಕೆಂಡ್ ಸಿಟಿಸನ್ ಹಾಗೆ ಕಾಣ್ತಾರೆ. ಬಟ್ ಜಪಾನ್ ಅಲ್ಲಿ ಹಾಗೆ ನೋಡುದಿಲ್ಲ.
ಅವರು ತುಂಬಾ ಖುಷಿ ಇಂಡಿಯಾ ಮತ್ತೆ ಜಪಾನ್ನಲ್ಲಿ ಇದು ಹೇಗೆ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸ್ ಅಂದ್ರೆ ಭಯಂಕರ ವೆರಿ ಎಕ್ಸ್ಪೆನ್ಸಿವ್, ವೆರಿ ಮಚ್. ತುಂಬಾ ಆಕ್ಚುಲಿ ನಾವು ಇದ್ದದ್ದು ಟೋಕಿಯೋದಲ್ಲಿ. ಟೋಕಿಯೋ ಎಕ್ಸ್ಪೆನ್ಸಿವ್ ಸಿಟಿ ಅಂತೆ ಇದ್ದದ್ರಲ್ಲಿ, ಎಲ್ಲ ವರ್ಲ್ಡ್ ಅಲ್ಲಿ ಎಕ್ಸ್ಪೆನ್ಸಿವ್ ಅಂತೆ. ಅದೇ ತರ ಇದು ಕೊಡ್ತಾರಲ್ಲ, ಸ್ಯಾಲರಿ ಕೂಡ ಹಾಗೆ ಕೊಡ್ತಾರೆ ಒಳ್ಳೆ ಪೋಸ್ಟ್ ಎಲ್ಲ ಇದ್ರೆ. ನಿಮ್ಗೆ ಇಷ್ಟು ಕಂಟ್ರೀಸ್ ನೀವು ತಿರುಗಾಡಿ ಬಂದೆ ಅಂದ್ರೆ ಒಂದೊಂದು ತಿಂಗಳು ಎಲ್ಲ ನಿಂತು ಬಂದಾಗ ಎಲ್ಲಿದ್ದು ಅಡ್ಮಿನಿಸ್ಟ್ರೇಷನ್ ಒಳ್ಳೇದು ಅಂತ ಅನ್ನಿಸಿತು? ದ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ವೈಸ್ ನಾನು ಹೇಳುದು ಅಂದ್ರೆ ಅಲ್ಲಿದ್ದು ಸಿವಿಕ್ ಸೆನ್ಸ್ ಇರ್ಬೋದು, ಅದು ಎಲ್ಲ ಕಡೆ ಒಳ್ಳೇದೇ ಉಂಟು, ಎಲ್ಲ ಕ್ಲೀನ್ಲಿನೆಸ್ ಇರ್ಬೋದು, ಎಲ್ಲಾನು. ಇಲ್ಲಿಂದ ಒಂದು 4 ಗಂಟೆ ಫ್ಲೈಟ್ ಅಲ್ಲಿ ಎಲ್ಲ ಒಳ್ಳೇದೇ ಅಲ್ವಾ? ಕ್ಲೀನ್, ಒಂದು ಇರುವೆ ಕೂಡ ಇಲ್ಲ. ಕಾಣ್ಲಿಲ್ಲ ನಂಗೆ ಇರುವೆ ಕೂಡ. ಒಂದು ಇರುವೆ ಆಗ್ಲಿ ಏನಾದ್ರು ಹಲ್ಲಿ ಆಗ್ಲಿ ಎಂತದು ಕಾಣಲಿಲ್ಲ. ಈಸಿ ಟು ಕ್ಲೀನ್, ಪ್ರತಿಯೊಂದು ವಿಷಯ ಮೇಂಟೈನ್ ಮಾಡ್ಲಿಕ್ಕೂ ಸುಲಭ. ಗಾರ್ಡನ್ ಮಾಡ್ತಿದ್ದೆ ನಾನು ಅಲ್ಲಿರುವಾಗ, ಆಸ್ಟ್ರೇಲಿಯಾದಲ್ಲಿ ಇರುವಾಗ. ಬಟ್ ಗಾರ್ಡನ್ ಮಾಡೋದಾದ್ರೆಲ್ಲ ನಾವೇ ಮಾಡೋದು, ಬೇರೆ ಯಾರಿಲ್ಲ. ಹೌದು, ಎಕ್ಸ್ಪೆನ್ಸಿವ್ ತುಂಬಾ. ಇನ್ನು ನಿಮ್ದು ಇಲ್ಲಿ ಇಂಡಿಯಾದ ಲೈಫ್ ಸ್ಟೈಲ್ ಗೆ ಬರುವಾಗ ಇಲ್ಲಿ ಈಗ ನಿಮ್ಮ ಆಕ್ಟಿವಿಟೀಸ್ ಎಲ್ಲ ಹೇಗೆ? ಸಂಘದಲ್ಲಿ ಇದ್ದೀರಿ, ನಂದೊಂದು ಸ್ವಭಾವ ಏನಂದ್ರೆ, ನಾನು ಎಲ್ಲಿಗೆ ಹೋಗ್ತೇನೆ ಅಲ್ಲಿ ಅವರ ಹಾಗೆ ಇರ್ತೇನೆ. ಅಲ್ಲಿ ಇರುವಾಗ ವಾಪಸ್ ಬಂದು ನಾನು ನನ್ನ ಶೆಲ್ಲಿನೊಳಗೆ ಬರ್ತೇನೆ. ಹಾಗೆ ನನ್ನ ಸ್ವಭಾವ ಹಾಗೆ. ನಾನೇನು ಕಂಪೇರ್ ಮಾಡೋದಿಲ್ಲ ಅಲ್ಲಿ ಹಾಗೆ ಇಲ್ಲಿ ಹೇಗಿರ್ತದೆ ಹಾಗೆ ಗಮ್ಮತ್ತಲ್ಲಿ ಇರ್ತೇನೆ ನಾನು. ಅಲ್ಲಿ ಹೋದಲ್ಲಿ ನಾನು ಅಲ್ಲಿ ಹಾಗೆ ಇರ್ತೇನೆ. ನನ್ಗೆ ಹಾಗಾಗಿ ಎರಡು ಅಡಾಪ್ಟ್ ಮಾಡ್ತೇನೆ ನಾನು. ಹೌದು, ಅನ್ನೋದು ಸ್ವಭಾವ ಅದು ನಂಗೆ. ಇದು ಕೇಳ್ತಾರೆ ನಂಗೆ, ನಿಮಗೆ ಅಲ್ಲಿಗೆ ಹೋಗಿ ಕಷ್ಟ ಆಗುದಿಲ್ವಾ? ಇಲ್ಲೆಲ್ಲ ಪಾಶ್ ಅಲ್ಲಿ ಇದ್ದು ಅಲ್ಲಿ ಡೆಲ್ಲಿಯವರೆಲ್ಲ, ಈವನ್ ಅದು ಪಂಜಾಬಿ ನೇಚರ್ ಅದು ಸ್ವಲ್ಪ. ಅಲ್ಲಿ ಹೋದ್ ನಿಂಗೆ ಕಷ್ಟ ಆಗುದಿಲ್ಲ. ನಾನು ಏನು ಕಷ್ಟ ಇಲ್ಲ, ನಾವು ನಮ್ಗೆ ಏನು ಬೇಕು ಅಷ್ಟು ಮಾಡಿಕೊಂಡ್ರೆ ಆಯ್ತು. ನಮ್ಗೆ ಬೇರೆಯವರದ್ದು ನಾವು ಅನುಕರಣೆ ಮಾಡುದಿಲ್ಲ, ಒಳ್ಳೇದಿದ್ದದ್ದು ಮಾತ್ರ ನಾವು. ಕ್ಲೀನ್ಲಿನೆಸ್ ಇಲ್ಲೇ ಇದ್ದದ್ದಲ್ಲ, ಬಾರ್ನ್ ಅಂಡ್ ಬ್ರಾಟ್ ಅಪ್ ಇಲ್ಲೇ ಅಲ್ವಾ. ಹಾಗಾಗಿ ನಂಗೆ ಇಲ್ಲಿ ಊರಿಗೆ ಬರ್ಲಿಕ್ಕೆ ಕಷ್ಟ ಆಗ್ಲಿಲ್ಲ. ಇವರಿಗೆ ಹೇಳಿದೆ ನಾನು, ಇವರಿಗೆ ಡೆಲ್ಲಿಯಲ್ಲಿ ಇರುವಾಗ ಅಂತ ಅನಿಸ್ತಿತ್ತು. ಬಟ್ ಇಲ್ಲಿ ಊರಿಗೆ ಬಂದ್ಮೇಲೆ ಕೂಡ ಅವರು ಅಡ್ಜಸ್ಟ್ ಆದ್ರು. ನಿಂಗೆ ಎಲ್ಲಿ ತುಂಬಾ ಸಪೋರ್ಟಿವ್ ಅವರು ನನ್ಗೆ. ಹಾಗಾಗಿ ನನ್ಗೆ ಹೋದಲ್ಲಿ ಎಲ್ಲಿ ಕೂಡ ಯಾವ್ದು ನಂಗೆ ಕಾನ್ಫಿಡೆನ್ಸ್ ನನ್ನಲ್ಲಿ ತಂದದ್ದೇ ಅವರು. ನಂಗೆ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ, ಅದು ಸ್ವಲ್ಪ ಜೋರಿದ್ದೆ ನಾನು. ಅಂದ್ರೆ ಪ್ರತಿಯೊಂದರಲ್ಲೂ ನೋಡ್ಬೇಕು ನಂಗೆ ಏನು ಅಂತ ಹೇಳ್ಕೊಂಡು. ಹೌದು, ನಂಗೆ ಸಣ್ಣಕ್ಕಿರ್ತ ತಂದೆಯವರು ನಮ್ಮ ಊರಲ್ಲಿ ಇದಕ್ಕೆ ರೇಷನಿಗೆ ಹೋಗುದಂತ ಉಂಟಲ್ಲ, ಸ್ಟೋರಿಗೆ ಆಗ ನನ್ನನ್ನು ಕರ್ಕೊಂಡು ಹೋಗೋದು. 5 ಕಿಲೋ ಸಕ್ಕರೆ ಎಲ್ಲ ಹೊತ್ತುಕೊಂಡು ನಾನು ಅವರ ಜೊತೆ ಬರುದು. ತಂದೆ ಏಜ್ ಇರ್ತದಲ್ಲ, ತಂದೆಯವರಿಗೆ ಏಜ್ ಆಗಿತ್ತು. ಹಾಗೆ ನನ್ನನ್ನು ಹೊರಗಡೆ ತಂದದ್ದು ಅವರೇ, ತಂದೆಯವರೇ. ಮತ್ತೆ ನಾನು ಹೇಳಿದ್ದೆ, ನಾನು ಕಾಲೇಜಿಗೆ ನಮ್ಮಲ್ಲಿ ನಾನೇ ಫಸ್ಟ್ ಗ್ರಾಜುಯೇಟ್, ನಮ್ಮ ಬಂಡಿಯೊಳೆಯಲ್ಲಿ ಇರ್ಬೋದು ಫಸ್ಟ್ ಗ್ರಾಜುಯೇಟ್ ಹೆಣ್ಣು ಹುಡುಗಿಯರಲ್ಲಿ. ಆಗ ನಾನು ಹೇಳಿದ್ದೆ ತಂದೆಯವರಿಗೆ, ನಂಗೆ ಓದಿ ಕೆಲಸ ಮತ್ತೆ ಮದುವೆ ಏನಿದ್ರು ಅಂತ. ತಂದೆಯವರು ಹೇಳ್ತಿದ್ರು, ನೀನು ಫಸ್ಟ್ ಕ್ಲಾಸ್ ಬಂದ್ರೆ ಮಾತ್ರ ನಿನ್ನನ್ನು ಕಳಿಸ್ತಾ ಇರ್ತೇನೆ, ಕಂಡೀಷನ್ ಅದು, ಫಸ್ಟ್ ಕ್ಲಾಸ್ ಬರ್ಬೇಕು, ಹಾಗಾದ್ರೆ ಕಳಿಸ್ತೇನೆ ನಾನು ಅಂತ. ನಾನು ಅದಕ್ಕೆ ಕಷ್ಟಪಟ್ಟು ಓದಿ ಪ್ರತಿಯೊಂದರಲ್ಲಿ ಫಸ್ಟ್ ಕ್ಲಾಸ್ ಬಂದು ಅವರಿಗೆ ಮತ್ತೆ ಮಾತಾಡೋ ಹಾಗೆ ಇರ್ಲಿಲ್ಲ. ಡಿಗ್ರಿಗೆ ಹೋಗ್ಲೇಬೇಕು ನಾನು, ಯಾಕಂದ್ರೆ ಎಲ್ಲದರಲ್ಲೂ 10th PUC ಡಿಗ್ರಿ ಹಾಗೆ. ಮತ್ತೆ ಕಷ್ಟಪಟ್ಟು ನಾವು ಹಾಸ್ಟೆಲ್ ಅಲ್ಲಿ ಇದ್ದೆ ನಾನು ಇಲ್ಲಿ ಉಜಿರೆಯಲ್ಲಿ. ಕಷ್ಟ ಇತ್ತು ತುಂಬಾ. ಅದಕ್ಕಿಂತ ಮುಂಚೆ ಪುತ್ತೂರಲ್ಲಿ ನಂಗೆ ಅದೆಲ್ಲ ಆಲೋಚನೆ ಮಾಡೋತ್ತಿಗೆ ಲೇಟ್ ಆಯ್ತು ನಾನು PUC ಗೆ ಜಾಯ್ನ್ ಆಗ್ಲಿಕ್ಕೆ. ನಾವು ತುಂಬಾ ಕೂಡು ಕುಟುಂಬ, ತುಂಬಾ ಜನ. ಯಾವ ಕಾಲೇಜಿಗೆ ಹೋಗೋದು, ಅದು ನಾವು ಪೋಸ್ಟ್ ಹಾಕೋತ್ತಿಗೆ ಅದು ಸಿಗೋದು ಎಷ್ಟು ದಿನದ ಮೇಲೆ, ನಮ್ಗೆ ಬರೋದು ಎಷ್ಟು ದಿನ. ಆಗ ಮೊಬೈಲ್ ಇಲ್ಲ, ಪೋಸ್ಟ್ ಮಾಡೋದಲ್ಲ, ಡೈಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಲೆಟರ್ ಬರೆದು ಹಾಕೋದು. ಹಾಗೆಲ್ಲ ಲೇಟ್ ಆಯ್ತು ನಂಗೆ ಸ್ವಲ್ಪ ಅಡ್ಮಿಷನ್ ಮಾಡಿ. ಅದು ಪುತ್ತೂರಲ್ಲಿ ಸಿಕ್ಕಿತ್ತು ನಮ್ಗೆ ಸ್ವಲ್ಪ ಪುತ್ತೂರು ಶಿಶಿಲಕ್ಕೆ ಹತ್ರ ಅಲ್ವಾ. ಸೈಂಟ್ ಫಿಲೋಮಿನಾದಲ್ಲಿ ನಾನು PUC ಮಾಡಿದೆ. ಅಲ್ಲಿ ಅದೊಂದು ನನಗೆ ತುಂಬಾ ಉಪಕಾರ ಆಯ್ತು. ಅಲ್ಲಿ ಇಂಗ್ಲಿಷ್ ಕಂಪಲ್ಸರಿ ಮಾತಾಡ್ಲಿಕ್ಕೆ. ನಂಗೆ ಎಲ್ಲಿ ಇಂಗ್ಲಿಷ್ ಬರ್ತದೆ, ನಾವು ಕನ್ನಡ ಸ್ಕೂಲಲ್ಲಿ ಓದಿದ್ದಲ್ವ 10th ತನಕ. ಅಲ್ಲಿ ಅಂದ್ರೆ ನಾನು ಅದು ಮಾತಾಡೋದು ಕಡಿಮೆ ಇತ್ತು ನಂಗೆ, ಅಂದ್ರೆ ಇಂಗ್ಲಿಷ್ ಬರ್ತಿರ್ಲಿಲ್ಲ ಸರಿಯಾಗಿ. ಕಾಲೇಜಲ್ಲಿ ಸುಮ್ಮನಿದ್ದೆ ನಾನು, ಮನೆಯಲ್ಲಿ ಒಂದು ಮಾತ್ರ ಮಾತಾಡೋದು. ಮಾತ್ರ ಅದು ನನಗೆ ಸೆಕೆಂಡ್ ಹೌದು, ಮತ್ತೆ ಸೆಕೆಂಡ್ PUC ಆಗ ಸ್ವಲ್ಪ ಸ್ಟ್ರಾಂಗ್ ಅದೇ, ಇಂಗ್ಲಿಷ್ ಒಳ್ಳೇದು ಬರ್ಲಿಕ್ಕೆ ಶುರು ಆಯ್ತು. ಮತ್ತೆ ನಾನು ಆಗ ಆ ವರ್ಷ ಸೈಂಟ್ ಫಿಲೋಮಿನಾದಲ್ಲಿ ಹಿಂದಿಯಲ್ಲಿ ನಾನು ಪುತ್ತೂರು ತಾಲೂಕಿಗೆ ಫಸ್ಟ್ ಬಂದಿದ್ದೆ ಹಿಂದಿಯಲ್ಲಿ. ಹಾಗೆ ನನ್ಗೆ ಇಲ್ಲಿ ಹಾಸ್ಟೆಲ್ ಅಲ್ಲಿ ಸಿಕ್ಕಿತ್ತು ಉಜಿರೆಯಲ್ಲಿ. ನನ್ಗೆ ಇಂಟರ್ವ್ಯೂ ಮಾಡುವಾಗ ನಮ್ಮ ಅಲ್ಲಿಯ ವೈಸ್ ಪ್ರಿನ್ಸಿಪಲ್ ಇದ್ರು, ಅವರು ಪ್ರಿನ್ಸಿಪಲ್ರಿಗೆ ಹೇಳಿದ್ರು, ನನ್ನ ಗುರ್ತಾಯ್ತು ಅವರಿಗೆ, ನಾನು ಇದರಲ್ಲಿ ಪ್ರೈಸ್ ಎಲ್ಲ ತಗೊಂಡಿದ್ದೆ. ಹಾಗಾಗಿ ಕೂಡ್ಲೆ ಹಾಸ್ಟೆಲ್ ಇದೆಲ್ಲ ಸುಲಭದಲ್ಲಿ ಸಿಕ್ಕಿತ್ತು. ನಾವು ಎಷ್ಟು ಜನ ಮಕ್ಕಳು? ನಾವು ನಮ್ದು ಕೂಡು ಕುಟುಂಬ. ನಾವು 9 ಜನ ಹೆಣ್ಮಕ್ಳು, ಅಕ್ಕ ತಂಗಿಯರು, 3 ಜನ ಅಣ್ಣಂದಿರು. ಹಾಗೆ ತುಂಬಾ ಸಂಸಾರ ನಾವು. ಹಾಗಾಗಿ ನಮ್ಗೆ ರಜೆಯಲ್ಲೆಲ್ಲ ಆಟ ಆಡ್ಲಿಕ್ಕೆ ಯಾರು ನಮ್ಗೆ ಬೇಕಾಗೋದಿರ್ಲಿಲ್ಲ. ನಮ್ಮ ಮನೆಗೆ ಬರುವುದು ನಮ್ಮ ಟೀಮೇ ಉಂಟು. ಕ್ರಿಕೆಟ್ ಆಡ್ತಿದ್ದೆವು, ಎಲ್ಲ ಮಾಡ್ತಿದ್ದೆವು. ಮತ್ತೆ ಅಕ್ಕಪಕ್ಕ ಅಂದ್ರೆ ಮನೆಯೊಳಗೆಲ್ಲ ಆಕ್ಟಿವ್ ಇದ್ರು ಎಲ್ರು.
ಆದ್ರೂ ನನ್ನಷ್ಟು ಜಾಸ್ತಿ ಕಾನ್ಫಿಡೆಂಟ್, ಓವರ್ ಕಾನ್ಫಿಡೆಂಟ್ ಯಾರು ಇರ್ಲಿಲ್ಲ. ಯಾರಾದ್ರೂ ಮನೆಗೆ ಬಂದ್ರೆ ಅವರನ್ನು ಕೂತ್ಕೊಳ್ಳಿ ಅಂತ ಹೇಳೋದು ಅದು ನಾನೇ, ನನ್ನನ್ನೇ ಕಳಿಸೋದು ಎಲ್ರು. ಹಾಗೆ ಮನೆಯಲ್ಲಿ ಎಲ್ಲರೂ ಆಟ ಆಡೋದು, ಇದು ಆಡೋದು ಎಲ್ಲ. ತಂದೆಯವರು ನನಗೆ, ಮುಖ್ಯವಾಗಿ ನನ್ನ ತಂದೆಯವರು ನನಗೆ ಕಾನ್ಫಿಡೆನ್ಸ್ ಕೊಟ್ಟದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಅರ್ಸಿನ ಮಕ್ಕಿ ನಮ್ಮ ಅಲ್ಲಿ ರೇಷನಿಗೆ ಹೋಗುವಾಗ, ಸಾಮಾನ್ ತರ್ಲಿಕ್ಕೆ ಹೋಗುವಾಗ, ಅಥವಾ ಉಪ್ಪಿನಂಗಡಿ, ಬಂದರು ಮಂಗಳೂರಿಗೆ ಎಲ್ಲ ಅಡಿಕೆದ್ದೆಲ್ಲ ಇದು ಮಾಡ್ಲಿಕ್ಕೆ, ಲೆಕ್ಕಪತ್ರ ಎಲ್ಲ ಇಡ್ಲಿಕ್ಕೆ ಜೊತೆಯಲ್ಲಿ ನಾನು ಅವರದ್ದು ಸೆಕ್ರೆಟರಿ ಆಗಿ ಹೋಗ್ತಿದ್ದೆ. ಹಾಗೆ ಹೋಗಿ ಅದೊಂದು ಗಮ್ಮತ್ತಾಗ್ತಿದ್ದು ನನಗೆ. ಪ್ರತಿ ಸಲ ಕೇಳುದು ಅಡಿಕೆ ಆದ ತಕ್ಷಣ ಯಾವಾಗ ಹೋಗುದು ಬಂದರಿಗೆ ಅಂತ. ಹಾಗೆ ಅದು ನನ್ನನ್ನೇ ಕರ್ಕೊಂಡು ಹೋಗೋದು, ಅವ್ರಿಗೆ ಎಲ್ಲರಿಗೂ ಗೊತ್ತಿದ್ದು ನನ್ನೇ ಕರ್ಕೊಂಡು. ಆತರ ಯಾರು ಹೊರಡ್ತಿರ್ಲಿಲ್ಲ ಮನೆಯಿಂದ. ಮತ್ತೆ ನಾನು ಲೆಕ್ಕ ಮಾಡಿ ಅವರಿಗೆ ದುಡ್ಡಿದ್ದಾಗ್ಲಿ, ಜೊತೆಯಲ್ಲಿ ಸೆಕ್ರೆಟರಿ ನಾನು ಅವರದ್ದು ಯಾವಾಗ್ಲೂ. ನಾನು ಸಣ್ಣಕ್ಕಿರುವಾಗ ನಮ್ಗೆ ಏರೋಪ್ಲೇನ್ ನೋಡುದಂದ್ರೆ ಭಾರಿ ಆಸೆ. ಮೇಲಿಂದ ತುಂಬಾ ಏರೋಪ್ಲೇನ್ ಹೋಗ್ತಿತ್ತು, ಶಬ್ದ ಆಗ್ತಿತ್ತು, ಬರ್ತಿತ್ತು, ಹೋಗ್ತಿತ್ತು. ಆಗ ನನ್ಗೆ ಅನ್ಸೋದು, ನಾವು ತುಳಸಿ ಕಟ್ಟೆ ಹತ್ರ ಕೂತು ನೋಡುದು, ಎಲ್ಲರೂ ನಮ್ಮ ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ಇಬರುದು ಅದೆಲ್ಲ ಲೈಟ್ ಕಾಣುದು. ಇದು ಒಂದ್ಸಲ ಇಳಿದ್ರೆ ಏನು, ಇಲ್ಲಿ ಇಳಿದು ನಾವು ಒಂದ್ಸಲ ಕೂತು ಮೇಲೆ ಹೋದ್ರೆ ಏನು, ಹಾಗೆಲ್ಲ ನಮ್ಮಷ್ಟಕ್ಕೆ ನಾವು ಮಾತಾಡುದು ಹೀಗೆಲ್ಲ ಆಗ ನಮ್ಮ ಚಿಕ್ಕಂದೆಯವರು ಅಲ್ಲಿ ಬರ್ತಿದ್ರು ಎಲ್ಲರೂ. ಒಂದಿನ ನೀನು ಹಾಗೆ ಮಾಡುದು, ಕೆಳಗೆ ಬಂದು ಇಳಿದ ಮೇಲೆ ನೀನ್ ಕೂತ್ಕೋ, ಮತ್ತೆ ಮೇಲೆ ಹಾರು ಅಂತ. ನಾನು ಒಬ್ಳು ಹಾರುದಿಲ್ಲ, ಎಲ್ಲರ ಜೊತೆ, ಯಾರ ಜೊತೆ ಅದು ಹಾರಬೇಕು ಅಂತ. ಹಾಗೆ ನಮ್ಗೊಂದು ಏನೋ ಒಂದು ವಿಮಾನದ್ದು ನನ್ಗೆ ಒಂದು ಹುಚ್ಚು. ಮಧ್ಯಾಹ್ನ ಊಟ ಮಾಡುವಾಗ ಕೂಡ ಬಂದ್ರೆ ಓಡೋದು ಮಧ್ಯದಲ್ಲಿ. ತಂದೆಯವರಿಂದ ಪೆಟ್ಟು ತಿಂದದ್ದು ಉಂಟು, ಮಧ್ಯದಲ್ಲಿ ಊಟದಲ್ಲಿ ಮಧ್ಯದಲ್ಲಿ ಓಡುದು, ವಿಮಾನ ನೋಡ್ಲಿಕ್ಕೆ ಓಡುದು ಹೊರಗಡೆ ನೋಡಿ, ಅದು ಹೋದ ಮೇಲೆ ಮತ್ತೆ ಬಂದು ಊಟ ಮಾಡುದು. ಅದೇನೋ ವಿಮಾನದೊಂದು ಹುಚ್ಚಿತ್ತು. ಮತ್ತೆ ನಾನು ಫಸ್ಟ್ ಟೈಮ್ ವಿಮಾನದಲ್ಲಿ ಕೂತ್ಕೊಳ್ಳುವಾಗ ನಂಗೆ ಅದು ನೆನಪಾಯ್ತು ಸ್ಟೋರಿ. ನಾನು ಹಾಗೆ ಮಾಡ್ತಿದ್ದೆ, ನಾನು ಸತ್ಯಕ್ಕೆ ಕೂತಿದ್ದೇನೆ ಈಗ ವಿಮಾನದಲ್ಲಿ ಅಂತ. ತುಂಬಾ ನಂಗೆ ಆ ತರ ಆಮೇಲೆ 1000 ಸಲ ಕೂತಿದ್ದೇನೆ ವಿಮಾನದಲ್ಲಿ, ತುಂಬಾ ಕೂತೆ. ಇವರ ಜೊತೆ ಡೆಲ್ಲಿಗೆ ಹೋದ ಮೇಲೆ, ಮದುವೆ ಆದ ಮೇಲೆ ಮತ್ತೆ ವಿಮಾನದಲ್ಲಿ. ಶುರುವಿಗೆ ವಿಮಾನದಲ್ಲಿ ಹೋಗುದು ತುಂಬಾ ಆಗ ಎಕ್ಸ್ಪೆನ್ಸಿವ್ ಇರ್ತಿತ್ತಲ್ಲ. ಮತ್ತೆ ಇವರಿದ್ದು ಅಫಿಷಿಯಲ್ ಹಾಗೆ ಹೀಗೆಲ್ಲ. ಮತ್ತೆ ಅಬ್ರಾಡ್ ಹೋಗುವಾಗ ಎಲ್ಲ ತುಂಬಾ ಗಂಟೆ ಅಮೆರಿಕದಲ್ಲಿ ಎಲ್ಲ ಹೋಗುವಾಗ. ಮತ್ತೆ ಇಲ್ಲಿ ನಿಮ್ದು ಈಗ ಚಿತ್ಪಾವನ ಸಂಘದಲ್ಲಿ ಏನು ಕಾರ್ಯಾಚರಣೆ? ಮುಂಡಾಜೆಯಲ್ಲಿ ಈಗ ನಾನು ಬಂದ ಮೇಲೆ, ಮುಂಚೆ ಇತ್ತು ಇಲ್ಲಿ ಸಂಘ ಇತ್ತು, ಅಂದ್ರೆ ವಿಶೇಷ ಚಟುವಟಿಕೆ ಎಲ್ಲ ಇರ್ತಿರ್ಲಿಲ್ಲ ಅಂತೆ. ನಾನು ಬಂದ ಮೇಲೆ ಸ್ವಲ್ಪ ನಾನು ಇನಿಷಿಯೇಟಿವ್, ಮೊದಲಿಗೆ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಇಲ್ಲಿ ಶುರುವಿಗೆ ಬಂದ ತಕ್ಷಣ. ಅದರಲ್ಲಿ ನಾನು ಅವರು ವಾಸುದೇವ ಗೋಖಲೆ ಅವರು ಪ್ರೆಸಿಡೆಂಟ್ ಆಗಿದ್ರು, ಅವ್ರ ಜೊತೆ ತುಂಬಾ ಕೆಲಸ ಮಾಡಿದೆವು ನಾವು. ಅದರ ನಂತರ ನನ್ನನ್ನು ಪ್ರೆಸಿಡೆಂಟ್ ಮಾಡಿದ್ರು. ಈಗ 3 ವರ್ಷ ಆಗ್ತದೆ, ಈಗ ಈ ವರ್ಷ ಎಂಡಿಗೆ ಮುಗಿತದೆ. ಅದರಲ್ಲಿ ನಾನು ತುಂಬಾ ಫಂಕ್ಷನ್ಗಳನ್ನೆಲ್ಲ ಮಾಡಿಸಿದೆ. ಅಂದ್ರೆ ಈಗ ದೀಪಾವಳಿ ಫಂಕ್ಷನ್, ಎಲ್ಲರ ಮನೆಗೆ ದೀಪಾವಳಿಗೆ ವಿಶ್ ಮಾಡ್ಲಿಕ್ಕೆ ನನ್ಗೊಂದು ಅಭ್ಯಾಸ. ನಾವು ಡೆಲ್ಲಿಯಲ್ಲಿ ಒಂದು ಕಡೆ ನಾವು ಆಚರಿಸುದು, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಒಂದು ಕಡೆ ಬಂದು ಆಚರಿಸ್ತೇವಲ್ಲ, ಎಲ್ಲರಿಗೂ ಸ್ವೀಟ್ ಹಂಚೋದಾಗ್ಲಿ ಇದಾಗ್ಲಿ. ಇಲ್ಲಿ ಆ ಥರ ಒಟ್ಟಿಗೆ ಒಂದು ಕಡೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅದಕ್ಕೆ ನಾನೊಂದು ಶುರು ಮಾಡಿದೆ, ದೇವಸ್ಥಾನದಲ್ಲಿ ಎಲ್ಲ ಒಟ್ಟಾಗುವ, ಎಲ್ಲರೂ ಸಂಜೆ ಹೊತ್ತು ದೀಪಾವಳಿ ಸಂಭ್ರಮ ಅಂತ ಒಂದು ಮಕ್ಕಳಿಗೆ ಆಟೋಟಗಳು, ಮತ್ತೆ ಅಡಿಗೆ ಮಾಡುದ್ರಲ್ಲಿ ಯಾರು ಅದಕ್ಕೆ ಪ್ರೈಜುಗಳು, ಹೆಂಗಸರಿಗೆ ಸ್ವಲ್ಪ ಒಂದು ಇದು, ಮತ್ತೆ ಬಾಕಿ ಗಂಡಸರು ಎಲ್ಲರೂ ಒಟ್ಟಾಗಿ ಒಂದು ಮನೋರಂಜನೆ ಕಾರ್ಯಕ್ರಮ, ಮತ್ತೆ ಯಾರಾದ್ರೂ ಏನಾದ್ರು ಒಂದು ಸ್ಪೀಚ್ ಏನಾದ್ರು ಅದ್ರ ಬಗ್ಗೆ. ಈ ಸಲ ಹಾಗೆ ನಾವು ಡಾಕ್ಟರ್ ಇಬ್ಬರನ್ನು ಕರೆಸಿ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿಸಿದ್ದೆವು ಈ ಸಲ ದೀಪಾವಳಿ ಸಂಭ್ರಮದಲ್ಲಿ. ಹಾಗೆ ಪ್ರತಿ ಸಲ ಏನಾದ್ರೂ ಒಂದು ಟಾಪಿಕ್ ಇಟ್ಟು ಅದ್ರ ಬಗ್ಗೆ ಮಾತಾಡಿ, ಒಬ್ರು ಯಾರಾದ್ರೂ ಕರೆದು ಅವರೊಂದು ಎಕ್ಸ್ಪರ್ಟ್ ನಮ್ಮವರೇ ಎಲ್ಲ. ಮತ್ತೆ ನಮ್ಮ ಭಾಷೆಯಲ್ಲೇ ಮಾಡ್ಬೇಕು ಅಂತ, ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಳ್ಕೊಂಡು ಅದ್ರ ಹಿಂದೆ ನಮ್ಮ ಭಾಷೆಯಲ್ಲೇ ನಾವು ಪ್ರೋಗ್ರಾಮ್, ನಾಟಕ ಮಾಡಿದೆವು ನಾವು ನಮ್ಮ ಭಾಷೆಯಲ್ಲಿ. ಹಾಗೆ ಎಲ್ಲ ಸಪೋರ್ಟ್ ನಂಗೆ ಒಳ್ಳೆ. ಅಂದ್ರೆ ಯಾರಾದ್ರೂ ಇಲ್ಲಿ ಪ್ರಾಬ್ಲಮ್ ಏನಿತ್ತಂದ್ರೆ ಇನಿಷಿಯೇಟಿವ್ ತಗೊಳ್ಳುವವರು ಇರ್ಲಿಲ್ಲ ಅಷ್ಟೇ. ಎಲ್ಲ ಸಪೋರ್ಟ್ ಮಾಡ್ತಾರೆ, ಎಲ್ಲರಿಂದ ಎಲ್ಲ ಐಡಿಯಾ ಕೊಡ್ತಾರೆ ಎಲ್ಲ ನನ್ಗೆ. ನಮ್ಮ ಇಲ್ಲಿ ಗ್ರೂಪ್ ಒಳ್ಳೇದುಂಟು, ಎಲ್ಲ ಮಾಡಿಕೊಂಡು ಇದ್ದೇವೆ ಎಲ್ಲ. ತುಂಬಾ ಜನರು ನಾನು ಈಗ ಅದಾದ ತುಂಬಾ ಪ್ರೋಗ್ರಾಮ್ ನಾನು ಸಾಮಾನ್ಯ ಒಂದು 2-3 ತಿಂಗಳಿಗೆ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆವು ನಾವು. ಏನಾದ್ರು ಒಂದು ಯಾರನ್ನಾದ್ರು ಕರೆದು, ಯಾರಾದ್ರೂ ಊರಿನವರಿಗೆ ಸನ್ಮಾನ, ಊರಿನ ಹೊರಗೆ ಇದ್ದು ಏನಾದ್ರು ಆತರ ಹೌದು ಸಾಧಕರಿಗೆ ಸನ್ಮಾನ. ಮತ್ತೆ ಇಲ್ಲಿ ನಮ್ಮ ಇವರು ನಮ್ಗೆ ಅಲ್ಲಿ ಮೆಂಟರ್ ಆಗಿದ್ರು ಅವರು, ಡಾಕ್ಟರ್ ವಾಸುದೇವ್ ಕಾಕತ್ಕರ್ ಅಂತ ಡೆಲ್ಲಿಯಲ್ಲಿ. ಇವರಿಗೆ ತುಂಬಾ ಸಪೋರ್ಟ್ ಆಗಿದ್ರು. ಅವರ ಮಕ್ಕಳು ಬಂದಿದ್ರು, ಅವರಿಗೆ ಅವ್ರಿಗೆ ದೊಡ್ಡ ದೊಡ್ಡ ಇದ್ರಲ್ಲಿದ್ದಾರೆ, ಅವರನ್ನು ಮಾಡಿದ್ರು. ಹಾಗೆ ಬೇರೆ ಊರಿನ ಅವ್ರು ದೊಡ್ಡವರು ಇದ್ರಲ್ಲಿದ್ರು, ಪ್ಲಾನಿಂಗ್ ಕಮಿಷನ್ ಅಲ್ಲ, ರೈಲ್ವೇಸ್ ನಲ್ಲಿ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು, ಅಕೌಂಟ್ಸ್ ಆಫೀಸರ್ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು, ಸೆಕ್ರೆಟರಿಗಿಂತ ಮೇಲಿನ ಇದ್ರು. ಮತ್ತೆ ಅವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅದರಲ್ಲೂ ಕೂಡ ದೊಡ್ಡ ಇದರಲ್ಲಿ ಪೋಸ್ಟ್ ಅಲ್ಲಿ. ಹಾಗೆ ಅವರು ರಿಟೈರ್ಡ್ ಆಗಿ ಇವರಿಗೆ ನಮ್ಮನೆಗೆ ಬಂದಿದ್ರು ಅವರು. ಹಾಗೆ ಅವರನ್ನು ಒಂದು ಗೌರವ ಕೊಟ್ಟು ಒಂದು ಸ್ವಲ್ಪ 50 ಜನ ಆಗಿತ್ತು ಜನ, ಒಂದು ಗೊತ್ತಿಲ್ಲ ಅವರ ವಿಶೇಷ ಗುರ್ತ ಇಲ್ಲ ಏನಿಲ್ಲ, ಆದ್ರೂ ಬಂದಿದ್ರು ಎಲ್ಲ. ಒಳ್ಳೆ ಪ್ರೋಗ್ರಾಮ್ ಆಯ್ತು ಅದೊಂದು.
ಮತ್ತೆ ನಿಮ್ದು ಇದು ಏನಾದ್ರು ಭಜನಾ ಸಂಘಗಳು ನಾವು ಮತ್ತೆ ಇಲ್ಲಿ ಬಂದೊಂದು ಭಜನೆ ಸಂಘಟನೆ ಅಂದ್ರೆ ನಾವೊಂದು ಒಟ್ಟಾಗ್ಬೇಕಲ್ಲ ಸಂಘಟನೆ, ಅದಕ್ಕೆ ಭಜನೆ ಮಂಡಳಿ ಅಂತ ಒಂದು ಶುರು ಮಾಡಿದೆ. ಎಲ್ಲರೂ ಅಂದ್ರೆ ರೆಡಿ ಇದ್ರು ಎಲ್ರು, ಒಟ್ಟು ಮಾಡುದು ಒಂದು ಇದು ಇತ್ತಷ್ಟೇ. ಮತ್ತೆ ಹಾಗೆ ಎಲ್ಲರೂ ಒಟ್ಟಾಗಿ ಭಜನೆಗಳನ್ನು ಮಾಡುದು, ಒಂದು ಕಲಿಯೋದು, ಭಜನೆ ಕಲಿಯಕ್ಕೆ ಹೋಗುದು ಹಾಗೆ. ಮತ್ತೆ ಅದು ಕೆಲವು ಕಡೆ ಪ್ರೋಗ್ರಾಮ್ ಕೊಡೋದು ಹಾಗೆ. ಈಗ ಹಾಗಾಗಿ ಎರಡೆರಡು ಭಜನೆ ನಮ್ದು ಗ್ರೂಪ್ ಆಗಿದೆ ಇಲ್ಲಿ. ಎಲ್ಲರಿಗೂ ಇಂಟ್ರೆಸ್ಟ್ ಬಂದಿ, ಎಲ್ಲ ಹೆಂಗಸರು ಬರ್ತಾರೆ ಹೊರಗಡೆ, ಮತ್ತೆ ಕಲಿಸ್ತಾರೆ ಕೆಲವರು. ಅದೊಂದು ಒಳ್ಳೇದು. ಹಾಗಾಗಿ ಒಂದು ಸಂಘಟನೆ ಜನರನ್ನು ಮಾಡ್ಬೇಕಾದ್ರೆ ಏನಾದೊಂದು ಕಾರಣ ಬೇಕಲ್ವಾ. ಮತ್ತೆ ನಾವು ಪ್ರವಾಸಕ್ಕೆ ಹೋಗ್ತೇವೆ, ಒಂದಿನ ಪ್ರವಾಸ ಇಡ್ತೇವೆ, ವರ್ಷಕ್ಕೊಂದು ಪ್ರವಾಸ, ಒಳ್ಳೆ ಜಾಗಗಳಿಗೆ ಹೋಗಿ. ಒಂದು ದಿನದ ಅಥವಾ ಒಂದು ದಿನದ್ದು, ಯಾಕಂದ್ರೆ ತೋಟ ಗದ್ದೆ ಇದ್ದವರಲ್ವಾ, ಹಾಗಾಗಿ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಒನ್ ಡೇ ಟ್ರಿಪ್ ಇಡ್ತೇವೆ ನಾವು. ಈ ಸಲ ನಾವು ಇದಕ್ಕೆ ಮಣಿಪಾಲ ಹೆರಿಟೇಜ್ ವಿಲೇಜ್ಗೆ ಹೋಗಿದ್ದೆವು. ಮತ್ತೆ ದೇವಸ್ಥಾನಗಳ ಭೇಟಿ, ಮತ್ತೆ ಮಧ್ಯೆ ಮಧ್ಯೆ ನಮ್ಮ ದೇವಸ್ಥಾನ ಭೇಟಿ, ಒಂದು ಸ್ವಲ್ಪ ಸ್ವಲ್ಪ ಜನ ಒಟ್ಟಾಗಿ ಹೋಗುದು ಅದು ಇದೆ. ಹಾಗೆ ತುಂಬಾ ಇಲ್ಲಿ ನನ್ಗೆ ಸೆಟ್ ಆಯ್ತು, ನಂಗೆ ಇಲ್ಲಿ ಬಂದು ತುಂಬಾ ಒಳ್ಳೇದಾಯ್ತು. ಮುಂಡಾಜಿಗೆ ಬಂದು 4 ವರ್ಷ ಆಯ್ತು. ನಾವು 5ನೇ ವರ್ಷ ಈಗ ಮುಂಡಾಜಿಗೆ ಬಂದು ಕಂಟಿನ್ಯೂಸ್ಲಿ ಅಂದ್ರೆ ಇದ್ದು. ಇಲ್ಲಿ ನೀವು ಮನೆಯಲ್ಲಿ ಎಂತ ಟೈಮ್ ಪಾಸ್ ಮಾಡ್ತೀರಿ? ಮನೆಯಲ್ಲಿ ನನ್ಗೆ ಟೈಮ್ ಪಾಸ್ ಮಾಡೋದಂದ್ರೆ ಮನೆಯದು, ಇಲ್ಲಿ ನಮ್ಗೆ ಸಣ್ಣ ಒಂದು ತೋಟ ಉಂಟು. ನಾನು ಹೂ ಗಿಡಗಳದ್ದೆಲ್ಲ ನಾನು ಸ್ವಲ್ಪ ಮಾಡ್ತೇನೆ ಅಷ್ಟೇ. ನಮ್ಮ ಮನೆಯವರು ಮಾಡ್ತಾರೆ. ಸ್ವಲ್ಪ ರಬ್ಬರ್ ಹಾಕಿದ್ದೇವೆ, ಸ್ವಲ್ಪ ತೆಂಗಿನಕಾಯಿ ಇದ್ದು ಹಾಕಿದ್ದೇವೆ, ಮತ್ತೆ ಇದು ಬಾಳೆ, ಮತ್ತೆ ಅಡಿಕೆ, ಸ್ವಲ್ಪ 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 ಸುಮ್ನೆ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಒಂದು ಹಾಬಿ, ಡೆಕೋರೇಟಿವ್ ಅಂತ ಹೇಳುವ ಅಷ್ಟೇ. ನಮ್ಗೆ ಅದ್ರಲ್ಲಿ ಏನು ಸಿಗ್ತದೆ, ರೆವೆನ್ಯೂ ಸಿಗ್ತದೆ ಅಂತ ಗೊತ್ತಿಲ್ಲ. ಅದು ನಾವೊಂದು ಇರುವಾಗ ಏನಾದ್ರೂ ಒಂದು ಸುತ್ತಲೂ ಇದ್ರೆ ತರಕಾರಿ ಮಾಡ್ತೇವೆ. ತರಕಾರಿ ವಿಶೇಷ ಹೊರಗಿಂದ ತರುವುದಿಲ್ಲ. ಎಂಗೇಜ್ ಆಗಿರ್ಲಿಕ್ಕೆ ಒಂದು ಹಳ್ಳಿ ಒಂದು ಇದು, ಮತ್ತೆ ಎಲ್ಲ ಸೌಕರ್ಯ ಎಲ್ಲ ಮಾಡಿಕೊಂಡಿದ್ದೇವೆ ಹಾಗೆ ಊರಲ್ಲಿ, ತೊಂದರೆ ಇಲ್ಲ. ಹಾಗೆ ನಂಗೆ ಸೆಟ್ ಆಗಿದೆ ಊರಲ್ಲಿ. ನಾನು ಅಂದ್ರೆ ಹೋದಲ್ಲೆಲ್ಲ ನಾನು ನನ್ನ ಊರನ್ನೇ ಕಾಣ್ತಿದ್ದೆ. ನಾನೀಗ ಆಸ್ಟ್ರೇಲಿಯಾದಲ್ಲಿ ಇದ್ದೇವಲ್ವಾ, ಅಲ್ಲಿ ನಂಗೆ ಪರಿಸರ ಹೀಗೆ ಇತ್ತು. ಒಂದು ಕಾಡಿನ ಮಧ್ಯದಲ್ಲಿ ನಮ್ಮ ಮನೆ, ರೌಂಡಿಗೆ ಇದು ಕಾಂಗರುಗಳು ಹೋಗುದು, ಅದು ಹೋಗುದು, ಅತರ. ಹಾಗಾಗಿ ನಂಗೆ ಒಂದು ಆಗ ಅಲ್ಲಿ ನಾನು ಮುಂಡಾಜಿಯಲ್ಲೇ ಇದ್ದೇನೆ ಅಥವಾ ನಾವು ದೇಶದಲ್ಲಿ ಇದ್ದೇನೆ, ಹಾಗೆ ನಂಗೆ ಅಲ್ಲಿ ಕನಸು ಬೀಳ್ತಿದ್ದೆ ಪ್ರತಿಯೊಂದು ಕಡೆ. ಮಿಸ್ ಮಾಡ್ತಿದ್ದೆ. ಅದು ಇಲ್ಲಿ ಬಂದ ಮೇಲೆ ನಂಗೆ ಅದು ಕಂಪ್ಲೀಟ್ ಅಂತ ಆಯ್ತು. ನಂಗೆ ಮಿಸ್ಸಿಂಗ್ ಸಮಥಿಂಗ್ ಅಂತ ಏನೋ ಅನ್ಸ್ತಿತ್ತು. ಹೌದು. ಹಾಗಾಗಿ ನನ್ಗೆ ಇವರು ಹೊರಗಡೆ ಇದ್ದಾಗ ನಾವು ಬಿಟ್ಟು ಬಂದು ನಂಗೆ ಬೇಜಾರಾಗ್ತಿರ್ಲಿಲ್ಲ. ನೆಕ್ಸ್ಟ್ ಏನೇನು ಹೇಗೆ ಊರಿಗೆ ಹೋಗ್ಲಿಕ್ಕೆ ಉಂಟು ಅಂತ ಒಂದು ಖುಷಿ. ನಮ್ಮವರು ನಮ್ಮ ಮಧ್ಯೆ ನಾವು ಹೋಗುವ ಅಂತ. ನಿಮಗೆ ಇಷ್ಟೆಲ್ಲ ತಿರ್ಗಾಡಿದ್ರಿ, ಇಡೀ ಪ್ರಪಂಚ ತಿರ್ಗಾಡಿದ್ರಿ, ಬಂದ್ರಿ. ನಿಲ್ಲಿಕ್ಕೆ ಬೆಸ್ಟ್ ಯಾವ್ದು ಜಾಗ ಅಂದ್ರೆ ಒಂದು ಲೈಫ್ ಲೀಡ್ ಮಾಡ್ಲಿಕ್ಕೆ ಒಳ್ಳೇದು ಯಾವುದು? ಈಗ ಹೇಳ್ತಾರೆ ಕೆಲವು ಅಮೆರಿಕ ಒಳ್ಳೇದು ಅಂತೇಳಿ ಎಲ್ಲ ಕೆಲವರು ಹೇಳ್ತಾರೆ, ಕೆಲವರು ಶಿಫ್ಟ್ ಆಗ್ತಾರೆ ಇಲ್ಲಿಂದ. ಇದೆಲ್ಲ ನಾವು ಈಗ ನೋಡ್ತಾ ಇದ್ದೇವೆ. ಅದು ನಮ್ಮ ಡಿಪೆಂಡ್ಸ್ ಅಪಾನ್ ನಮ್ಮ ಕೆಲಸ ಹಾಗೆ ಇರ್ಬೋದು. ಬಟ್ ಎಲ್ಲರೂ ಊರೇ ಒಳ್ಳೇದು. ಅಮೆರಿಕ ಕೂಡ ಒಳ್ಳೇದೆ, ಆಸ್ಟ್ರೇಲಿಯಾ ಕೂಡ ಒಳ್ಳೇದು, ಕೆನಡಾ ಕೂಡ ಒಳ್ಳೇದೆ, ನಮ್ಮ ದೇಶ ಮಾತ್ರ ನನ್ಗೆ ಅನಿಸ್ತು ಫ್ರೀ ಆಗಿ ನಮ್ಮ ಮನೆ, ನಾವು ಹುಟ್ಟಿ ಬೆಳೆದ ಊರು ಬೆಸ್ಟ್ ಅಂತ. ಇಲ್ಲಿ ಒಬ್ರು ನಮ್ಮ ಡಾಕ್ಟರ್ ಹೇಳ್ತಿದ್ರಂತೆ, ಕೇಳಿದ್ರು ನನ್ಗೆ, ನೀವು ಇಷ್ಟು ತಿರುಗಿ ಇಲ್ಲಿ ಬಂದು ಹೇಗೆ ಸೆಟ್ಲ್ ಆಗಿದ್ದು, ನಿಮ್ಗೆ ಬೇಜಾರಾಗುದಿಲ್ವಾ ಅಷ್ಟು ದೊಡ್ಡ ಸಿಟಿಯಲ್ಲೆಲ್ಲ ಇದ್ದು ಇಲ್ಲಿ ಬಂದು? ಅದಕ್ಕೆ ನಾನು ಹೇಳಿದೆ, ನಾವು ಹೋದಲ್ಲೆಲ್ಲ ನಮ್ಮ ಕೆಲಸಕ್ಕೆ ಕರ್ಮ ಇದು ಜಾಗ ಅದು, ಆಗದಕ್ಕೆಲ್ಲ ಆಗ ನಮ್ಗೆ ಖುಷಿಯಲ್ಲೇ ಇದ್ದೇವೆ ನಾವೆಲ್ಲ. ಮತ್ತೆ ಒಂದು ಲೈಫ್ ಬಂದ್ಮೇಲೆ ಎಲ್ಲ ನಮ್ಮ ಮಧ್ಯದಲ್ಲೇ ಇರುವ, ಸ್ವಲ್ಪ ಏಜ್ ಆದ ಮೇಲೆ, ರಿಟೈರ್ಮೆಂಟ್ ಆದ್ಮೇಲೆ ಏನೋ ಒಂದು ಪೀಸ್ಫುಲ್ ಜಾಗಕ್ಕೆ ಹೋಗುವ ಅಂತ ಹಾಗೆ ಅನಿಸಿತ್ತು ನಂಗೆ. ಅದಕ್ಕೆ ನಮ್ಗೆ ಹಾಗಾದ್ರೆ ಒಳ್ಳೇದು, ನಮ್ಮ ಊರು ಅಷ್ಟು ಚಂದ ಉಂಟಲ್ವ ಅಂತ ಡಾಕ್ಟರ್ ಹೇಳಿದ್ರು. ಅವರಿಗೆ ಸಮಾಧಾನ. ಅದಕ್ಕೆ ನಾನ್ ಕೇಳಿದ್ದೀನಿ, ನೀವು ಹೇಗೆ ಹೋಗಿ ನಮ್ಗೆ ಸಮಾಧಾನದಲ್ಲಿ. ಹೌದಪ್ಪ, ಖಂಡಿತ ಖಂಡಿತ. ನಮ್ಮ ಭಾರತ ದೇಶವೇ ಖಂಡಿತ ಖಂಡಿತ ಹಳ್ಳಿಯೇ ಬೆಸ್ಟ್. ಒಂದು ಖುಷಿ ಉಂಟಲ್ಲ ವಾಪಸ್ ಬರುವಾಗ, ಅದೊಂದು ಬೇರೆ ಖುಷಿ. ಮತ್ತೆ ಇಲ್ಲಿದ್ದದು ಸ್ಮೆಲ್, ನೀರು ಬೀಳುವ ಒಂದು ಸಲ ಅಂದ್ರೆ ತಿರ್ಗಾಡಿ ಬರ್ಲಿಕ್ಕೆ ಚೇಂಜ್. ಮನುಷ್ಯನಿಗೆ ಯಾವಾಗ್ಲೂ ಒಂದು ನಿಂತ ನೀರ ಇರಬಾರ್ದಲ್ಲ. ಮತ್ತೆ ನಮ್ದು ಒಳ್ಳೇದು ಅಂತ ಗೊತ್ತಾಗ್ಬೇಕಿತ್ತು, ಹೋಗಿ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ದು ನಾನು ಮೊದ್ಲು ಹೇಳ್ತಿದ್ದೆ ಏನಂದ್ರೆ, ಅಯ್ಯೋ ನಾವು ಕಾಡಲ್ಲಿ ನಮ್ಮ ಬಂಡಿ ಗೊತ್ತುಂಟಲ್ಲ, ಬರೀ ಕಾಡಲ್ವಾ ಅದು, ಹಿಂದುಳಿದ ಇದು ಅಂತ ಇತ್ತಲ್ಲ, ಈ ಕಾಡಲ್ಲಿ ಇರೋದು ದೇವ ಹೇಗೆ ಇರೋದ ಅಂದ್ರೆ ಅಂದ್ರೆ ಹಾಗೆ ಅನಿಸ್ತಿತ್ತು ಕೆಲವರು ಹೇಳುವಾಗ. ಕಾಡಲ್ಲಿ ಹೌದು, ನಮ್ಗೆ ಎಕ್ಸ್ಪೋಜರ್ ಇಲ್ಲ, ಏನಿಲ್ಲ, ಆದ್ರೆ ನಾವು ಇದ್ದದ್ರಲ್ಲಿ ನಮ್ಗೆ ಏನು ಕಡಿಮೆ ಆಗುದಿಲ್ಲ, ಹಾಗೆ ತೊಂದರೆ ಇಲ್ಲ ಅಂತ. ಆಗ ಈಗ ನಂಗೆ ಆ ಕಾಡು ಎಷ್ಟು ಚಂದ ಅಂತ ಈಗ ನಾನು ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇನೆ. ಮುಂಚಿನ ದೃಷ್ಟಿಯೇ ಬೇರೆ, ಅದೊಂದು ಅಲ್ಲಿಗೆ ಇದು ಫುಲ್ಲಿ ಸ್ಯಾಟಿಸ್ಫೈಡ್ ರಿಯಲಿ. ಕರೆಕ್ಟ್ ಕರೆಕ್ಟ್. ಇರ್ಲಿ, ನಿಮ್ದು ಎಲ್ಲ ಈ ಸಾಧನೆಯನ್ನು ಅಥವಾ ನಮ್ಗೆ
ಇಷ್ಟು ದೇಶಗಳದ್ದೊಂದು ಪರಿಚಯ ಒಂದೇ ಕಡೆ ಕೂತಲ್ಲಿ ಸಿಕ್ಕಿತ್ತು. ಈಗ ಇಲ್ಲದ್ರೆ ನಾವು ಎಲ್ಲ ತಿರುಗಾಡಿಕೊಂಡು ಬರ್ಬೇಕಿತ್ತು. ಸೊ ಹಾಗಾಗಿ ನೀವು ನಮ್ಮ ವೀಕ್ಷಕರಿಗೆ ಕೂತಲ್ಲಿ ಎಲ್ಲಾ ದೇಶಗಳದ್ದು ಅನುಭವ, ಅಲ್ಲಿಯ ಲೈಫ್ ಸ್ಟೈಲ್ ಮತ್ತೆ ಎಲ್ಲ ನಮ್ಗೆ ಈಗ ಒಂದು ಗೊತ್ತಾದದ್ದು. ಆಕ್ಚುಲಿ ನಿಮ್ಮ ಯಜಮಾನರದ್ದು ಕೂಡ ನಾವು ಇಂಟರ್ವ್ಯೂ ಮಾಡಿದ್ದೆವು. ಅವರು ಇಷ್ಟು ದೇಶ ಸುತ್ತಿದ್ದೇನೆ ಅಂತ ಹೇಳಲಿಲ್ಲ, ಅಲ್ಲಿಗೆ ನೀವೇ ಹೇಳಿದ್ರಿ. ಬಹುಶಃ ನೀವೇ ಅದನ್ನು ಜಾಸ್ತಿ ಅನುಭವಿಸಿದ್ರ ಅಂತ. ಖಂಡಿತ ನೀವು ಜಾಸ್ತಿ ಅನುಭವಿಸಿದ್ರಿ. ಖಂಡಿತ ಎಕ್ಸ್ಪ್ಲೋರ್ ಮಾಡಿದ್ದು ನಾನೇ. ಹೌದೌದು. ಹಾಗಾಗಿ ಅವರು ಅವರ ಕೆಲಸದಲ್ಲಿ ಮಾಡ್ತಿದ್ರು. ಸೊ ಹಾಗಾಗಿ ಕೂಡ ಯೋಗ ಕೂಡಿ ಬಂದಿತ್ತು. ಬಹುಶಃ ನೀವು ಸಂದಿರುವಾಗ ವಿಮಾನ ನೋಡಿ ನಿಮ್ಗೆ ತುಂಬಾ ಯಾವಾಗ್ಲೂ ಒಂದು ಸಂದೇಶ ಏನಂದ್ರೆ, ಯಾವಾಗ್ಲೂ ನಾವು ದೊಡ್ಡ ಇದು ಇಟ್ಟುಕೊಳ್ಬೇಕು, ಒಂದು ಗುರಿ ಅದೇ ದೊಡ್ಡ ಗುರಿ ಇಟ್ಟುಕೊಳ್ಬೇಕು. ಅದು ತಲುಪ್ತೇವ ಇಲ್ವಾ ಗೊತ್ತಿಲ್ಲ, ಅದು ನಮ್ಮ ಮನಸ್ಸಲ್ಲಿ ನಮ್ಮ ದೊಡ್ಡ ಗುರಿ ಇರ್ಬೇಕು. ಅದು ಒಂದಿನ ತಲುಪ್ತೇವೆ, ನಮ್ಗೆ ಒಂದು ಇದಿದ್ರೆ. ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ಸಂದೇಶ, ಆಗ್ತದೆ ಯಾವ ಇದ್ರಲ್ಲಿ ಆದ್ರೂ ಹಾಗೇ ಆಗ್ತದೆ. ಅದು ಆಗ್ಲಿ. ನಿಮ್ಗೆ ಇಷ್ಟೆಲ್ಲ ನಮ್ಗೆ ಒಂದು ವಿವರವಾಗಿ ಒಂದು ಇದನ್ನು ಬಿಚ್ಚಿಟ್ಟಿದ್ದಕ್ಕೆ ಅಥವಾ ನಮ್ಗೆ ಒಂದು ತಿಳಿಸಿದ್ದಕ್ಕೆ ವೀಕ್ಷಕರಿಗೆಲ್ಲ ಎಲ್ಲ ವೀಕ್ಷಕರ ಪರವಾಗಿ ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಿಮಗೆ ಧನ್ಯವಾದಗಳು ಸುದರ್ಶನ. ಹಾಗೆ ನೀವು ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲರಿಗೆ ಶೇರ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಾವು ನೋಡಿದ್ದೇವೆ ವ್ಯೂಸ್ ಆಗ್ತದೆ ಬಟ್ ಸಬ್ಸ್ಕ್ರೈಬ್ ಆಗುದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ನಾವು ಹೊಸ ಹಾಕಿದಂಥ ಯೂಟ್ಯೂಬ್ ವಿಡಿಯೋಗಳು ನೋಟಿಫಿಕೇಶನ್ ಸಿಗ್ತದೆ ಹಾಕಿದ್ದು. ಹಾಗೆ ನಿಮಗೆ ಇದನ್ನು ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಹಾಗೆ ವೀಕ್ಷಕರೇ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೆ, ನಿಮ್ಮ ಫ್ರೆಂಡ್ಸಿಗಿರಲಿ, ನಮ್ಮ ಎಲ್ಲರಿಗೆ ಇದನ್ನು ಹಂಚಿ ಹೋಗುವ ಹಾಗೆ ಮಾಡಿ. ಈ ಸಂದೇಶಗಳು ಎಲ್ಲರಿಗೆ ತಲುಪಲಿ ಅನ್ನುವಂಥದ್ದು ನಮ್ಮ ಒಂದು ಆಕಾಂಕ್ಷೆ. ಹಾಗೆ ನಮ್ಮ ಸುದ್ದಿ ಸುವಿಧಾ ವೆಬ್ಸೈಟ್ ಕೂಡ ಇದೆ. ಈ ವೆಬ್ಸೈಟ್ನಲ್ಲಿ ನಾವು ಎಲ್ಲ ನಮ್ಮ ಚಿತ್ಪಾವನ ಬಾಂಧವರಿಗೆ ಸಂಬಂಧಪಟ್ಟಂಥ ನ್ಯೂಸ್ಗಳನ್ನು ಮತ್ತು ಎಲ್ಲ ಇವೆಂಟ್ಗಳನ್ನು ನಾವು ಹಾಕ್ತಾ ಇರ್ತೇವೆ. ಅದನ್ನು ಕೂಡ ನೀವು ವೀಕ್ಷಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಇರಲಿ, ನಿಮ್ಮ ಸಂಬಂಧಿಕರಿರಲಿ, ಎಲ್ಲಿಯಾದರೂ ಒಂದು ಒಳ್ಳೆ ಶುಭ ವಿವಾಹ ಇರಲಿ, ಶುಭ ಸಮಾರಂಭಗಳಿರಲಿ, ಯಾವುದೇ ಒಂದು ಸಭೆ ಸಮಾರಂಭ ಆದರೆ ಅದರದ್ದು ಕೂಡ ಒಂದು ಶುಭ ಕೋರುವಂಥ ಒಂದು ವಿಷಯಗಳನ್ನು ಅಥವಾ ಶುಭಾಶಯಗಳನ್ನು ನಮ್ಮ ಸುದ್ದಿ ಸುವಿಧಾ ವೆಬ್ಸೈಟ್ನಲ್ಲಿ ಕೊಡ್ಬೋದು. ಅದನ್ನು ಕೂಡ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ, ನಮಗೆ ಕೂಡ ಒಂದು ಎನ್ಕರೇಜ್ಮೆಂಟ್ ಕೊಟ್ಟ ಹಾಗೆ ಆಗ್ತದೆ, ನಮಗೆ ಸಪೋರ್ಟ್ ಮಾಡಿದ ಹಾಗೆ ಆಗ್ತದೆ. ಸೊ ಈ ವೆಬ್ಸೈಟನ್ನು ಕೂಡ ನೀವು ವೀಕ್ಷಿಸಿ ಅಂತ ಹೇಳಿ, ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಇದನ್ನು ನಿಮ್ಮ ಎಲ್ಲರಿಗೆ ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.